नित्यं लोकाः समस्ताः सुखिनो भवन्तु काले वर्षतुपर्जन्या पृथिवी सस्यशालिनी देशोऽयं शोभरहिताः सज्जनाः सन्तु निर्भयाः अपुत्राः ಪವಿತ್ರವಾದಂಚಿನ ಪಾವನವಾದಂಚಿನ ಪರಮ ಪುಣ್ಯಕರವಾದಂಚಿನ ಆರಾಧನೆ ಅಂತ ಹೇಳ್ತಾರೆ. ಅಪಗಂಟ ಈ ಪೂಜೆಗೆ ಈತೊಂದು ಮಹತ್ವ ಶ್ರೇಷ್ಠತೆ ಪ್ರಾಶಸ್ತ್ಯ ದಾಯಿಬತ್ತು ಕೇಂದ ಕತೆಟ್ಟೆ ಬಡ್ಪೇರ ಇನ್ನು ವಿಚಾರ ಒಂದು ಹಿನ್ನೆಲೆ ಹೆಚ್ಚಾದ ಕೇಂದ ಬ್ರಹ್ಮನ ಮಾನಸ ಪುತ್ರರಾದಂಚಿನ ನಾರದರು ದಾನ್ನು ದೇವರನ್ನ ಪ್ರೇರಣೆನ ದಾನ್ನು ಭೂಲೋಕವು ಬರಲು ಜನಕ್ಕಳಿಗೆ ಮಾತ ಆಶೀರ್ವಾದ ಮಾಡಿಕೊಡುವುದು ನಾರದರ ಗಂಡಿಗೆ. ಆ ಸಂದರ್ಭಗಳು ಭೂಲೋಕಕ್ಕೂ ಮಾತ ಜತ್ತದ ಬರ್ತೇವೆ ನಾರದರು ಜತ್ತದ ಬರ್ತಂಚಿನ ಸಂದರ್ಭಗಳು ಭೂಲೋಕದ ಜನಗಳ ಪರಿಸ್ಥಿತಿ ಎಂಚೆತ್ತಡಿಗೆ ಅಂತ ಕೇಳ ಪಚ್ಚಂತೆಯೇ ಪಾಪಕರ್ಮಬಿಹಿ ಬೇತೆ ಬೇತೆ ರೀತಿಯಾದಂಥ ಪ್ರಾರಬ್ಧ ಕರ್ಮದವರ ನರಮಾನಿಗೆ ಬೇತೆ ಬೇತೆ ರೀತಿಯಾದಂಥ ಸಮಸ್ಯೆಗಳು ತಾಪತ್ರಯಗಳು ತೊಂದರೆಗಳು ರೋಗ ರುಜಿನಾದಿಗಳು ಇನ್ನಿತರ ಅನೇಕಾನೇಕವಾದಂಥ ಸಮಸ್ಯೆಗಳು ಮಾತ್ರ ಜನಕ್ಕೂ ಬಳಗೋಗಿದ್ದೇವೆ. ಆ ಸಂದರ್ಭಗಳು ನಾರದರು ಯೋಚನೆ ಮಾಡ್ತಾರೆ, ಭೂಲೋಕರು ಗೋಡಾಣಾಥ ಸಂಪತ್ತು ಸವಲತ್ತುಗಳು ಸೌಕರ್ಯಗಳು ನಾಟ ನರಮಾನಿಗೆ ಪ್ರಾರಬ್ಧ ಕರ್ಮಗಳನ್ನು ಆದಿವ್ಯಾದಿದ್ದವರ ಇದನ್ನು ಮಾತ ಅನುಭವಿಸಾಪಡಂತೆ ಯೋಗವಾಗಿ ಹೆಜ್ಜೆಕ್ಕ ಅಪಗಂಡ ನರಮಾನಿನ ಪ್ರಾರಬ್ಧ ಕರ್ಮವು ಪರಿಹಾರದಾಯ್ತವೆ ಏರು ಪರಿಹಾರ ಪಡೆಯುವ ಯೋಚನೆ ಮಾಡ್ತಾ ಇದ್ದಾಗ ಒಂದು ಕ್ಷಣೊಟ್ಟು ನಾರದರಿಗೆ ಕೊಯ್ನಂಚಿನ ವಿಚಾರ ಇಂಚಾದಕ್ಕೆ ಅಂತ ವೈಕುಂಠವಾಸ ನಂಚಿನ ಶ್ರೀಮನ್ನಾರಾಯಣ ದೇವರೇ ಯಾಕೆ ಪರಿಹಾರ ಪರಣತೆಯನ್ನು ಬಂದು ನಾರಾಯಣ ದೇವರನ್ನ ಲೋಕ ನಂಚಿನ ವೈಕುಂಠಗೂ ಹೋತು ಅನನ್ಯ ಭಕ್ತಿರ್ದವರ ನಾರದರು ನಾರಾಯಣ ದೇವರನ್ನು ಸಂಪ್ರಾರ್ಥನೆ ಮಾಡ್ತಾರೆ. ಸಂಪ್ರಾರ್ಥನೆಗೆ ಒಲಿದಂಚಿನ ನಾರಾಯಣ ದೇವರು ನಾರದರೆಡ ಬೇರ್ಪೇರು ನಾರದ ದಾಯಿ ಓಡಾದ ಭಕ್ತನಂಚಿನ ಉದ್ದೇಶ ಇದ್ದಿನ ಇನ್ನ ಸ್ವಂತಗಾಡು ಸ್ವಾರ್ಥಗಾಡು ಇಳಿಮುಟ್ಟೆ ದಾನ ಕೆಂಡ ಇದ್ದಿದ್ದು ಆಯ್ತಾ ಕಾರಣ ಅಂತ ಕೇಳ್ತಾ ಇದ್ದಾಗ ಭೂಲೋಕದ ಕಷ್ಟ ನಷ್ಟಗಳನ್ನು ತೊಂದರೆಗಳನ್ನು ಪೂರ ನಾರಾಯಣ ದೇವರಟ ನಾರದರ ಪೂರ ನಿವೇದನೆ ಮಾಡ್ಬೋದು. ಆ ಸಂದರ್ಭಗಳು ಸರಿಯಪ್ಪ ಇಳಿಮುಟ್ಟ ಓಡಾಡಿನಾದ ಕಷ್ಟ ನಷ್ಟಗಳು ಉಂಡುವುದಾಗಲ್ಲ ನಣದುಂಬುಗೂ ಜನಕ್ಕಳು ಉದ್ಧಾರಾಪಣಕ್ಕೆ ವಿಶೇಷವಾದಂಥ ವ್ರತವನ್ನು ಏಳು ಭಕ್ತಿ ಶ್ರದ್ಧೆರ್ತಾವರ ಆ ವ್ರತನು ಆಚರಣೆ ಮಾಡ್ತಾರ ಅಕಲಿನ ಸಕಲ ಕಷ್ಟ ನಷ್ಟಗಳು ತೊಂದರೆಗಳು ಆಪತ್ತುಗಳು ನಾರದರ ಬಂದಿರುವುದು ಕಥೆಯ ಸಾರಾಂಶ. ಈ ಹಿನ್ನೆಲೆ ಹೆಂಚಾದಿಕೆ ಅಂತ ನಾರಾಯಣ ದೇವರೇಟ ನಾರದರು ಕೇಳ್ತೇವೆ ಈ ಪೂಜೆನ ಮಾಡ್ತಾರೆ ಫಲದಾಯ್ತಾವು ಅದರಾಗ ನಾರಾಯಣ ದೇವರು ಮಾಡ್ತೇವೆ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯಂ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಕಂಡ ಮಾತರೀತಿದ ಇಷ್ಟಾರ್ಥಗಳು ಪೂರ ಈಡೇರುಂಟು ಇದು ಸಂಶಯ ಬಂದದ್ದು ನಾರಾಯಣ ದೇವರೇ ನಾರದರ ಬಂದಿರುವುದು ಕಥೆಯ ಸಾರಾಂಶ. ಈ ಹಿನ್ನೆಲೆ ನಾರಾಯಣ ದೇವರ ಮುಖಾಂತರವಾದರೆ ನಾರದರ ವಿಚಾರಕ್ಕೆ ತೆರಿನೆರ್ತಾವರ ಅತ್ಯಂತ ಪ್ರಾಶಸ್ತ ಈ ಪೂಜೆಗೆ ಅತ್ಯಂತವಾದಂಚಿನ ವಿಶೇಷವಾದಂಥ ಪ್ರಾಮುಖ್ಯತೆ ಬತ್ತುಂಡು ಅಂತ ಲೆಕ್ಕ. ಅಂಚಿನ ಒಂಜಿ ಕಲೆಯುಗೊತ್ತ ಕಾಮಧೇನು ಕಲ್ಪವೃಕ್ಷ ಮಾತ ಭಕ್ತರನ್ನ ಕಷ್ಟಗಳನ್ನು ಪರಿಹಾರ ಮಾಡ್ತದೆ ಇಷ್ಟಾರ್ಥಗಳನ್ನು ಈಡೇರಿಸಾದ ಕೊಡ್ಕೊಂಡಂಚಿನ ಶ್ರೇಷ್ಠವಾದಂಚಿನ ಪೂಜೆ ಎಂದು ಅಂಚಿನ ಒಂದು ವಿಶೇಷವಾದಂಚಿನ ಪೂಜೆನೇ ಭಕ್ತಿ ಶ್ರದ್ಧೆರ್ದಾವರ ಇವುಗಳ ಪ್ರೌಢ ಸಮಾಜ ಒಕ್ಕಲಿಗೆ ಮಾತ ಒಗ್ಗಟ್ಟು ಒಟ್ಟುಗೂ ಸೇರಂತೂ ಶ್ರದ್ಧಾ ಭಕ್ತಿರ್ದಾರ ಶಕ್ತಿ ಮೀರ್ದು ಪ್ರಥಮತವಾದ ಗಣಪತಿ ಹೋಮ ಲಕ್ಷ್ಮೀ ಸತ್ಯನಾದೇವರನ್ನ ಆರಾಧನೆ ಈ ಭವನೊಟ್ಟು ವಾರ್ಷಿಕವಾಗಿ ಮಾಡುವುದು ಮಾತು ಬರೋದು. ಅವೇ ಪ್ರಕಾರದು ಇಲ್ಲಿದ್ದ ದಿವಸಗಳಾಂಚನೆ ಶ್ರದ್ಧಾ ಭಕ್ತಿರ್ದಾರ ಶಕ್ತಿ ಮೀರ್ದು ದೇವರಿಗೆ ಸೇವೆಯನ್ನು ಕೊರಿಯೋ ಹೊಂದಂಚಿನ ಸೇವೆಡು ನಮ್ಮದು ಅನೇಕಾನೇಕ ತಪ್ಪುಳಿಪ್ಪು ವ್ಯತ್ಯಾಸಳಿಪ್ಪು ಇಂಚಿನ ಕರುಣಾಮಯಿ ಕರುಣಾಸಾಗರ ಭಗವಂತೆ ನಮ್ಮಡು ದಾಟಾಣ ಲೋಪದೋಷರು ಬರ್ತದಿದ್ದಂಡ ಐದು ಮಾತ ಮನ್ನಿಸಾದು ಇಲ್ಲಿದ್ದ ದಿವಸಗಳು ಕೊರಂದಂಚಿನ ಈ ಸೇವೆಗೆ ಸರ್ವ ರೀತಿಯ ಸಂತುಷ್ಟರಾದ ಏರೇದು ತ್ರಿಕರಣ ಪೂರಕವಾದ ಬೆಕ್ಕ ಮಾತ ಒಂದು ಸಹಕಾರ ಕೊಡ್ತಾರೆ. ಅಂಚನೆ ಎಂಕಳ್ಳ ಮನಸಾಭೀಷ್ಟ ಮಾತು ಈಡೇರಡು ಎಂಕಳ್ಳಲ್ಲೇ ಕೊಟ್ಟು ಒಂದು ಪೂಜಾ ಹೊಡ್ಕೊಂಡು ದೇವರು ಪೂಜೆನ ಬರೆಬಾದರ ಪ್ರಸಾದನು ಸ್ವೀಕಾರ ಮಾಡ್ತಾರೆ. ಅಕಡೆಗೆ ಮಾತೆರೆಗಳ ಪ್ರತ್ಯಕ್ಷ ಪರೋಕ್ಷವಾದ ಏರು ಮಾತನಕ್ಕೆ ಸಹಕಾರ ಮಾತು ಕೊಡ್ತಾರೆ ಮಾತೆರೆಗಳ ಅಂಚನೆ ಇಡೀ ಆ ಸಮಾಜದ ಮಾತೆರೆಗ ದೇವರಿಗೆ ಆರೋಗ್ಯ ಸಂಪತ್ತು ಇಷ್ಟಾರ್ಥಗಳನ್ನು ಮಾಡಿ ಈಡೇರಿಸ ಕೊಟ್ಟು ಸರ್ವರಿಗೂ ಶ್ರೀರಕ್ಷೆ ಸಕಲ ರಕ್ಷಣೆ ಈ ಭವನಗುಲ ಸಮಾಜದ ಸುಕೀರ್ತಿ ಮಾತು ಅನುಗ್ರಹ ಮಾಡ್ತದೆ. ನಿರಂತರವಾದ ಶುಭ ಶೋಭದಾದಿಗಳು ಮಾತು ಹೊರಬಳೆಕೊಳ್ಳ ದೇವರ ಅನುಗ್ರಹ ಮಾಡ್ತು ಬರುವುದು.
ಇಷ್ಟಾರ್ಥನೆ ಈಡೇರಿಸಾದುಕೊರಡು ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಐಶ್ವರ್ಯಾದ್ರಮಾಗ ಅನುಗ್ರಹ ಮಾಡಿಕೊರಡು ಅಂಚನೆ ನನ ಆಪುಣಂಚಿನ ವಾರ್ಷಿಕ ಸಮಾವೇಶ ಸಕಲ ಸತ್ಕರ್ಮಲ್ಲ ಪೊರ್ಲುಡ ನಿರ್ವಿಘ್ನವಾದ ನಮಃ ಕೊರಡು ಬಂದದ್ದು ಭಕ್ತ ಶ್ರದ್ಧೆರ್ತಾರ ಪ್ರಸನ್ನಗಾರ ಪ್ರಾರ್ಥನೆ ಮಾತೆರ್ಲ ಬಳ್ಳೆ ನಮಸ್ತೆ ಸತ್ಯದೇವೇಶ ನಮಸ್ತೆ ಕರುಣಾಕರ ನಮಸ್ತೆ ಸತ್ಯವಾಗೀಶ ನಮಸ್ತೆ ಸತ್ಯಸಪ್ರಭೋ ಪಾದಾರಂಗಕ್ಕೆ ಗೋವಿಂದಾರಿ ಗೋವಿಂದ ಸಮರ್ಪಯಾಮಿ ಯಾನಿ ಕಾಂಜವಾಪಾನಿ ಜನ್ಮಾಂತರ ಗುಣಾನಿ ಚ ತಾನಿ ತಾನಿ ನಶ್ಯಂತಿ ಪ್ರದಕ್ಷಿಣಾಃ ಪದೇ ಪದೇ ಪುನಃ ಪೂಜನ ಕಿಂಚ ಕರ್ಮ ಕರಿಷ್ಯೆ ಧ್ಯಾಯಾಮಿ ಧ್ಯಾನಂಚ ಆವಾಹಯಾಮಿ ಸರ್ವೇ ಷೋಡಶೋಪಚಾರ ಪೂಜಾಃ ಸಮರ್ಪಯಾಮಿ ನಮಃ ಓಂ ರಾಯೇಣ ಅಮೃತ ವಿಧಾನಮಸಿ ಕುಂಭೋದರಾಯ ಮಾತೃಪ್ತಿರಸ್ತು ಕಾಯೇನ ವಾಚಾ ಮನಸಂಬುಧೈರ್ವಾ ಬುದ್ಧ್ಯಾಸ್ತನ ವಾನು ಪ್ರಭಾವಃ ಕರೋಮಿ ಯಜ್ಜತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ ಅನೇನ ಅಸ್ಮಿನ್ ದಿವಸೆ ಯಜಮಾನमुद्दिश्य समस्त भक्तजनसंवहनमुद्दिश्य मया कृतकारितः गुरुगणपति आराधनसहित लक्ष्मी सत्यनारायण कल्पोक्तपूजन सत्कर्मकरणेन निर्दोषज्ञानामृतपरिपूर्ण श्रीरामेशाय लक्ष्मी वारि जलयपति वारि जनाभनि वारि जभव पिता वारि जनेत्रने वारि जमित्र अपार प्रभावने वारि जांडद कारण दೊರೆಯೇ ದೇವತಾ
ಮಾಣಿಕ್ಯದ ಕಿರೀಟ ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ ಕಸ್ತೂರಿ ತಿಲಕದೆ ಹೊಳೆವಲ ಲಾಟ ಕಸ್ತೂರಿ ತಿಲಕದಿಂದ ಹೊಳೆವಲ ಲಾಟ ಕಸ್ತೂರಿ ತಿಲಕದೆ ಹೊಳೆವಲ ಲಾಟ ಕಸ್ತೂರಿ ತಿಲಕದಿಂದ ಹೊಳೆವಲ ಲಾಟ ಸೇಸ್ತಿಲಿ ಕೊಳ್ಳಲನು ದುವವೋರೆ ನೋಟ ಸೇಸ್ತಿಲಿ ಕೊಳ್ಳಲಾನು ದುವವೋರೆ ನೋಟ ಸೇಸ್ತಿಲಿ ಕೊಳ್ಳಲನು ದುವವೋರೆ ನೋಟ ಸೇಸ್ತಿಲಿ ಹೊಳೆವಾನು ದುವವೋರೆ ನೋಟ ಕೌಸ್ತುಭ ಎಡಬಲದಲ್ಲಿ ಓಲಾಟ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಘಮಘಮಿಸುವ ಸೊಬಗಿನ ಸುಳಿ ಗುರುಳು ಘಮಘಮಿಸುವ ಸೊಬಗಿನ ಸುಳಿ ಗುರುಳು ಗುರು ತುಳಸಿವನ ಮಾಲೆಯ ಕೊರಳು ಚಿಗುರು ತುಳಸಿವನ ಮಾಲೆಯ ಕೊರಳು ಘಮಘಮಿಸುವ ಸೊಬಗಿನ ಸುಳಿ ಗುರುಳು ಘಮಘಮಿಸುವ ಸೊಬಗಿನ ಸುಳಿ ಗುರುಳು ಗುರು ತುಳಸಿವನ ಮಾಲೆಯ ಕೊರಳು ಚಿಗುರು ತುಳಸಿವನ ಮಾಲೆಯ ಕೊರಳು ಬಗೆ ಬಗೆ ಹೊನ್ನಿನುಂಗುರವಿಟ್ಟ ಬೆರಳು ಬಗೆ ಬಗೆ ಗುರುವಿಟ್ಟ ಬೆರಳು ಬಗೆ ಬಗೆ ಹೊನ್ನಿನುಂಗುರವಿಟ್ಟ ಬೆರಳು ಬಗೆ ಬಗೆ ಹೊನ್ನ ಉಂಗುರವಿಟ್ಟ ಬೆರಳು ಸೊಬಗಿನ ನಾವಿಯ ತಾವರೆಯರಳು ಕೃಷ್ಣಮೂರ್ತಿ
ಕಣ್ಣ ಮುಂದೆ ನಿಂತಿದಂತಿದೆ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಉಡುದರ ಒಡ್ಯಾಣ ಸಕಲಾಭರಣ ಉಡಿದಾರ ಒಡ್ಯಾನ ಸಕಲಾಭರಣ ಉಡುಗೆ ಪೀತಾಂಬರ ಶತರವಿ ಕಿರಣ ಪೀತಾಂಬರ ಶತರವಿ ಕಿರಣ ಉಡುದರ ಒಡ್ಯಾಣ ಸಕಲಾಭರಣ ಉಡುದಾರ ಒಡ್ಯಾನ ಸಕಲಾಭರಣ ಉಡುಗೆ ಪೀತಾಂಬರ ಶತರವಿ ಕಿರಣ ಉಡುರು ಪೀತಾಂಬರ ಶತರವಿ ಕಿರಣ ಕಡಗನು ಪುರಗೆಜ್ಜೆಗಳನಿಟ್ಟ ಚರಣ ಕಡಗನು ಪುರಗೆಜ್ಜೆಗಳವಿಟ್ಟ ಚರಣ ಕಡಗನು ಪುರಗೆಜ್ಜೆಗಳನಿಟ್ಟ ಚರಣ ಕಡಗನು ಪುರಗೆಜ್ಜೆಗಳವಿಟ್ಟ ಚರಣ ಉಡೆಯ ಶ್ರೀ ಪುರಂದರ ವಿಠಲನ ಕರುಣ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಕಷ್ಟಗಳೆಲ್ಲ ಪರಿಹರಿಸುವ ಮನದಿಷ್ಟಾರ್ಥಗಳಲ್ಲಿಲ್ಲ ಕೊಟ್ಟು ರಚಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ
ತ್ರಿಶೂಲಧರ ನಂ ಕಿಟ ಕಿಟ ತಕ ನಕ ತರಿ ಕಿಟ ತಕ ನಂದಿ ವಾಹನ ತಕ್ಕಿಡ ಗಿಡ ತಗ ತರಿ ಕಿಡ ಗಿಡ ತಗ ತಾಂಡವೀರಂಬರ ಧಿಕ್ಕಿಡ ಕಿಡ ತಗ ಧಿಮಿ ಕಿಡ ಕಿಡ ತಗ ವ್ಯಾಘ್ರ ಚರ್ಮಧರ ತೊಂಕಿಡ ಕಿಡ ತಗ ತೊಣ ಕಿಡ ಕಿಡ ತಗ ತ್ರಿಶೂಲಧರ ನಂಕಿಡ ಗಿಡ ತಗ ನನ ಗಿಡ ಗಿಡ ತಗ ನಂದಿ ವಾಹನ ಪಾದಯೋ ಪ್ರಿಯ ಝಕಣಂ ಕಿಟ ತಕ ಝಕಣಂ ಕಿಟ ತಕ ತುಕ ತಕ 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 ತೈ ಜಯ 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 ಶಶಿ ರವಿ ಭೂಷಣ ರೂಪ ಭಯಂಕರ ದಾಮರುಗ ಹಸ್ತ ತೃತೀಯ ಸಹಸ್ರ ದೀಕ್ಷಿತ ನಾದ ನಟೇಶ ಕೌತ್ವಂ ನಾದಯೋಗ ಪ್ರಿಯ ಜಗಣಂ ಕಿಡದಗ ಜಗಣಂ ಕಿಡದಗ ತುಕದಗ ದತ್ತತ್ತಾಂ ಜಯ 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 ಶಶಿ ರವಿ ಭೂಷಿತ ರೂಪ ಭಯಂಕರ ಧಮರುಗ ಹಸ್ತ ತೃತೀಯ ಸಹಸ್ರ ದೀಕ್ಷಿತ ನಾಥ ನಟೇಶ ಕೌತ್ವಂ ದಗ ದಗ ತಾಂ ದಿಗಿ ದಿಗಿ ತೈ ತಕ್ಕುದಿ ಕುತ ಕೀಟ ತೊಂಗಿಡ ಗಿಡದ ಗಿಡ ಗಿಡದಗ ತತ್ತ ತಾಂ ತತ್ತ ತಾಂ ತತ್ತ ತಾಂ
ಹಲೋ 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 ಚೆಕ್. ಹಲೋ ಹಲೋ ಚೆಕ್. ಹಲೋ ಆತ್ಮೀಯ ಸಹೃದಯ ಬಂಧುಗಳೇ, ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ ವತಿಯಿಂದ ವಾರ್ಷಿಕ ಸಮಾವೇಶ, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ತಾಲೂಕು ಸಮಿತಿಗಳ ಪದಪ್ರದಾನ ಸಮಾರಂಭ ಇನ್ನೇನು ಕೆಲವೇ ಸಮಯಗಳಲ್ಲಿ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಈ ಸಭಾಭವನದ ಹೊರಗಿರುವಂಥ ಎಲ್ಲ ಸಹೃದಯ ಬಂಧುಗಳು ಸಭಾಭವನದ ಒಳಗಡೆ ಬಂದು ಆಸೀನರಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರಿಂದ ಆಶೀರ್ವಚನ ಕಾರ್ಯಕ್ರಮ ಕೂಡ ನಡೆಯಲಿದೆ. ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ ವತಿಯಿಂದ ಸಹ ಸಂಸ್ಥೆಗಳ ಸಹಯೋಗದೊಂದಿಗೆ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಅನುಗ್ರಹದೊಂದಿಗೆ ವಾರ್ಷಿಕ ಸಮಾವೇಶ, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ತಾಲೂಕು ಸಮಿತಿಗಳ ಪದಪ್ರದಾನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸಮಾಜದ ಬಂಧುಗಳನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದೀಗ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನದ ನಂತರ ಸಭಾ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಲಿಕ್ಕಿರುವಂತಹ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಮಹಾಸ್ವಾಮೀಜಿಯವರು ಈಗಾಗಲೇ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ರವಿ ಮಂಗಳಿಮನೆ, ಮಾನ್ಯ ಅಧ್ಯಕ್ಷರು ಒಕ್ಕಲಿಗೌಡ ರಿಜಿಸ್ಟರ್ಡ್ ಪುತ್ತೂರು, ಒಕ್ಕಲಿಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇವರು ವಹಿಸಿಕೊಳ್ಳುತ್ತಾರೆ. ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಎಸ್.ಎಲ್. ಭೋಜೇಗೌಡ, ಸದಸ್ಯರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಶ್ರೀ ಶ್ರೀನಿವಾಸ್ ಎಲ್, ಮಾನ್ಯಾಧ್ಯಕ್ಷರು ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರು, ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು ಪುತ್ತೂರು, ಶ್ರೀ ಮೋಹನ್ ಗೌಡ ಇಡ್ಯಾಡ್ಕ, ನ್ಯಾಯವಾದಿಗಳು ಬೆಂಗಳೂರು, ಈ ಎಲ್ಲ ಗಣ್ಯ ಅತಿಥಿಗಳು ಮತ್ತು ನಮ್ಮ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಈ ಸಭಾ ವೇದಿಕೆಯಲ್ಲಿ ಇರ್ತಾರೆ.
ಬಂದಿರುವಂತಹ ಎಲ್ಲ ಸಮಾಜದ ಬಂಧುಗಳು ಈ ಸಭಾ ವೇದಿಕೆಯ ಎದುರು ಭಾಗದಲ್ಲಿ ಬಂದು ಆಸೀನರಾಗಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ. ಪದಪ್ರದಾನ ಕಾರ್ಯಕ್ರಮ ಮತ್ತು ನಮ್ಮ ಸಮಾಜದ ಒಂದಷ್ಟು ಸಾಧಕರನ್ನು ಕೂಡ ಸಭಾ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಎಲ್ಲ ಬಂಧುಗಳು ಕೂಡ ಸುಮಾರು 12:30ವರೆಗೆ 2 ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಡೀತದೆ. 2 ಗಂಟೆಗಳ ಕಾಲ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಕಾರ ನೀಡಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲ ಸಹೃದಯ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಸಭಾಭವನದ ಹೊರಗಡೆ ಇರುವಂಥ ಎಲ್ಲ ಬಂಧುಗಳು ಸಭಾಂಗಣ ಒಳಗಡೆ ಬರಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರ ಆಗಮನವಾಗಿದೆ.
ಆತ್ಮೀಯರೇ, ಆತ್ಮೀಯ ಸಹೃದಯ ಬಂಧುಗಳೇ, ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರವಿ ಮುಂಗ್ಲಿಮನೆಯವರು, ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ, ಮಾನ್ಯ SL ಭೋಜೇಗೌಡ, ಶ್ರೀ ಚಿದಾನಂದ ಬೈಲಾಡಿ, ಸನ್ಮಾನ್ಯ ಶ್ರೀನಿವಾಸ್ ಎಲ್, ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಸನ್ಮಾನ್ಯ ಮೋಹನ್ ಗೌಡ ಇಡ್ಯಡ್ಕ, ತಾಲೂಕು ಸಂಘದ ಪದಾಧಿಕಾರಿಗಳಾಗಿರುವಂಥ ಶ್ರೀಯುತ ದಯಾನಂದ KS ಕಾರ್ಯದರ್ಶಿಗಳು, ಶಿವರಾಮ್ ಮತವ್, ಮಹಿಳಾ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ವಾರಿಜ ಬೆಳಿಯಪ್ಪ ಗೌಡ, ಕಾರ್ಯದರ್ಶಿಯಾಗಿರುವಂಥ ಸಂಧ್ಯಾ ಶಶಿಧರ್, ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾಗಿರುವಂಥ ಅಮರನಾಥ್ ಗೌಡ, ಕಾರ್ಯದರ್ಶಿ ಆನಂದ ಗೌಡ ತಿಂಕಿಲ, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಮನೋಹರ್ ಡಿವಿ, ಕಾರ್ಯದರ್ಶಿ ದಿವ್ಯ ಪ್ರಸಾದ್, ಈ ಒಂದು ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ಶ್ರೀಯುತ ವಿಶ್ವನಾಥ್ ಗೌಡ ಕೆಯ್ಯೂರು, ಶ್ರೀ ಶ್ರೀಧರ ಗೌಡ ಕಣಜಾಲು, ಶ್ರೀ ಲಿಂಗಪ್ಪ ಗೌಡ ತಿಂಕಿಲ, ಶ್ರೀ ಪುರುಷೋತ್ತಮ ಮುಂಗ್ಲಿಮನೆ ಮತ್ತು ಶ್ರೀಮತಿ ಮೀನಾಕ್ಷಿ ಡಿ ಗೌಡ ಇವರು ತಮ್ಮ ವೇದಿಕೆಯಲ್ಲಿ ಆಸೀನರಾಗಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀ SL ಭೋಜೇಗೌಡ, ಚಿದಾನಂದ ಬೈಲಾಡಿ, ಶ್ರೀನಿವಾಸ್ ಎಲ್, ಸಂಜೀವ ಮಠಂದೂರು, ಮೋಹನ್ ಗೌಡ ಇಡ್ಯಡ್ಕ, ದಯಾನಂದ KS, ಶಿವರಾಮ್ ಮತವ್, ವಾರಿಜ ಬೆಳಿಯಪ್ಪ ಗೌಡ, ಸಂಧ್ಯಾ ಶಶಿಧರ್, ಶ್ರೀ ಅಮರನಾಥ್ ಗೌಡ, ಆನಂದ ಗೌಡ ತಿಂಕಿಲ, ಮನೋಹರ್ ಡಿವಿ, ದಿವ್ಯ ಪ್ರಸಾದ್ ಎಂ, ವಿಶ್ವನಾಥ್ ಗೌಡ ಕೆಯ್ಯೂರು, ಶ್ರೀಧರ ಗೌಡ ಕಣಜಾಲು, ಲಿಂಗಪ್ಪ ಗೌಡ ತಿಂಕಿಲ, ಪುರುಷೋತ್ತಮ ಮುಂಗ್ಲಿಮನೆ ಮತ್ತು ಶ್ರೀಮತಿ ಮೀನಾಕ್ಷಿ ಡಿ ಗೌಡ ಇವರು ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಶುಭ ದಿನದ ಆರಂಭವನ್ನು ಪರಮಾತ್ಮನ ಸ್ಮರಣೆಯೊಂದಿಗೆ ಮಾಡೋಣ. ದೀಪವು ಕತ್ತಲೆಯನ್ನು ಓಡಿಸುವಂತೆ ಪ್ರಾರ್ಥನೆಯು ನಮ್ಮ ಮನಸ್ಸಿನ ಅಜ್ಞಾನವನ್ನು ದೂರ ಮಾಡುತ್ತದೆ. ಈಗ ವೇದಿಕೆಯ ಮೇಲೆ ದೇವತಾ ಪ್ರಾರ್ಥನಾ ಗೀತೆ ಹಾಡಲು ಬರುತ್ತಿದ್ದಾರೆ ದೀಕ್ಷಾ ಬೇರಿಕೆ, ವೃದ್ಧಿ ಆನಂದ್, ಗಣೇಶ್ಕಾ TS, ವಿವೇಕಾನಂದ ಇಂಗ್ಲಿಷ್ ಮಾಧ್ಯಮ ಶಾಲಾ ತಂಡ. श्री गणेश शिवन कुमार श्रुत जन विनुत प्रभो प्रभो श्रुत जन विनुत प्रभो. श्री गणेश शिवन कुमार श्रुत जन विनुत प्रभो प्रभो श्रुत जन विनुत प्रभो. विद्यादायक बुद्धिप्रदायक विद्यादायक बुद्धिप्रदायक सिद्धिविनायक सलहो देवा सिद्धिविनायक सलहो देवा. श्री गणेश शिवन कुमार श्रुत जन विनुत प्रभो प्रभो श्रुत जन विनुत प्रभो. मोदकयुतने साधु वंदितने मोदकयुतने
श्रीगणेश शिवन कुमार श्रुतजन विनुत प्रभु प्रभु श्रुतजन विनुत प्रभु श्रुतजन विनुत प्रभु. ಈ ಸುಂದರ ಪ್ರಾರ್ಥನೆಯೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಒಂದು ದಿವ್ಯ ಚಾಲನೆ ಸಿಕ್ಕಿದಂತಾಗಿದೆ. ಈಗ ಪ್ರಸ್ತಾವನೆ ಮತ್ತು ಸ್ವಾಗತ ನುಡಿ 10 ಕುಟುಂಬ 18 ಗೋತ್ರಗಳೊಳಪಡುವ ಗೌಡ ಜನಾಂಗದವರಾದ ಒಕ್ಕಲಿಗ ಗೌಡ ಸಮುದಾಯದವರು ಮೂಲತಃ ಕೃಷಿಕ ವರ್ಗದವರು. ಜೀವನಕ್ಕೆ ಕೃಷಿಯನ್ನೇ ನಂಬಿದವರು. ಗೌಡರು ತಮ್ಮದೇ ಆದ ಸಂಸ್ಕಾರ, ಸಂಪ್ರದಾಯ, ಆಚಾರ, ವಿಚಾರ, ನಡವಳಿಕೆ, ಪದ್ಧತಿ ಹಾಗೂ ಸಂಸ್ಕೃತಿಗಳನ್ನು ಹೊಂದಿ ಅನನ್ಯವಾಗಿ ಗುರುತಿಸಿಕೊಂಡವರು. ಇಂತಹ ಹೆಮ್ಮೆಯ ಗೌಡ ಸಂಸ್ಕೃತಿ ನಮ್ಮದು. ಈಗ ಪ್ರಾಸ್ತಾವಿಕ ಮಾತು ಹಾಗೂ ಸ್ವಾಗತ ನುಡಿಯೊಂದಿಗೆ ಶ್ರೀ ವಿಶ್ವನಾಥ ಗೌಡ ಕಿಯೂರು ತಾಲೂಕು ಗೌಡ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಸಂಚಾಲಕರು ತಮಗಾಗಿ ವೇದಿಕೆ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸಭಾಸದರೇ, ಒಕ್ಕಲಿಗೌಡ ಸೇವಾ ಸಂಘ ಸ್ವಾತಂತ್ರ್ಯ ಪೂರ್ವದಲ್ಲೇ ನಮ್ಮ ಸಮುದಾಯವನ್ನು ಸಂಘಟನೆ ಮಾಡಿದ್ದು ಇತಿಹಾಸ. ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಪುತ್ತೂರಲ್ಲಿ ಒಂದು ಗೌಡ ಬೋರ್ಡಿಂಗ್ ಎನ್ನುವ ಒಂದು ಬಿಲ್ಡಿಂಗನ್ನು ಕಟ್ಟಿ ಅಲ್ಲಿ ದೂರದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೆ ಸಹಾಯವಾಗುವ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿದಂತಹ ಹಿರಿಯ ಚೇತನಗಳು. ಅದು ಈಗ ಮಾಲಿಂಗೇಶ್ವರ ITI ಆಗಿ ಮಾರ್ಪಾಟಾಗಿದೆ. ನಮ್ಮದೇ ಸಮುದಾಯದವರು ನಡೆಸುವಂತಹ ಕಾಲೇಜು. ನಂತರದ ದಿನಗಳಲ್ಲಿ ಸುಮಾರು 2000ನೇ ವರ್ಷದ ಅವಧಿಯಲ್ಲಿ ಶ್ರೀಯುತ ಮೋಹನಗೌಡ ಇಡ್ಯಾಡ್ಕ, ಚಿದಾನಂದ ಬೈಲಾಡಿ, ರವಿ ಮುಂಗ್ಳಿಮನೆ ತ್ರಿಮೂರ್ತಿಗಳ ತಂಡ ಹಾಗೂ ಕಾರ್ಯಕಾರಿ ಸಮಿತಿಯ ಒಂದು ತಂಡ ನೂತನ ಬೈಲಾದೊಂದಿಗೆ ರಿಜಿಸ್ಟರ್ ಮಾಡಿ ಕಾರ್ಯಪ್ರವೃತ್ತವಾಯಿತು. ಒಕ್ಕಲಿಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಎನ್ನುವ ಹೆಸರಿನಲ್ಲಿ ಕಾರ್ಯಪ್ರವೃತ್ತವಾಯಿತು. ಇದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬರುತ್ತಾ 2002ರಲ್ಲಿ ಮೊದಲನೇದಾಗಿ ನಮ್ಮ ಸಮುದಾಯಕ್ಕೆ ಆರ್ಥಿಕ ಸಹಕಾರ ನೀಡುವ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಎನ್ನುವ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಇದೀಗ 10 ಶಾಖೆಗಳನ್ನು ಹೊಂದಿದ್ದು ಕೇಂದ್ರ ಕಚೇರಿ ಸ್ವಂತ ಬಿಲ್ಡಿಂಗಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ APMC ಶಾಖೆ ಕೂಡ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. DCC ಬ್ಯಾಂಕಿನಿಂದ ಸತತವಾಗಿ 4ನೇ ಬಾರಿಗೆ ಸಾಧನಾ ಪುರಸ್ಕಾರವನ್ನು ಪಡ್ಕೊಂಡು ಕಳೆದ ಬಾರಿಯಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಂಥ ಒಂದು ಹಿರಿಮೆ ಈ ಸೊಸೈಟಿಗೆ ಇದೆ. 2002ರಲ್ಲಿ ನಮ್ಮ ಸಮುದಾಯಕ್ಕೆ 1 ಸೆನ್ಸ್ ಜಾಗ ಇಲ್ಲ, 1 ರೂಪಾಯಿ ಫಂಡ್ ಇಲ್ಲ. ಆ ಸಂದರ್ಭದಲ್ಲಿ ನಾವು ಸಮುದಾಯ ಭವನ ಒಂದು ಆಗಬೇಕೆನ್ನುವ ಕನಸನ್ನು ಕಂಡಂಥ ತಂಡ 2002ರಲ್ಲಿ ಭೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹಸ್ತದಿಂದ ಈ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿ ನಂತರದ ದಿನಗಳಲ್ಲಿ ಸ್ವಾಮೀಜಿಯವರ ಗ್ರಾಮ ಭೇಟಿ ಇರ್ಬೋದು, ಸಂಘಟನೆಗೆ ಅದಕ್ಕೆ ಪೂರಕವಾಗಿ ಮಂಗಳೂರು ಶಾಖಾ ಮಠ ಆರಂಭವಾಯಿತು. ನಂತರ ದಿನಗಳಲ್ಲಿ ಮಂಗಳೂರು ಸ್ವಾಮೀಜಿಯವರು ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ನಮ್ಮ ಎಲ್ಲ ಗ್ರಾಮಗಳನ್ನು ಭೇಟಿ ಮಾಡಿ ನಮ್ಮ ಸಮುದಾಯವನ್ನು ಸಂಘಟಿತರಾಗಿ ಮಾಡಿ ಈ ಸಮುದಾಯ ಭವನಕ್ಕೆ ಸಹಾಯಧನ ಸಂಗ್ರಹಿಸುವಲ್ಲಿ ತುಂಬ ಸಹಕಾರಿಯಾಗಿದೆ. ಅದೇ ರೀತಿ ದಾನಿಗಳಾದಂತಹ ಡಾಕ್ಟರ್ ಕುರಿಂಜ ವೆಂಕಟರಮಣಗೌಡ ಮತ್ತು ತಾಲೂಕಿನಿಂದ ದಾನಿಗಳು ಹಾಗೂ ತಾಲೂಕಿನ ಹೊರಗಿನ ದಾನಿಗಳು ಅವರ ಸಹಕಾರದಿಂದ ಮತ್ತು ನಮ್ಮ ಹಿರಿಯರ ಮಾರ್ಗದರ್ಶನ, ಇಲ್ಲಿ ಅವರನ್ನು ನೆನಪಿಸಿದರೆ ತಪ್ಪಾಗ್ತದೆ, ದಿವಂಗತ ಗುಂಡ್ಯ ಅಣ್ಣಯ್ಯಗೌಡ, ಶಿವಣ್ಣಗೌಡ ಬಿದಿರಾಡಿ, ಕೆಮ್ಮಾರ ಗಂಗಾಧರಗೌಡ, ದೇವಶ್ಯ ವೆಂಕಪ್ಪಗೌಡ, ದಿವಂಗತ ದೇವರಣ್ಣಗೌಡ ಕನ್ನಡಕ ಮತ್ತು ಇತರ ಹಿರಿಯರ ಮಾರ್ಗದರ್ಶನದಲ್ಲಿ ಹಾಗೂ ಆ ಹೊತ್ತಲ್ಲಿ ಅಧಿಕಾರಿ ವರ್ಗದವರ ಸಹಕಾರ ಇತ್ತು.
CTO ಇನ್ಸ್ಪೆಕ್ಟರ್ ಆಗಿ ಶಿವಶಂಕರಯ್ಯ, ಹೊರಗಿನವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ವಿಜಯಾನಂದ, AC ಅಪ್ಪಯ್ಯ, PWD ಇಂಜಿನಿಯರ್ ಆಗಿ ಹಿರೇಗೌಡ ಮುಂತಾದವರ ಸಹಕಾರ, ಅವರ ಪ್ರೋತ್ಸಾಹದಿಂದ ಈ ತಂಡ ಪ್ರತಿ ಗ್ರಾಮಕ್ಕೆ ಹೋಗಿ ಗ್ರಾಮ ಸಮಿತಿಗಳನ್ನು ಮಾಡಿ ಆ ಮೂಲಕ ಗ್ರಾಮದ ಜನರನ್ನು ಮುಟ್ಟುವಂತೆ ಮಾಡಿ ನಾವು ಪ್ರತಿ ಮನೆಯಿಂದ ಅವರ ಶಕ್ತಿಯಾನುಸಾರ ದೇಣಿಗೆಯನ್ನು ಸಂಗ್ರಹಿಸಿ ಈ ಭವ್ಯ ಭವನವನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಕೊನೆಯ ಕ್ಷಣದಲ್ಲಿ ಅಸಾಧ್ಯವಾದಾಗ ಸ್ವಲ್ಪ ಮಟ್ಟಿಗೆ ಅಂದಿನ ಕಾರ್ಪೊರೇಷನ್ ಬ್ಯಾಂಕಿಂದ ಸಾಲ ಮಾಡಿ ಈ ಕಟ್ಟಡವನ್ನು ಲೋಕಾರ್ಪಣೆ 2007ರಲ್ಲಿ ಭೈರವೈಕ್ಯ ಡಾಕ್ಟರ್ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಹಸ್ತದಿಂದಲೇ ಇಲ್ಲಿ ಲೋಕಾರ್ಪಣೆಗೊಂಡಿತು. ನಂತರದ ದಿನಗಳಲ್ಲಿ ಇದಕ್ಕೆ ಪೂರಕವಾಗಿ ಶಾಸಕರ ನಿಧಿ ಇರ್ಬೋದು, MLC ನಿಧಿ ಇರ್ಬೋದು, ಸಂಜೀವ ಮಠಂದೂರ ಶಾಸಕತ್ವದಲ್ಲಿ ಅವರ ನಿಧಿ ಬಂದಿದೆ, ಭೋಜೇಗೌಡರ ಅವಧಿ ಅವರ ಕೂಡ ಶಾಸಕತ್ವದ ನಿಧಿಯಲ್ಲಿ ನಾವು ಕೆಲವಾರು ಕಾಮಗಾರಿಗಳನ್ನು ಕೈಗೊಂಡಿದ್ದೇವೆ. ಆಮೇಲೆ ಶೋಭಾ ಕರ್ದಲಾಜೆಯವರ MLC ಆಗಿದ್ದಾಗ ಅವರ ಅನುದಾನ ಕೂಡ ಬಂದಿದೆ. ಮತ್ತು ಸರ್ಕಾರದ ಬ್ಯಾಕ್ವರ್ಡ್ ಕಮ್ಯುನಿಟಿ ಆಫೀಸಿಂದ ನಮಗೆ ಸುಮಾರು 25 ಲಕ್ಷ ರೂಪಾಯಿ ಸಹಕಾರ ಬಂದಿದೆ. ಆನಂತರ ನಾವು ಬಿಲ್ಡಿಂಗನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಯಿತು. ನಂತರದ ದಿನಗಳಲ್ಲಿ ಸಾಲವನ್ನು ತೀರಿಸುವುದು ಒಂದು ಕಡೆ, ಅದೇ ರೀತಿ ಡೊನೇಷನ್ ಕಲೆಕ್ಟ್ ಮಾಡೋದು ಮತ್ತು ಸಮಾರಂಭಗಳಿಂದ ಬಂದಂಥ ಹಣವನ್ನು ಉಪಯೋಗಿಸಿಕೊಂಡು ಈ ಸಮುದಾಯ ಭವನ ಮತ್ತು ಪರಿಸರವನ್ನು ಈ ಸ್ಥಿತಿಗೆ ತರಲಿಕ್ಕೆ ಸಾಧ್ಯವಾಗಿದೆ. ಇದೀಗ ಮೊದಲಿದ್ದಂಥ ಸಭಾಭವನ ರೆನೋವೇಷನ್ ಆಗಿದೆ. ಇದರ ಸೀಲಿಂಗು ಬದಲಾಗಿದೆ, ನೆಲಹಾಸು ಬದಲಾಗಿದೆ, ಅದೇ ರೀತಿ ಎದುರು ಇಂಟರ್ಲಾಕ್ ಆಗಿದೆ, ಪರಿಪೂರ್ಣವಾದ ಭೋಜನಗೃಹ, ಪಾಕಶಾಲೆ, ಸರಿಯಾಗಿ ಅಲ್ಲಿ ಅತಿಥಿಗೃಹಗಳು, AC ಅತಿಥಿಗೃಹ ಇತ್ಯಾದಿ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಎಲ್ಲಕ್ಕೂ ಕಾರಣ ನಮ್ಮ ಸಮಾಜದ ಸಂಘಟನೆ. ಈಗಿನ ದಿನಗಳಲ್ಲಿ ಪುತ್ತೂರಲ್ಲಿ ಫಂಕ್ಷನ್ ಮಾಡೋದಿದ್ದರೆ ಫಸ್ಟಿಗೆ ಬರುವುದು ಗೌಡ ಸಮುದಾಯ ಭವನ ಖಾಲಿ ಉಂಟಾ ಅಂತೇಳಿ, ಇಲ್ಲಿಗೆ ಬಂದು ಇಲ್ಲಿ ಖಾಲಿ ಇಲ್ಲ ಇದ್ದರೆ ಬೇರೆ ಕಡೆ ಹೋಗ್ತಾರೆ. ಆ ರೀತಿ ಅದನ್ನು ಇಲ್ಲಿವರೆಗೆ ನಿರ್ವಹಣೆ ಮಾಡ್ತಾ ಬಂದಿದ್ದೇವೆ. ನಾವು ಸಮುದಾಯ ಭವನ ಉದ್ಘಾಟನೆ ಆದ ಮೇಲೆ ಅದರ ಮೊದಲು ಕೂಡ ವರ್ಷಕ್ಕೆ ಒಂದು ಸಲ ನಾವು ಒಟ್ಟು ಸೇರುವಂಥದ್ದು. ಒಂದು ನಮ್ಮದು ನಮ್ಮ ಸಮಾಜ ದೇವರನ್ನು ನಂಬುವಂಥ ಸಮಾಜ. ಆ ದೇವರನ್ನು ಮುಂದೆ ಇಟ್ಟುಕೊಂಡು ಎಲ್ಲ ಕೆಲಸವನ್ನು ನಾವು ಮಾಡುವಂಥದ್ದು. ಅದೇ ರೀತಿಯಲ್ಲಿ ವರ್ಷಕ್ಕೊಮ್ಮೆ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡು ನಾವೆಲ್ಲ ಸೇರಿಕೊಂಡು ಇಲ್ಲಿ ಒಟ್ಟಾಗಿ ಪ್ರಸಾದ ಭೋಜನ ಮಾಡಿ ಹೋಗುವಂಥ ಒಂದು ಪರಿಪಾಠವನ್ನು ಇಟ್ಟುಕೊಂಡಿದ್ದೇವೆ. ಇವತ್ತು ಕೂಡ ಅದೇ ರೀತಿ ಸತ್ಯನಾರಾಯಣ ಪೂಜೆ, ಬೆಳಿಗ್ಗೆ ಗಣಹೋಮ, ಸತ್ಯನಾರಾಯಣ ಪೂಜೆ ಆಗಿದೆ. ಮಧ್ಯಾಹ್ನಕ್ಕೆ ಸಾರ್ವಜನಿಕ ಅನ್ನಸಂತರ್ಪಣೆ ಕೂಡ ಇದೆ. ಇದನ್ನೆಲ್ಲ ಒಟ್ಟು ಸೇರಿಗೆ ಮಾಡಿ ಹೋಗುವಂಥ ಒಂದು ಪ್ರತೀತಿ. ನಮ್ಮ ಸಂಘಕ್ಕೆ ಪೂರಕವಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಸಂಘವಿದೆ. ಅದೇ ರೀತಿ ನಾಯಕತ್ವಕ್ಕೆ ಪೂರಕವಾಗಿ ನಮ್ಮಲ್ಲಿ ಯುವ ಸಂಘದ ರಚನೆ ಆಗಿದೆ. ಅಲ್ಲದೆ 2014ರಲ್ಲಿ ನಮ್ಮ ಯುವ ಸಂಘ ಅಂದಿನ ಅಧ್ಯಕ್ಷರಾಗಿದ್ದಂಥ AV ನಾರಾಯಣರ ಒಂದು ಕನಸಿನ ಕೂಸು ಸ್ವಸಹಾಯ ಸಂಘಗಳಾಗಬೇಕು. ಆ ನಿಟ್ಟಿನಲ್ಲಿ ಸ್ವಸಹಾಯ ಒಕ್ಕೂಟವನ್ನು ರಿಜಿಸ್ಟರ್ ಮಾಡಿ ಅದರ ಕಾರ್ಯವ್ಯಾಪ್ತಿಯಲ್ಲಿ ಇವತ್ತು ಸುಮಾರು 1000ಕ್ಕಿಂತ ಹೆಚ್ಚು ಸಂಘಗಳು ಕಾರ್ಯಚಟುವಟಿಕೆ ಮಾಡ್ತಾ ಇವೆ. ಅದು ಸಮಾಜಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇದೆ. ನಮ್ಮ ಸಮಾಜವನ್ನು ಒಗ್ಗೂಡಿಸುವಲ್ಲಿ ಇದು ಉತ್ತಮ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತು ನಮ್ಮ ಸಮಾಜದ ಬಡ ಜನರಿಗೆ, ಅಂದರೆ ತೀರಾ ಬಡವರಾಗಿದ್ದರೆ ವೈದ್ಯಕೀಯ ವೆಚ್ಚ ಇರ್ಬೋದು ಅಥವಾ ವಿದ್ಯಾಭ್ಯಾಸಕ್ಕೆ ಕಷ್ಟ ಆಗಿದ್ದರೆ ಅಂಥವರಿಗೆ ಸಹಾಯ ಮಾಡುವಂಥದ್ದು. ಸಹಾಯಧನ ಕೋರಿ ಬಂದಂಥ ಅರ್ಜಿ ಇದ್ದರೆ ಮಾಸಿಕ ಸಭೆಯಲ್ಲಿ ತಿಂಗಳಿಗೆ 2 ಜನರಿಗೆ ಸಹಾಯಧನವನ್ನು ಕೊಡ್ತಾ ಬಂದಿದೆ. ಹಾಗೂ ವರ್ಷಕ್ಕೊಮ್ಮೆ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡುವಂಥದ್ದು ಮತ್ತು ಇತರ 10 ಹಲವು ಕಾರ್ಯಕ್ರಮಗಳನ್ನು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಸಂಘ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂದರ್ಭದಲ್ಲಿ ಇವತ್ತು ನಾವು ವಾರ್ಷಿಕ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಸೇರಿದ್ದೇವೆ. ಈ ಸಮಾರಂಭದಲ್ಲಿ ನಮಗೆ ಆಶೀರ್ವಚನ ನೀಡಲು ಬಂದಿರುವಂಥ ಪೂಜ್ಯ
ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಪಾದಾರವಿಂದಗಳಿಗೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವವರು ನಮ್ಮ ಸಂಘದ ಅಧ್ಯಕ್ಷರಾದಂಥ ರವಿ ಮುಂಗುಳಿಮನೆ. ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮಲ್ಲಿ ಮುಖ್ಯ ಅತಿಥಿಗಳಾಗಿ ಇವತ್ತು ವೇದಿಕೆಯಲ್ಲಿರುವ ಶ್ರೀಯುತ ಸಂಜೀವ ಮಠಂದವರು, ಮಾಜಿ ಶಾಸಕರು ಹಾಗೂ ನಮ್ಮ ಸಲಹಾ ಸಮಿತಿಯ ಅಧ್ಯಕ್ಷರು ಆದಂಥ ಮಾನ್ಯ ಸಂಜೀವ ಮಠಂದೂರು ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರಾದಂಥ ವಾರಿಜೆ ಬಿಳೆಪ್ಪಗೌಡ ಇದ್ದಾರೆ, ಅವರಿಗೂ ಹಾರ್ದಿಕ ಸ್ವಾಗತ. ಯುವ ಸಂಘದ ಅಧ್ಯಕ್ಷರಾದಂಥ ಅಮರನಾಥ ಗೌಡ ಅವರಿಗೂ ಸ್ವಾಗತ. ಸ್ವಸಹಾಯ ಟ್ರಸ್ಟ್ನ ಅಧ್ಯಕ್ಷರಾದಂಥ ಮನೋಹರ್ ಡಿ ವಿ ಅವರಿಗೂ ಸ್ವಾಗತ. ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಸಂಚಾಲಕರು, ಇತರ ಪದಾಧಿಕಾರಿಗಳೆಲ್ಲರಿಗೂ ಸ್ವಾಗತಿಸುತ್ತಾ ಬಂದಂಥ ಎಲ್ಲ ಗೌರವಾನ್ವಿತ ಸಭಾಸದರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಪತ್ರಕರ್ತ ಮಿತ್ರರಿದ್ದಾರೆ, ಅವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀಯುತ ವಿಶ್ವನಾಥ್ ಗೌಡ ಕೆಯೂರು ಇವರಿಗೆ. ಇದೀಗ ಪೂಜ್ಯ ಸ್ವಾಮೀಜಿಯವರನ್ನು ಮತ್ತು ಮುಖ್ಯ ಅತಿಥಿಗಳನ್ನು ಗೌರವಿಸುವಂಥ ಕಾರ್ಯಕ್ರಮ. ಪ್ರಥಮವಾಗಿ ಪೂಜ್ಯ ಸ್ವಾಮೀಜಿಯವರನ್ನು ಗೌರವಿಸಬೇಕಂತೇಳಿ ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರವಿ ಮುಂಗ್ಲಿಮನೆ ಮತ್ತು ಅವರ ಮನೆಯವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ದಂಪತಿ ಸಮೇತರಾಗಿ ಪೂಜ್ಯ ಸ್ವಾಮೀಜಿಯವರನ್ನು ಗೌರವಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಪುತ್ತೂರಿನ ಮಾಜಿ ಶಾಸಕರು ಕೂಡ ಆಗಿರುವಂಥ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಇವರನ್ನು ಕೂಡ ಗೌರವಿಸಬೇಕಂತೇಳಿ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಸಂಜೀವ ಮಠಂದೂರು ಇವರನ್ನು ತಾಲೂಕು ಗೌಡ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರವಿ ಮುಂಗ್ಲಿಮನೆ ಇವರು ಸ್ಮರಣಿಕೆ ಮತ್ತು ಶಾಲು ಹೊದಿಸುವುದರ ಮೂಲಕ ಗೌರವಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಅಧ್ಯಕ್ಷರಾದ ಶ್ರೀ ರವಿ ಮುಂಗ್ಲಿಮನೆ ಇವರಿಗೆ. ಮುಂದಕ್ಕೆ ತಮ್ಮೆಲ್ಲರ ನಿರೀಕ್ಷೆಯ ಅಂದರೆ ಮುಂದಿನ ಸಾಲಿನ ನೂತನ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಪದಪ್ರದಾನ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಈಗ ನೂತನ ಅಧ್ಯಕ್ಷರ ಪರಿಚಯ. ಸೇರುವಂತಹ ಎಲ್ಲ ಸಮಾಜದ ಬಂಧುಗಳೇ, ಒಂದು 5 ನಿಮಿಷದ ಕಾರ್ಯಕ್ರಮಕ್ಕಾಗಿ ಪೂಜ್ಯ ಸ್ವಾಮೀಜಿಯವರ ಅಧ್ಯಕ್ಷರ ಅನುಮತಿಯನ್ನು ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ಸಮಾಜದ ಒಬ್ಬರು ಪ್ರತಿಭೆ ಕೇವಲ 1 ತಿಂಗಳ ಹಿಂದೆ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರೆ ಸ್ಯಾಂಡ್ ಆರ್ಟ್ನಲ್ಲಿ. ಅವಳು ಶಮಿಕಾ ಎನ್.ಕೆ. ಅವಳ ಒಂದು 5 ನಿಮಿಷದ ಕಾರ್ಯಕ್ರಮಕ್ಕಾಗಿ ಈ ಸಭಾ ವೇದಿಕೆ ಇದೀಗ ಬಿಟ್ಟುಕೊಡ್ತಾ ಇದ್ದೇವೆ. ಸೇರುವಂತಹ ಎಲ್ಲ ಸಮಾಜದ ಬಂಧುಗಳು ಈ ನಮ್ಮ ಸಮುದಾಯದ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು ಅನ್ನುವ ವಿನಂತಿಯೊಂದಿಗೆ ಇದೀಗ 5 ನಿಮಿಷದ ಕಾರ್ಯಕ್ರಮಕ್ಕಾಗಿ ಶಮಿಕಾ ಎಂ.ಕೆ. ವೇದಿಕೆಯಲ್ಲಿ. ಸುಮಾರು 24 ಗಂಟೆಗಳ ಕಾಲ ಹತ್ತಿರ 300 ಹಾಡಿನೊಂದಿಗೆ ಸ್ಯಾಂಡ್ ಆರ್ಟ್ ಬಿಡಿಸಿದಂತಹ ಗಾಂಧಾರಿ ವಿದ್ಯೆಯ ಮೂಲಕ, ಅದು ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಗಾಂಧಾರಿ ವಿದ್ಯೆಯ ಮೂಲಕ ವರ್ಲ್ಡ್ ರೆಕಾರ್ಡನ್ನು ಮಾಡಿದಂತಹ ಈ ನಮ್ಮ ಸಮಾಜದ ಹೆಮ್ಮೆಯ ಹುಡುಗಿ ಕೇವಲ ತನ್ನ ಮನೆಗೆ ಮಾತ್ರ ಅಲ್ಲ, ನಮ್ಮ ಸಮುದಾಯಕ್ಕೆ, ಈ ಊರಿಗೆ ಹೆಸರನ್ನು ತಂದುಕೊಟ್ಟಂತಹ
ಈ ನಮ್ಮ ಹೆಮ್ಮೆಯ ಹುಡುಗಿ ಇದೀಗ ಸ್ಯಾನ್ ಆರ್ಟ್ ಮೂಲಕ ನಿಮ್ಮೆಲ್ಲರನ್ನ ಒಂದು 5 ನಿಮಿಷ ತನ್ನ ಪ್ರತಿಭೆಯನ್ನು ನಿಮ್ಮ ಎದುರು ಕೂಡ ಪೂಜ್ಯ ಸ್ವಾಮೀಜಿಯವರ ಎದುರುಗಡೆ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕಿದ್ದಾಳೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ತಾ ಇದ್ದಾಳೆ ನಮ್ಮ ಈ ಹೆಮ್ಮೆಯ ಪುತ್ರಿ. ಇದೀಗ ಅವಳ ಪ್ರತಿಭೆಗೆ ವೇದಿಕೆ. ಹಿರೇಬಂಡಾಡಿಯ ರೊಟೇರಿಯನ್ ಕೇಶವ PM ಮತ್ತು ಗೀತಾಮಣಿ ದಂಪತಿಯ ಪುತ್ರಿ ಇವಳು. ಗಾಂಧಾರಿ ವಿದ್ಯೆ, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಗಾಂಧಾರಿ ವಿದ್ಯೆಯ ಮೂಲಕ 24 ಗಂಟೆ ಹಾಡಿನೊಂದಿಗೆ ಚಿತ್ರದ ವಿನ್ಯಾಸ ಮಾಡಿದ ಈ ನಮ್ಮ ಹೆಮ್ಮೆಯ ಸಮಾಜದ ಪುತ್ರಿ ಪ್ರತಿಷ್ಠಿತ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡವಳು. ಈ ನಮ್ಮ ಹೆಮ್ಮೆಯ ಪ್ರತಿಭೆಯನ್ನು ಇದೀಗ ವಾರ್ಷಿಕ ಈ ಸಮಾವೇಶದಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಅವಳನ್ನು ಸನ್ಮಾನಿಸಲಿಕ್ಕಿದ್ದೇವೆ. ಶಮಿಕಾ MK ಇವಳ ಈ ಪ್ರತಿಭೆ ನಮ್ಮ ಸಮಾಜದ ಇತರ ಮಕ್ಕಳಿಗೂ ಕೂಡ ಆದರ್ಶಪ್ರಾಯವಾಗಿರಲಿ ಅನ್ನುವ ಆಶಯದೊಂದಿಗೆ ಈ ಪ್ರತಿಭೆಯ ಅನಾವರಣಕ್ಕೆ ಇದೀಗ ಈ ಸಭಾವೇದಿಕೆಯನ್ನು ನೀಡಿದ್ದೇವೆ.
ತಾಲೂಕು ಬಿಲ್ಲವ ಸಂಘದ ಮಾಜಿ ಅಧ್ಯಕ್ಷರು, ಅಕ್ಷಯ ಸಮೂಹ ವಿದ್ಯಾಸಂಸ್ಥೆಗಳ ಮಾಲಕರು ಆದಂತಹ ಜಯಂತ್ ನಡುಬೈಲು ಅವರು ಬಂದಿದ್ದಾರೆ. ಗೌರವಾನ್ವಿತರೆ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸೇರುವಂತಹ ಎಲ್ಲ ಸಮಾಜದ ಬಂಧುಗಳೇ, ನಮ್ಮ ಪ್ರತಿಭೆಯ ಅನಾವರಣ ಕೂಡ ಆಗ್ತಾ ಇದೆ. ಅದರೊಂದಿಗೆ ಪೂಜ್ಯ ಸ್ವಾಮೀಜಿಯವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಕೂಡ ಆಶೀರ್ವಚನ ನೀಡಬೇಕಾಗಿದೆ. 11 ಗಂಟೆಗೆ ಕಡಬಕ್ಕೆ ತಲುಪಬೇಕಿತ್ತವರು. ಆದರೂ ನಮ್ಮ ಮೇಲಿನ ಪ್ರೀತಿಯಿಂದ ಪ್ರಥಮವಾಗಿ ಎಲ್ಲಿ ಬಂದಿದ್ದಾರೆ, ಆದ್ದರಿಂದ ಪದಪ್ರದಾನ ಕಾರ್ಯಕ್ರಮವನ್ನು ಕೂಡ ಈ ಕಾರ್ಯಕ್ರಮದೊಂದಿಗೆ ನಾವು ಕೊಂಡೋಗ್ತಾ ಇದ್ದೇವೆ. ನಿಯೋಜಿತ ಅಧ್ಯಕ್ಷರು, ಕಾರ್ಯದರ್ಶಿಯ ಪರಿಚಯ ಮತ್ತು ಪದಗ್ರಹಣ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಯೋಜಿತ ನೂತನ ಅಧ್ಯಕ್ಷರ ಪರಿಚಯ. ಕೆ ಸುಂದರಗೌಡ, ರಾಮಗೌಡ ಕೆದಿಲ ಕಂಪ ಹಾಗೂ ಲಕ್ಷ್ಮೀ ದಂಪತಿಯ ಪುತ್ರರಾಗಿ 1/8/1982 ಕೆದಿಲ ಗ್ರಾಮ ಕಂಪದಲ್ಲಿ ಜನಿಸಿ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿ ದಿನಾಂಕ 25/6/1981 ಭಾರತೀಯ ಸೈನ್ಯದ ಇಂಡಿಯನ್ ಆರ್ಮ್ಡ್ ಫೋರ್ಸ್ಗೆ ಸೇರ್ಪಡೆಗೊಂಡು ಸೈನಿಕರಾಗಿ ಸೇವೆ ಸಲ್ಲಿಸಿ 20 ವರ್ಷ ಉತ್ತಮ ಸೇವೆಗಾಗಿ ಹಲವಾರು ಸೈನ್ಯ ಪದಕಗಳನ್ನು ಪಡೆದಿರುತ್ತಾರೆ. ಲಾಂಗ್ ಸರ್ವಿಸ್ ಸೇವಾ ಮೆಡಲ್, ಡೆಸರ್ಟ್ ಸೇವಾ ಮೆಡಲ್, 25th ಇಂಡಿಪೆಂಡೆಂಟ್ ಮೆಡಲ್, ವಿಜಯ್ ಮೆಡಲ್, ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದಾಗಿ ಸಿಗುವ ಮೆಡಲ್. ಹಾಗೆ ತಮ್ಮ ಸೈನ್ಯ ಸೇವೆಯ ನಂತರ ತಮ್ಮ ಪೂರ್ಣ ಜೀವನವನ್ನು ಸಾಮಾಜಿಕ ಕ್ಷೇತ್ರದಲ್ಲೂ ಧಾರ್ಮಿಕ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿರುತ್ತಾರೆ. ಮುಖ್ಯವಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಶ್ರೀ ಮುತ್ತುಂಜೇಶ್ವರ ದೇವಸ್ಥಾನ ನರಿಮಗುರು ಮುಂಡೂರು ಇಲ್ಲಿ 3 ವರ್ಷ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿ ಹಾಗೂ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿರುತ್ತಾರೆ. ತಾಲೂಕು ಒಕ್ಕಲಿಗಗೌಡ ಸೇವಾ ಸಂಘ ಪುತ್ತೂರು ಇದರಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ, ಪುತ್ತೂರು ವಲಯ ಉಸ್ತುವಾರಿಯಾಗಿ, ಪ್ರಸ್ತುತ ಒಕ್ಕಲಿಗ ಸೇವಾ ಸಂಘದ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ 2026-27 ಅವಧಿಗೆ ಪುತ್ತೂರು ತಾಲೂಕು ಗೌಡ ಸಂಘದ ಅಧ್ಯಕ್ಷರಾಗಿ ನೇಮಕಗೊಂಡಿರುತ್ತಾರೆ. ಮುಂಡೂರು ಒಕ್ಕಲಿಗ ಗೌಡ ಗ್ರಾಮ ಸಮಿತಿ ಇದರಲ್ಲಿ 6 ವರ್ಷ ಅಧ್ಯಕ್ಷರಾಗಿ ಮತ್ತು ಈಗ ಗ್ರಾಮ ಸಮಿತಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀ ಶಿರಾಡಿ ದೇವಸ್ಥಾನ ಕೊಡಿನೀರು ನರಿಮಗುರು ಇದರ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಪ್ರಸ್ತುತ ದೇವಸ್ಥಾನದ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. 2002ರಿಂದ 2007 ತನಕ ರಾಷ್ಟ್ರೀಯ ಗೇರು ಸಂಶೋಧನಾ ಕೇಂದ್ರ ಮೊಟ್ಟೆದಡ್ಕ ಇಲ್ಲಿ ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ 5 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಪ್ರತಿಷ್ಠಿತ ಪುತ್ತೂರು ರೋಟರಿ ಕ್ಲಬ್ ಸದಸ್ಯರಾಗಿ ಸೇವೆ ಸಲ್ಲಿಸಿ ತಮ್ಮ ಧರ್ಮಪತಿ ಶ್ರೀಮತಿ ಗೀತಾ, ಮಗ KS ಸ್ವರೂಪ್, ಮಗಳು KS ಶ್ವೇತಾ ಹಾಗೂ ಸೊಸೆ ಅಳಿಯಂದರೊಂದಿಗೆ ಶ್ರೀ ಸತ್ಯದೇವತಾ ನಿಲಯ ನಡುಬೈಲು ಇಲ್ಲಿ ಸಾಮಾಜಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ನೆಲೆಸಿರುತ್ತಾರೆ. ಇಂತಹ ಕ್ರಿಯಾಶೀಲ ಅದ್ಭುತ ವ್ಯಕ್ತಿ ನಮ್ಮ ನೂತನ ಅಧ್ಯಕ್ಷರು ಎಂದು ನಾವು ತುಂಬ ಗೌರವದಿಂದ ಹೇಳುತ್ತಿದ್ದೇವೆ. ಕಾರ್ಯಕ್ರಮದ ಎಲ್ಲ ಸಮಾಜದ ಬಂಧುಗಳೇ, ಇವತ್ತು ಈ ಸಭಾ ವೇದಿಕೆಗೆ ಅರ್ಥ ಬಂದಿದೆ. ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಅಂತ ನಾವು ಭಾವಿಸ್ತೇವೆ. ವರ್ಲ್ಡ್ ರೆಕಾರ್ಡ್ ಮಾಡಿದಂತಹ ನಮ್ಮ ಸಮಾಜದ ಹೆಮ್ಮೆಯ ಪುತ್ರಿ ಶಮಿಕಾ MK ಇವಳಿಗೆ ಒಳ್ಳೆಯ ಚಪ್ಪಾಳೆಯ ಮೂಲಕ ಗೌರವವನ್ನು ಸಲ್ಲಿಸಬೇಕು.
ನೋಡಿಯೂ ಚಿತ್ರ ಮಾಡಲಿಕ್ಕೆ ಆಗದ ನಮ್ಮೆದುರು ನೋಡದೆ ಚಿತ್ರ ಬಿಡಿಸಿದ ಸ್ಯಾಂಡ್ ಆರ್ಟ್ನಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದಂತಹ ಶಮಿಕಾ MK ಇವಳಿಗೆ ಸಮಾಜದ ಎಲ್ಲ ಬಂಧುಗಳ ಆಶೀರ್ವಾದ ಹಾರೈಕೆ ಇರಲಿ ಅನ್ನುವ ಆಶಯದೊಂದಿಗೆ ಇವಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇನ್ನು ಕೆಲವೇ ಕ್ಷಣದಲ್ಲಿ ಅವಳಿಗೆ ಈ ಸಭಾ ವೇದಿಕೆಯ ಮೇಲೆ ಸನ್ಮಾನವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಅಭಿನಂದನೆಗಳು ಶಮಿಕಾ MK ಇವರಿಗೆ. ಕಾರ್ಯಕ್ರಮ ಮುಂದುವರಿತದೆ. ನಿಯೋಜಿತ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳು ತಯಾರಾಗಿರಬೇಕು. ಪದಗ್ರಹಣ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣದಲ್ಲಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಆಗ್ತದೆ. ಶಮಿಕಾ MK ಮತ್ತು ಅವರ ಹೆತ್ತವರಿಗೆ ಅಭಿನಂದನೆಗಳು. ನೂತನ ಕಾರ್ಯದರ್ಶಿ ಪರಿಚಯ. ಡಾಕ್ಟರ್ ಶ್ರೀಧರ ಗೌಡ ಪಾನಂತಿಲ, MA MPhil PhD ಇವರು. ತಂದೆ ಶ್ರೀ ಶಾಂತಪ್ಪಗೌಡ ಪಾಣತಿಲ ಹಾಗೂ ತಾಯಿ ಶ್ರೀಮತಿ ದೇವಮ್ಮರಿಗೆ ಮಗನಾಗಿ ಜನಿಸಿ ಪಾಣತಿಲ ಹಾಗೂ ಉಬರಡ್ಕ ಮಿತ್ತೂರು ಇಲ್ಲಿ ಇವರ ಜನ್ಮಸ್ಥಳ. ಪ್ರಾಥಮಿಕ ಹಾಗೂ ಪದವಿ ಶಿಕ್ಷಣವನ್ನು ಉಬರಡ್ಕ ಮಿತ್ತೂರು NMC ಸುಳ್ಯ ಇಲ್ಲಿ ಮುಗಿಸಿ MA MPhil PhD ಮಂಗಳೂರು ವಿಶ್ವವಿದ್ಯಾಲಯ ಸಮಾಜಶಾಸ್ತ್ರದಲ್ಲಿ ಮುಗಿಸಿರುತ್ತಾರೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ವಿಭಾಗದಲ್ಲಿ 2 ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಮುಖಾಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ರಾಯಚೂರು, ದಾವಣಗೆರೆ, ಶಿವಮೊಗ್ಗ, ಬೆಳ್ಳಾರೆ ಮತ್ತು ಪುತ್ತೂರಿನಲ್ಲಿ ಸುಮಾರು 30 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ. ಪ್ರಸ್ತುತ ಕೃಷಿಯ ಜೊತೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಮಾಜಿಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಪ್ರಸ್ತುತ ಪುತ್ತೂರು ನೆಲ್ಲಿಕಟ್ಟೆಯಲ್ಲಿ MSc B.Ed ಪದವೀಧರೆಯಾಗಿ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಪ್ರೀತಾ, MBBS ಪದವೀಧರೆಯಾದ ಹಿರಿಯ ಪುತ್ರಿ ಡಾಕ್ಟರ್ ಅನುಷಾ ಹಾಗೂ MBBS ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದ ಪುತ್ರಿ ಕುಮಾರಿ ಅಶಿತಾರೊಂದಿಗೆ ವಾಸಿಸುತ್ತಾರೆ. ನೂತನ ಕಾರ್ಯದರ್ಶಿಯವರ ಆತ್ಮೀಯ ಸಹೃದಯ ಬಂಧುಗಳೇ, ನೂತನ ಅಧ್ಯಕ್ಷರಾಗಿ ಶ್ರೀಯುತ ಸುಂದರಗೌಡ ನಡುಬೈಲು, ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಧರಗೌಡ ಪಾನತಿಲ, ಮುಂದಕ್ಕೆ ಗೌರವಾಧ್ಯಕ್ಷರಾಗಿ ಶ್ರೀ ವಿಶ್ವನಾಥ ಗೌಡ ಕೆಯೂರು, ನಿಕಟಪೂರ್ವ ಅಧ್ಯಕ್ಷರಾಗಿ ರವಿ ಮುಂಗ್ಲಿಮನೆ, ಉಪಾಧ್ಯಕ್ಷರುಗಳಾಗಿ ಶ್ರೀಯುತ ಪುರುಷೋತ್ತಮ ಗೌಡ ಮುಂಗ್ಲಿಮನೆ, ಉಪಾಧ್ಯಕ್ಷರು ಮತ್ತು ಸಲಹೆಗಾರರು ಯುವ ಸಂಘ ಶ್ರೀ ವಿಶ್ವನಾಥ ಗೌಡ ಬನ್ನೂರು, ಉಪಾಧ್ಯಕ್ಷರು ಬನ್ನೂರು ವಲಯ ಉಸ್ತುವಾರಿಗಳು, ಶ್ರೀ ರಾಧಾಕೃಷ್ಣ ನಂದಿಲ, ಉಪಾಧ್ಯಕ್ಷರು ಪುತ್ತೂರು ವಲಯ ಉಸ್ತುವಾರಿ, ಶ್ರೀ ಸುರೇಶ್ ಅತ್ರಮಜಲು, ಉಪಾಧ್ಯಕ್ಷರು ಉಪ್ಪಿನಂಗಡಿ ವಲಯ ಉಸ್ತುವಾರಿ, ಶ್ರೀ ಶಿವರಾಮಗೌಡ ಬೊಳ್ಳಾಡಿ, ಉಪಾಧ್ಯಕ್ಷರು ಮತ್ತು ಕುಂಬ್ರ ವಲಯದ ಉಸ್ತುವಾರಿಗಳು, ಶ್ರೀ ಜಗನ್ನಾಥ ಪಟ್ಟೆ, ಉಪಾಧ್ಯಕ್ಷರು ಮತ್ತು ಕುಂಬ್ರ ವಲಯದ ಉಸ್ತುವಾರಿಗಳು, ಶ್ರೀಮತಿ ಭಾರತಿ ಕಾಡಮನೆ, ಉಪಾಧ್ಯಕ್ಷರು ಮತ್ತು ಮುಂಡೂರು ವಲಯ ಉಸ್ತುವಾರಿಗಳು, ಶ್ರೀಮತಿ ವಾರಿಜ ಕೆ ಗೌಡ, ಕಾರ್ಯದರ್ಶಿಗಳು ಮತ್ತು ಸಲಹೆಗಾರರು ಮಹಿಳಾ ಸಂಘ, ಶ್ರೀ ಮೋಹನ್ ಬಾಳುಗೋಡು ಕಾರ್ಯದರ್ಶಿ, ಶ್ರೀ ಯತೀಶ್ ದೇವ ಸಂಟ್ಯಾರು ಕಾರ್ಯದರ್ಶಿ, ಶ್ರೀ ಶ್ರೀಧರಗೌಡ ಕಣಜಾಲು ಖಜಾಂಚಿ ಮತ್ತು ಶ್ರೀ ಲಿಂಗಪ್ಪಗೌಡ ತೆಂಕಿಲ ಇವರು ಸಮುದಾಯ ಭವನದ ಉಸ್ತುವಾರಿಗಳು. ಮತ್ತೊಮ್ಮೆ ತಮ್ಮಂದೆ ಶ್ರೀಯುತ ಸುಂದರಗೌಡ ನಡುಬೈಲ ಅಧ್ಯಕ್ಷರು, ಶ್ರೀ ಶ್ರೀಧರಗೌಡ ಪಾನತ್ತಿಲ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ವಿಶ್ವನಾಥ ಗೌಡ ಗೌರವಾಧ್ಯಕ್ಷರು, ಶ್ರೀ ರವಿ ಮುಂಗ್ಲಿಮನೆ ನಿಕಟಪೂರ್ವ ಅಧ್ಯಕ್ಷರು, ಶ್ರೀ ಪುರುಷೋತ್ತಮ ಮುಂಗ್ಲಿಮನೆ ಉಪಾಧ್ಯಕ್ಷರು ಮತ್ತು ಸಲಹೆಗಾರರು ಯುವ ಒಕ್ಕಲಿಗ ಗೌಡ ಸೇವಾ ಸಂಘ, ಶ್ರೀ ವಿಶ್ವನಾಥ ಗೌಡ ಬನ್ನೂರು, ಉಪಾಧ್ಯಕ್ಷರು ಮತ್ತು ಬನ್ನೂರು ವಲಯದ ಉಸ್ತುವಾರಿಗಳು, ಶ್ರೀ ರಾಧಾಕೃಷ್ಣ ನಂದಿಲ, ಉಪಾಧ್ಯಕ್ಷರು ಮತ್ತು ಪುತ್ತೂರು ವಲಯದ ಉಸ್ತುವಾರಿಗಳು, ಶ್ರೀ ಸುರೇಶ್ ಅತ್ತಿಮಜಲು, ಉಪಾಧ್ಯಕ್ಷರು ಮತ್ತು ಉಪ್ಪಿನಂಗಡಿ ವಲಯದ ಉಸ್ತುವಾರಿಗಳು, ಶ್ರೀ ಶಿವರಾಮಗೌಡ ಬೊಳ್ಳಾಡಿ, ಉಪಾಧ್ಯಕ್ಷರು ಮತ್ತು ಕುಂಬ್ರ ವಲಯದ ಉಸ್ತುವಾರಿಗಳು, ಶ್ರೀ ಜಗನ್ನಾಥ ಪಟ್ಟೆ, ಉಪಾಧ್ಯಕ್ಷರು ಕುಂಬ್ರ ವಲಯದ ಉಸ್ತುವಾರಿಗಳು, ಶ್ರೀಮತಿ ಭಾರತಿ ಕಾಡಮನೆ, ಉಪಾಧ್ಯಕ್ಷರು ಮತ್ತು ಮುಂಡೂರು ವಲಯದ ಉಸ್ತುವಾರಿಗಳು, ಶ್ರೀಮತಿ ವಾರಿಜಾಕೆ ಗೌಡ ಕಾರ್ಯದರ್ಶಿಗಳು ಮತ್ತು ಸಲಹೆಗಾರರು ಮಹಿಳಾ ಸಂಘ, ಶ್ರೀ ಮೋಹನ್ ಬಾಳುಗೋಡು ಕಾರ್ಯದರ್ಶಿಗಳು, ಶ್ರೀ ಯತೀಶ್ ದೇವ ಸಂಟ್ಯಾರು ಕಾರ್ಯದರ್ಶಿಗಳು, ಶ್ರೀ ಶ್ರೀಧರಗೌಡ ಕಣಜಾಲು ಖಜಾಂಚಿ ಮತ್ತು ಶ್ರೀ ಲಿಂಗಪ್ಪಗೌಡ ತೆಂಕಿಲ ಇವರು ಸಮುದಾಯ ಭವನದ ಉಸ್ತುವಾರಿಗಳಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಕಾರ್ಯವ್ಯಾಪ್ತಿಯನ್ನು ನಡೆಸಿಕೊಡಲಿದ್ದಾರೆ.
ಫೈಲ್ ಹಸ್ತಾಂತರ ಮಾಡುವ ಮೂಲಕ ಅಧಿಕೃತವಾಗಿ ಇವತ್ತು ಅಧಿಕಾರ ಹಸ್ತಾಂತರ ಆಗ್ತಾ ಇದೆ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ನಮ್ಮ ಸಮುದಾಯ ಪುತ್ತೂರು ತಾಲೂಕಿನಲ್ಲಿ ಇದರ ಆಡಳಿತ ಚುಕ್ಕಾಣಿಯನ್ನು ಪದಪ್ರದಾನ ಮಾಡುವ ಮೂಲಕ ಪೂಜ್ಯ ಸ್ವಾಮೀಜಿ ಮತ್ತು ಗಣ್ಯ ಅತಿಥಿಗಳು ಹಿರಿಯರ ಮಾರ್ಗದರ್ಶನದಲ್ಲಿ ಶ್ರೀ ಕೆ ಸುಂದರಗೌಡ ಮತ್ತು ಶ್ರೀಧರ ಪಾನತ್ತಲ ಇವರ ಸಮರ್ಥ ನಾಯಕತ್ವದಲ್ಲಿ ತಂಡ ತಯಾರಾಗಿದೆ. ಈಗಾಗಲೇ ಅಧಿಕಾರವನ್ನು ಪಡೆದುಕೊಂಡಿದ್ದಾರೆ. ನೂತನ ತಂಡದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಮತ್ತು ಶುಭಾಶಯವನ್ನು ಸಲ್ಲಿಸುತ್ತಾ ಮುಂದಕ್ಕೆ ಇದೇ ವೇದಿಕೆಯಲ್ಲಿ ತಾಲೂಕು ಮಹಿಳಾ ಗೌಡ ಸಂಘದ ನೂತನ ತಂಡದ ಪದಪ್ರದಾನ ಕಾರ್ಯಕ್ರಮ ನಡೆಯಲಿದೆ. ತಾಲೂಕು ಮಹಿಳಾ ಸಂಘದ ಪದಾಧಿಕಾರಿಗಳು ತಯಾರಾಗಿರಬೇಕು. ಮುಂದಕ್ಕೆ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ನೂತನ ತಂಡದ ಪದಪ್ರದಾನ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ನೂತನ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ನೀವು ಕೂಡ ಆದಷ್ಟು ಬೇಗ ತಯಾರಾಗಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘ ಇದರ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಿವಿಧ ಪದಾಧಿಕಾರಿಗಳ ಪದಪ್ರದಾನ ಕಾರ್ಯಕ್ರಮ ನಡೆಯುತ್ತಿದೆ. ನೂತನ ತಂಡದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಮತ್ತು ಮುಂದಿನ ಕಾರ್ಯಕ್ರಮಗಳಿಗೆ ಶುಭಾಶಯವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ನೂತನ ತಂಡದ ಫೋಟೋ ಸೆಷನ್ ನಡೆಯುತ್ತಾ ಇದೆ. ಮಹಿಳಾ ಸಂಘದ ಪದಾಧಿಕಾರಿಗಳು ತಯಾರಾಗಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪುತ್ತೂರು ಗೌಡ ನೂತನ ಮಹಿಳಾ ಸಂಘದ ನೂತನ ಅಧ್ಯಕ್ಷರು ಕುಸುಮಾ ಚಂದಪ್ಪಗೌಡ ಕೃಷ್ಣನಗರ, ಪ್ರಧಾನ ಕಾರ್ಯದರ್ಶಿ ಲೇಖಾ ಗೋವರ್ಧನ್, ಕೋಶಾಧಿಕಾರಿ ರೇವತಿ ವಿಶ್ವನಾಥಗೌಡ ಪಟ್ಟೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಉಪಾಧ್ಯಕ್ಷರು ಸಂಧ್ಯಾ ಶಶಿಧರ್, ರತ್ನಾ ಕಿಶೋರ್, ಸಂಧ್ಯಾ ಬೈಲಾಡಿ, ಕಾರ್ಯದರ್ಶಿ ಸಂಧ್ಯಾ ಬೈಲಾಡಿ, ಸಲಹೆಗಾರರು ಗೌರಿ ಬನ್ನೂರು, ಮೀನಾಕ್ಷಿ ಡಿ ಗೌಡ, ಯಶೋಧ ನರಿಮಗುರು, ಪ್ರತಿಭಾ ಸುಧಾಕರ್, ರತ್ನಾವತಿ ಗೌಡ, ನೇತ್ರಾವತಿ ಗೌಡ, ಸಾವಿತ್ರಿ ಆರ್ಕೆ, ಶೋಭಾ ಶಿವಾನಂದ್, ಗೀತಾ ಎ, ವಿದ್ಯಾಲಿಂಗಪ್ಪ, ಉಷಾಮಣಿ, ಭಾರತಿ ಸದಾಶಿವ. ಸಂಘಟಿತ ಕಾರ್ಯದರ್ಶಿಗಳು ನವೀನ್ ಬಿಡಿ, ಉಷಾನಾರಾಯಣ, ಚಂದ್ರಕಲಾ ಕೆ, ಸುಮಲತಾ, ಲೀಲಾವತಿ ಎಂ. ವಲಯ ಮಹಿಳಾ ಉಸ್ತುವಾರಿಗಳು ಪುತ್ತೂರು ವಲಯ, ಕುಂಬ್ರ ವಲಯ ರೇಖಾ ಮೋಹನ್ ಗೌಡ ಕೆಯೂರು, ಬನ್ನೂರು ವಲಯ ಗೌರಿ ಬನ್ನೂರು, ಉಪ್ಪಿನಂಗಡಿ ವಲಯ ಸುಜಾತ ಕಾಂಚನ. ತಮ್ಮ ಗೌರವ ಉಪಸ್ಥಿತಿಯನ್ನು ಸ್ಮರಿಸುತ್ತೇವೆ. ತಾವು ವೇದಿಕೆಗೆ ಬರಬೇಕಾಗಿ ವಿನಂತಿ.
ನೂತನ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಕುಸುಮಾ ಚಂದಪ್ಪ ಗೌಡ ಮತ್ತು ತಂಡದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಮತ್ತು ಮುಂದಿನ ತಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಶುಭಾಶಯವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು ಮತ್ತು ಶುಭಾಶಯಗಳು ನೂತನ ತಂಡಕ್ಕೆ. ಇದೀಗ ಇದೇ ವೇದಿಕೆಯಲ್ಲಿ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಇದರ ನೂತನ ತಂಡದ ಪದಪ್ರದಾನ ಕಾರ್ಯಕ್ರಮ. ನೂತನ ಅಧ್ಯಕ್ಷರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ವಲಯ ಇದರ ಮಾಜಿ ಅಧ್ಯಕ್ಷರು. ವೃತ್ತಿಯಲ್ಲಿ ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿರುವ ಇವರೇ ಶ್ರೀಯುತ ಪ್ರಶಾಂತ್ ಕೆಮ್ಮೈ. ದಯಮಾಡಿ ವೇದಿಕೆ ಬರಬೇಕು. ನೂತನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪ್ರಶಾಂತ್ ಕೆಮ್ಮೈ ಮತ್ತು ಇವರೊಂದಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಗುರುರಾಜ್ ಹಿರೇಬಂಡಾಡಿ, ಉಪಾಧ್ಯಕ್ಷರುಗಳಾಗಿ ಆನಂದಗೌಡ ತೆಂಕಿಲ, ಮೋಹನ್ ಗೌಡ ಕಬಕ, ಕೋಶಾಧಿಕಾರಿಯಾಗಿ ಕಾರ್ತಿಕ್ ಗೌಡ ಬಡಾವು, ಕ್ರೀಡಾ ಕಾರ್ಯದರ್ಶಿಯಾಗಿ ಪ್ರಕಾಶ್ ಗೌಡ ಕೆಮ್ಮಾಯಿ, ಜೊತೆ ಕಾರ್ಯದರ್ಶಿಯಾಗಿ ವರುಣ್ ಓಲಾಡಿ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಶೇಖರ್ ಬನ್ನೂರು, ಪುತ್ತೂರು ವಲಯದ ಅಧ್ಯಕ್ಷರಾಗಿ ದಾಮೋದರ ಗೌಡ ಗಣೇಶನ ಕೊಮ್ಮೇರು, ಕಾರ್ಯದರ್ಶಿ ಸತೀಶ್ ಗೌಡ ತೆಂಕಿಲ, ಬನ್ನೂರು ವಲಯದ ಅಧ್ಯಕ್ಷರಾಗಿ ವಸಂತ ಗೌಡ ಕಬಕ್ಕ, ಮತ್ತೊಮ್ಮೆ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಪ್ರಶಾಂತ್ ಕೆಮ್ಮಾಯಿ, ಪ್ರಧಾನ ಕಾರ್ಯದರ್ಶಿಗಳಾಗಿ ಗುರುರಾಜ್ ಹಿರೇಬಂಡಾಡಿ, ಉಪಾಧ್ಯಕ್ಷರಾಗಿ ಆನಂದಗೌಡ ತೆಂಕಿಲ ಮತ್ತು ಮೋಹನ್ ಗೌಡ ಕಬಕ, ಕೋಶಾಧಿಕಾರಿಯಾಗಿ ಕಾರ್ತಿಕ್ ಗೌಡ ಬಡಾವು, ಕ್ರೀಡಾ ಕಾರ್ಯದರ್ಶಿಯಾಗಿ ಪ್ರಕಾಶ್ ಗೌಡ ಕೆಮ್ಮಾಯಿ, ಜೊತೆ ಕಾರ್ಯದರ್ಶಿಯಾಗಿ ವರುಣ್ ಓಲಾಡಿ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಶೇಖರ್ ಬನ್ನೂರು, ಪುತ್ತೂರು ವಲಯದ ಅಧ್ಯಕ್ಷರಾಗಿ ದಾಮೋದರ ಗೌಡ ಗಣೇಶನ ಕುಮೇರು, ಕಾರ್ಯದರ್ಶಿಯಾಗಿ ಸತೀಶ್ ಗೌಡ ತೆಂಕಿಲ, ಬನ್ನೂರು ವಲಯದ ಅಧ್ಯಕ್ಷರಾಗಿ
ವಸಂತಗೌಡ ಕಬಕ, ಕಾರ್ಯದರ್ಶಿಯಾಗಿ ಪ್ರಕಾಶ್ ಚಿಕ್ಕಬಣ್ಣೂರು. ಉಪ್ಪಿನಂಗಡಿ ವಲಯದ ಅಧ್ಯಕ್ಷರಾಗಿ ನಿತಿನ್ ಉಪ್ಪಿನಂಗಡಿ, ಕಾರ್ಯದರ್ಶಿಯಾಗಿ ತಾರನಾಥ ಕೊನೆತೋಟ. ಕುಂಬ್ರ ವಲಯದ ಅಧ್ಯಕ್ಷರಾಗಿ ಶರತ್ ಗೌಡ ಇಡ್ಯಪ್ಪೆ, ಪ್ರಧಾನ ಕಾರ್ಯದರ್ಶಿಯಾಗಿ ರಕ್ಷಿತ್ ಕೆದಂಬಾಡಿ. ಮುಂಡೂರು ವಲಯದ ಅಧ್ಯಕ್ಷರಾಗಿ ಚಿದಾನಂದ ನರಿಮಗುರು, ಕಾರ್ಯದರ್ಶಿಯಾಗಿ ಸಂಪ್ರೀತ್ ಗೌಡ ಕಡ್ಯ. ಈಶ್ವರಮಂಗಲ ವಲಯದ ಅಧ್ಯಕ್ಷರಾಗಿ ಜಗನ್ನಾಥ ಪಟ್ಟೆ, ಕಾರ್ಯದರ್ಶಿಯಾಗಿ ಶ್ರೀಕಾಂತ್ ಕೌ. ಉಪ್ಪಿನಂಗಡಿ ವಲಯದ ಕಾರ್ಯದರ್ಶಿಯಾಗಿ ಶ್ರೀಯುತ ಹರೀಶ್ ಪಟ್ಲ, ದಯಮಾಡಿ ವೇದಿಕೆ ಬರಬೇಕು. ಗೌರವಾಧ್ಯಕ್ಷರಾಗಿ ಶ್ರೀಯುತ ರಾಧಾಕೃಷ್ಣ ನಂದಿಲ ಕೂಡ ಇವರು ಕಾರ್ಯನಿರ್ವಹಿಸಲಿದ್ದಾರೆ. ನೂತನ ವಲಯದ ಅಧ್ಯಕ್ಷರುಗಳಿಗೆ ಅಧ್ಯಕ್ಷರು ಫ್ಲ್ಯಾಗ್ ಹಸ್ತಾಂತರ ಮಾಡಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವಲಯದ ಅಧ್ಯಕ್ಷರುಗಳಿಗೆ ಸ್ವಾಮೀಜಿಯ ಮುಖೇನ ಫ್ಲ್ಯಾಗ್ ಹಸ್ತಾಂತರ ಮಾಡಬೇಕಂತೇಳಿ ನೂತನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪ್ರಶಾಂತ್ ಕೆಮ್ಮೈ ಇವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಪ್ರಥಮವಾಗಿ ಪುತ್ತೂರು ವಲಯದ ಅಧ್ಯಕ್ಷರಾಗಿ ದಾಮೋದರ ಗೌಡ ಗಣೇಶನಕುಮಾರ್ ಇವರಿಗೆ ಫ್ಲಾಗ್ ಹಸ್ತಾಂತರ ಮಾಡಬೇಕಂತೇಳಿ ಕೇಳ್ಕೊಳ್ತಿದ್ದೇನೆ. ಇವರೊಂದಿಗೆ ಕಾರ್ಯದರ್ಶಿಯವರು ಕೂಡ ಕೈ ಜೋಡಿಸಬೇಕು. ಸತೀಶ್ ಗೌಡ ತೆಂಕಿಲ, ಪುತ್ತೂರು ವಲಯದ ಅಧ್ಯಕ್ಷರಾಗಿ ದಾಮೋದರ ಗಣೇಶನಕುಮಾರ್, ಕಾರ್ಯದರ್ಶಿಯಾಗಿ ಸತೀಶ್ ಗೌಡ ತೆಂಕಿಲ. ಮುಂದಕ್ಕೆ ಬನ್ನೂರು ವಲಯದ ಅಧ್ಯಕ್ಷರಾಗಿ ಶ್ರೀಯುತ ವಸಂತ್ ಗೌಡ ಕಬಕ್ಕ, ಕಾರ್ಯದರ್ಶಿಯಾಗಿ ಪ್ರಕಾಶ್ ಚಿಕ್ಕಬಣ್ಣೂರು. ಉಪ್ಪಿನಂಗಡಿ ವಲಯದ ಅಧ್ಯಕ್ಷರಾಗಿ ನಿತಿನ್ ಉಪ್ಪಿನಂಗಡಿ, ಕಾರ್ಯದರ್ಶಿಯಾಗಿ ಹರೀಶ್ ಪಟ್ಲ. ಕುಂಬ್ರ ವಲಯದ ಅಧ್ಯಕ್ಷರಾಗಿ ಶರತ್ ಗೌಡ ಇಡ್ಯಪ್ಪೆ, ಪ್ರಧಾನ ಕಾರ್ಯದರ್ಶಿಯಾಗಿ ರಕ್ಷಿತ್ ಕೆದಂಬಾಡಿ. ಮುಂಡೂರು ವಲಯದ ಅಧ್ಯಕ್ಷರಾಗಿ ಚಿದಾನಂದ ನರಿಮಗುರು, ಕಾರ್ಯದರ್ಶಿಯಾಗಿ ಸಂಪ್ರೀತ್ ಗೌಡ ಕಡ್ಯ. ಮುಂದಕ್ಕೆ ಈಶ್ವರಮಂಗಲ ವಲಯದ ಅಧ್ಯಕ್ಷರಾಗಿ ಜಗನ್ನಾಥ ಪಟ್ಟೆ, ಕಾರ್ಯದರ್ಶಿಯಾಗಿ ಶ್ರೀಕಾಂತ್ ಕೌ. ನೂತನ ತಂಡದ ಫೋಟೋ ಸೆಷನ್ ನಡೆಯುತ್ತಿದೆ. ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳು ಮತ್ತು ವಿವಿಧ ವಲಯಗಳ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳ
ಪದಪ್ರದಾನ ಕಾರ್ಯಕ್ರಮ ನಡೆದು ಇದೀಗ ಫೋಟೋ ಸೆಷನ್ ನಡೆಯುತ್ತಿದೆ. ಅಭಿನಂದನೆಗಳು ಮತ್ತು ಶುಭಾಶಯಗಳು ನೂತನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದೇವೆ. ಸಾಧನೆ ಎಂದರೆ ಒಂದು ಕ್ಷಣದ ಅದೃಷ್ಟವಲ್ಲ, ಅದು ನಿರಂತರ ಶ್ರಮದ ಫಲ. ಕನಸುಗಳಿಗೆ ದಿಕ್ಕು ತೋರಿಸಿ ಕಷ್ಟಗಳನ್ನು ಜಯಿಸಿ ಯಶಸ್ಸಿನ ಶಿಖರವನ್ನು ತಲುಪುವ ಪ್ರಯಾಣವೇ ಸಾಧನೆ. ಈ ಒಂದು ಶುಭ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಶ್ರೇಷ್ಠ ಸಾಧನೆಗೈದ ನಮ್ಮ ಸಮಾಜದ ಸಾಧಕರನ್ನು ಗೌರವಿಸುವಂಥ ಕಾರ್ಯಕ್ರಮ. ನಿರೂಪಣೆಗಾಗಿ ವೇದಿಕೆ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ನೋಟರಿ ವಕೀಲರು ಕೂಡ ಆಗಿರುವಂಥ ಶ್ರೀಯುತ ಚಿದಾನಂದ ಬೈಲಾಡಿ ಇವರಿಗೆ. ಇಂದಿನ ಸುಂದರ ಸಮಾರಂಭದ ಸ್ವಾಮೀಜಿಯವರ ಪಾದಾವಿರಂದಕ್ಕೆ ವಂದಿಸುತ್ತಾ ವೇದಿಕೆಯಲ್ಲಿರುವ ನಮ್ಮ ಸಲಹೆಗಾರರಾದ ಸಲಹಾ ಸಮಿತಿ ಅಧ್ಯಕ್ಷರಾದ ಸಂಜೀವ ಮಟ್ಟಂದೂರವರೇ, ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳಲ್ಲಿ ಗೌರವಾನ್ವಿತ ಸಭಾಸದರೇ, ಕಳೆದ ಒಂದು 4 ವರ್ಷದಿಂದ ನಮ್ಮ ಸಮಾಜದ ಸಾಧಕರನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕಳೆದ 4 ವರ್ಷದಲ್ಲಿ ತಾಲೂಕು ಸಂಘದಿಂದ ಒಬ್ಬರನ್ನು, ಮಹಿಳಾ ಸಂಘದಿಂದ ಒಬ್ಬರನ್ನು, ಯುವ ಸಂಘದಿಂದ ಒಬ್ಬರನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೆವು. ಈ ವರ್ಷ ಅದಕ್ಕೆ ಮೀರಿ 10 ಮಂದಿಯನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಇದೆ. ನಾವು ಒಬ್ಬ ಸಾಧನೆ ಮಾಡಿದವನನ್ನು ಗುರುತಿಸಿದಾಗ ಅವನಿಗೆ ಇನ್ನಷ್ಟು ಸಾಧನೆ ಮಾಡಬೇಕು ಅನ್ನೋ ಆಸೆ ಆಗ್ತದೆ, ಮತ್ತು ಯಾರು ಪಡೆದಿದ್ದರೋ ಅವರಿಗೆ ಮುಂದಿನ ದಿನಗಳಲ್ಲಿ ಗುರುತಿಸಬೇಕು ಅನ್ನುವ ಆಸೆ ವ್ಯಕ್ತವಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಸಾಧನೆಗೈದಂಥ 10 ಮಂದಿಯನ್ನು ನಾವು ಸನ್ಮಾನ ಮಾಡಿ ಗೌರವಿಸಲಿಕ್ಕಿದ್ದೇವೆ. ಮೊದಲಾಗಿ ಕೃಷಿ ಕ್ಷೇತ್ರದಲ್ಲಿ ಕೆಮ್ಮರ ಗಂಗಾಧರ ಗೌಡರು ದೊಡ್ಡ ಸಾಧನೆಯನ್ನು ಮಾಡಿದರು. ಪಡ್ರೆ ಕಾಸರಗೋಡು ಮನೆತನದ ಶ್ರೀ ಕೆಮ್ಮರ ಗೌಡರು 1916ರಲ್ಲಿ ಕೊಳ್ತಿಗೆ ಗ್ರಾಮದ ಕೆಮ್ಮರಕ್ಕೆ ಬಂದು ವಾಸ್ತವ್ಯ ಹೊಂದಿ ತಮ್ಮ ಸಂಸಾರದೊಂದಿಗೆ ಬದುಕಿ ಹಲವು ಸಾಧನೆಗಳನ್ನು ಮಾಡಿ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರಾಗಿ, ಸಹಕಾರಿ ಸಂಘದ ಕೆಯೂರು ಕೊಳ್ತಿಗೆ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಅದರೊಟ್ಟಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ಕೆಮ್ಮರ ಗಂಗಾಧರಗೌಡರು ಇವತ್ತು ಆರೋಗ್ಯ ನಿಮಿತ್ತ ನಮ್ಮೊಡನೆ, ಅನಾರೋಗ್ಯ ನಿಮಿತ್ತ ನಮ್ಮೊಡನೆ ಇರಲಿಕ್ಕೆ ಆಗೋದಿಲ್ಲ. ಅವರ ಮನೆಗೆ ಹೋಗಿ ಗುರುತಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳ್ತಾ, ಇನ್ನೊಂದು ಸಾಧಕಿ ರತ್ನಾವತಿ ಜಿ ವಿ ಗೌಡ, ದಯವಿಟ್ಟು ವೇದಿಕೆಗೆ ಬರಬೇಕು. ರತ್ನಾವತಿ ಜಿ ವಿ ಗೌಡ ಸುಳ್ಯ ತಾಲೂಕು ಜಾಲ್ಸೂರು ಅಡ್ಕಾರು ಮನೆತನದ ರಾಮಣ್ಣ ಗೌಡ ಮತ್ತು ಗಂಗಮ್ಮ ದಂಪತಿಗಳ ಸುಪುತ್ರಿ, ಕುರಿಯ ಗ್ರಾಮದ ಗಡಾಜೆ ವೆಂಕಪ್ಪ ಗೌಡರನ್ನ ವಿವಾಹವಾಗಿ ನರಿಮಗುರು ಗ್ರಾಮದ ಪಂಜಲದಲ್ಲಿ ವಾಸ್ತವ್ಯ ಹೊಂದಿದ ಇವರು ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ಸರ್ವೆ ಮಹಿಳಾ ಸಂಘದ ಸ್ಥಾಪನೆ ಮಾಡಿ ಅದರ ಸ್ಥಾಪಕ ಅಧ್ಯಕ್ಷೆ, ಮುಂಡೂರು ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕಿ, ಜಿಲ್ಲಾ ಮಹಿಳಾ ಸಹಕಾರಿ ಸಂಘದ ಸದಸ್ಯೆ, ನರಿಮಗುರು ಮಂಡಲ ಪಂಚಾಯತಿನ ಉಪಪ್ರಧಾನರಾಗಿ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಪ್ರಥಮ ಮಹಿಳೆ, ನಮ್ಮ ಮಹಿಳೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ
ಮಹಿಳಾ ಘಟಕದ ಪುತ್ತೂರು ಒಕ್ಕಲಿಗ ಗೌಡ ಮಹಿಳಾ ಘಟಕದ ಪ್ರಥಮ ಅಧ್ಯಕ್ಷೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗುತ್ತದೆ. ಅವರನ್ನು ಈ ಹೊತ್ತಲ್ಲಿ ಗೌರವಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಉದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ ಸಚಿನ್ ಸುಂದರಗೌಡರು ದಯವಿಟ್ಟು ವೇದಿಕೆಗೆ ಬನ್ನಿ. ಉಪ್ಪಿನಂಗಡಿಯ ತಿಮ್ಮಪ್ಪ ಗೌಡ ಮತ್ತು ನಾಗಮ್ಮ ದಂಪತಿಗಳ ಪುತ್ರನಾಗಿ ಸಚಿನ್ ಸುಂದರಗೌಡರು ತನ್ನ ವಿದ್ಯಾಭ್ಯಾಸವನ್ನು ಉಪ್ಪಿನಂಗಡಿಯಲ್ಲಿ ಮುಗಿಸಿ ಪುಟ್ಟ ಅಂಗಡಿಯೊಂದಿಗೆ ಪ್ರಾರಂಭ ಮಾಡಿದ ಸುಂದರಗೌಡರು ಆ ನಂತರ ಶಾಮಿಯಾನ ಉದ್ಯಮ, ಸಚಿನ್ ಕೋಲ್ಡ್ ಹೌಸ್, ಸವಿತಾ ಸ್ವೀಟ್ಸ್ ಹೀಗೆ ಒಂದೇ ಸಂಸ್ಥೆಯನ್ನು ಹುಟ್ಟು ಹಾಕಿ ಇವತ್ತು ಸುಮಾರು 175 ಮಂದಿಗೆ ಉದ್ಯೋಗವನ್ನು ಕೊಡುವಂಥ ಉನ್ನತ ವ್ಯಕ್ತಿಯಾಗಿ ಮೂಡಿಬಂದಿದ್ದಾರೆ. ಇವರ ಪತ್ನಿ ಶ್ರೀಮತಿ ಸವಿತಾ, ಯುವ ಉದ್ಯಮಿಯಾಗಿರುವ ಸಚಿನ್ ಮತ್ತು ಸೊಸೆ ಸುಪ್ರೀತರೊಂದಿಗೆ ವಾಸ್ತವ್ಯ ಮಾಡುವ ಇವರಿಗೆ ನಾವು ಗೌರವವನ್ನು ಕೊಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಮುಂದೆ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಶಿವರಾಮ್ ಗೌಡ ಇಡ್ಯಪ್ಪೆ ದಯವಿಟ್ಟು ವೇದಿಕೆಗೆ ಬನ್ನಿ. ಕೆದಮಾಡಿ ಗ್ರಾಮದ ಇಡ್ಯಪ್ಪೆ ಮನೆತನದ ಶ್ರೀ ಬಾಬಣ್ಣಗೌಡ ಮತ್ತು ಚೆನ್ನಮ್ಮ ದಂಪತಿಗಳ ಸುಪುತ್ರ. ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಕೆದಂಬಾಡಿಯಲ್ಲಿ ಮುಗಿಸಿ ಇವರ ವಿಶೇಷತೆ ಏನಂದರೆ ಅಯೋಧ್ಯ ಕರಸೇವೆಯಲ್ಲಿ ಕಾರ್ಯಕ್ರಮದಲ್ಲಿ ಪ್ರಥಮ ತಂಡದಲ್ಲಿ ಭಾಗವಹಿಸಿ ಕೆಲವು ದಿನ ಜೈಲು ವಾಸವನ್ನು ಕೂಡ ಅನುಭವಿಸಿದ ಅನುಭವ ಕೆದಂಬಾಡಿ ಶಿವರಾಮಗೌಡರಿಗಿದೆ. ಕೆದಂಬಾಡಿ ಸಹಕಾರಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸುಮಾರು 20 ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದಲ್ಲಿ ಸುಮಾರು 5 ವರ್ಷಗಳ ಕಾಲ ನಿರ್ದೇಶಕರಾಗಿ ಕುಂಬ್ರ ಶಾಖೆಯ ಸಲಹಾ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಇವರು ನಿರ್ಮಲರವರನ್ನು ವಿವಾಹವಾಗಿ 3 ಮಕ್ಕಳೊಂದಿಗೆ ಸುಖಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಹೊತ್ತಲ್ಲಿ ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇನ್ನೊಬ್ಬರು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಲೋಕೋಪಯೋಗಿ ಇಲಾಖೆಯ ಉದ್ಯೋಗಿ ಕೂಡ ಆಗಿದ್ದ ಪ್ರಮೋದ್ ಕುಮಾರ್ ಕೆ ದಯವಿಟ್ಟು ವೇದಿಕೆಗೆ ಬನ್ನಿ. ಬೆಳ್ಳಿಪಾಡಿ ಕೂಟೇಲು ಕುಟುಂಬದ ಕುಂಜನ್ನಗೌಡ ಮತ್ತು ಜಾನಕಿ ದಂಪತಿಗಳ ಸುಪುತ್ರ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಬಿಲಿನೆಲೆಯಲ್ಲಿ ಮುಗಿಸಿ ಪದವಿ ಶಿಕ್ಷಣವನ್ನು SDM ವಿದ್ಯಾಲಯ ಉಜಿರೆಯಲ್ಲಿ ಪಡೆದು ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರಿನಲ್ಲಿ ಡಿಪ್ಲೊಮೊ ಸಿವಿಲ್ ಇಂಜಿನಿಯರನ್ನು ಪಡೆಯುವಾಗಲೇ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದರು. ನಂತರ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಕ್ಕೆ ಸೇರಿ ಕರ್ನಾಟಕ ಲೋಕಸೇವಾ ಆಯೋಗದ ಮುಖಾಂತರ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಅಭಿಯಂತರರಾಗಿ ಕಾರ್ಕಳ, ಪುತ್ತೂರು ಕೆಲಸ ನಿರ್ವಹಿಸಿ ಈಗ ಕುಕ್ಕೆ ಸುಬ್ರಹ್ಮಣ್ಯ ಉಪವಿಭಾಗದ ಅಭಿಯಂತರರಾಗಿ ಹೆಚ್ಚುವರಿಯಾಗಿ ಕಡಬದಲ್ಲಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಇನ್ನೊಂದು ವಿಶೇಷತೆ ಏನು ಅಂದರೆ ನಮ್ಮ ಸಮಾಜದ ಯಾವುದೇ ಕಾರ್ಯಕ್ರಮ ಇರಲಿ, ಕಾರ್ಯಕ್ರಮ ಒಂದು ನಾಡಿದ್ದು ಇದೆ, ನಿಮ್ಮಿಂದ ಏನಾದರೂ ಸಹಕಾರ ಬೇಕಾಗ್ತದೆ ಅಂತ ಹೇಳಿದರೆ ಸಾಕು, ತಕ್ಷಣ 10,000ಕ್ಕಿಂತ ಜಾಸ್ತಿ ಮೊತ್ತವನ್ನು ಪ್ರತಿ ಕಾರ್ಯಕ್ರಮಕ್ಕೆ ಕೊಡುವಂಥ ವ್ಯಕ್ತಿತ್ವ ಪ್ರಮೋದ್ ಕುಮಾರ್. ಅವರನ್ನು ಕೂಡ ವಿಜಯಲಕ್ಷ್ಮಿಯನ್ನ ವಿವಾಹವಾಗಿ ಇಬ್ಬರು ನಿನಾದ ಮತ್ತು ನಿರ್ವದ ಎಂಬ ಹೆಣ್ಮಕ್ಕಳೊಂದಿಗೆ ಸುಖಿ ಜೀವನವನ್ನು ನಡೆಸುವಂಥ ಪ್ರಮೋದ್ ಕುಮಾರ್ರವನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗಾಡಿದಂಥ ಡಾಕ್ಟರ್ ಯದುರಾಜ್ DK ದಯವಿಟ್ಟು ಬನ್ನಿ. ನಮ್ಮ KM ದೇವದಾಸ್ ಗೌಡರು ಈ ವರ್ಷ ದೈವಾಧೀನರಾಗ್ತಾರೆ. ಅವರ ಸುಪುತ್ರರಾಗಿರುವ KM ದೇವದಾಸ್ ಗೌಡ ಮತ್ತು ಇಂದಿರಾ ದಂಪತಿಗಳ ಪುತ್ರ. ಪ್ರಾಥಮಿಕ ಶಿಕ್ಷಣವನ್ನು ಲಿಟಲ್ ಫ್ಲವರ್ ಶಾಲೆ, ಹೈಸ್ಕೂಲ್ ಪದವಿಯನ್ನು ಸಂತ ಫಿಲೋಮಿನಾ ಶಿಕ್ಷಣ ಸಂಸ್ಥೆಯಲ್ಲಿ, ವೈದ್ಯಕೀಯ ಪದವಿಯನ್ನು ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ತುಮಕೂರು, MD ಜನರಲ್ ಮೆಡಿಸಿನ್ ಪದವಿಯನ್ನು ಬ್ಯಾಂಗ್ಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಡೆದು 2009ರಲ್ಲಿ ಸರ್ಕಾರಿ ಸೇವೆಗೆ ನಿಯೋಜನೆಗೊಂಡು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಬಳಿಕ 2021ರಿಂದ ಪುತ್ತೂರು ಸಾರ್ವಜನಿಕ
ಆಸ್ಪತ್ರೆಯಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಾಗಿ ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸುಮಿತರವರನ್ನು ವಿವಾಹವಾಗಿ 2 ಮಕ್ಕಳೊಂದಿಗೆ ಸುಖಿ ಸಂಸಾರವನ್ನು ಮಾಡ್ತಾ ಇರುವಂಥ ಡಾಕ್ಟರ್ ಯದುರಾಜ್ರವರಿಗೆ ಕೂಡ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಮುಂದಕ್ಕೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಗೈದಂತಹ AV ನಾರಾಯಣ್ ದಯವಿಟ್ಟು ಬನ್ನಿ. ಬಣ್ಣೂರು ಗ್ರಾಮದ ಅಲಂಬುಡ ಮನೆತನದ ವೀರಪ್ಪಗೌಡ ಮತ್ತು ವೆಂಕಮ್ಮ ದಂಪತಿಗಳ ಸುಪುತ್ರ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬಣ್ಣೂರು ಸರಕಾರಿ ಶಾಲೆಯಲ್ಲಿ ಪಡೆದು ಕೊಂಬೆಟ್ಟಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದು ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗನ್ನು ಮಾಡಿ ರೋಟರಿ ಕ್ಲಬ್ಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಕ್ಕಲಿಗ ಯುವ ಸಂಘದ ಅಧ್ಯಕ್ಷರ ಅವಧಿಯಲ್ಲಿ ವಿಶೇಷವಾಗಿ ಸ್ವಸಹಾಯ ಒಕ್ಕೂಟವನ್ನು ಸ್ಥಾಪಿಸಿದ ಸ್ಥಾಪಕ ಅಧ್ಯಕ್ಷ ಅನ್ನುವ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಅದರೊಟ್ಟಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ AV ನಾರಾಯಣರು ಹಲವಾರು ಧಾರ್ಮಿಕ ಕೇಂದ್ರಗಳಲ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿರ್ತಾರೆ. ವಿಶೇಷವಾಗಿ ಇತ್ತೀಚೆಗೆ AVG ಆಂಗ್ಲ ಮಾಧ್ಯಮ ಶಾಲೆಯನ್ನು ಸಂಚಾಲಕರಾಗಿ ಪ್ರಾರಂಭಿಸಿದ ಏಕೈಕ ನಮ್ಮೂರಿನ ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದು. ಶ್ರೀಯುತ AV ನಾರಾಯಣರವರು ಪ್ರತಿಭಾದೇವಿಯವ್ರನ್ನ ವಿವಾಹವಾಗಿ ಆ ಮೂಲಕ ಜಿತಿನ್ ಗೌಡ ಮತ್ತು ಜ್ಯೋತ್ಸ್ನಾ ಗೌಡ ಎಂಬ ಮಕ್ಕಳೊಂದಿಗೆ ಸುಖಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಮೂಲಕ ಅಭಿನಂದನೆಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ.
ಮುಂದಕ್ಕೆ 3 ಯುವ ಪ್ರತಿಭೆಗಳನ್ನು ಕೂಡ ನಾವು ಗುರುತಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮವನ್ನು ಪುರುಷೋತ್ತಮ ಮಂಗ್ಲಿಮನೆಯವರು ನೆರವೇರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಈಗಾಗಲೇ ಸ್ವೀಕಾರ ಮಾಡಿದಂತಹ ಎಲ್ಲ ಹಿರಿಯರಿಗೆ ಶ್ರೀದೇವರು ಆರೋಗ್ಯ ಆಯುಷ್ಯವನ್ನು ಕರುಣಿಸಲಿ ಅಂತೇಳಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅಲೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅಂತ ಹೇಳಿದಾಗೆ ಹಿರಿಯರೊಂದಿಗೆ 3 ಮಂದಿ ಯುವ ಪ್ರತಿಭೆಗಳನ್ನು ಈ ಒಂದು ವೇದಿಕೆಯಲ್ಲಿ ನಾವು ಸನ್ಮಾನ ಪತ್ರ ನೀಡಲಿಕ್ಕಿದ್ದೇವೆ. ನಮ್ಮ ಈ ಸಂಭ್ರಮದ ಕ್ಷಣದಲ್ಲಿ ನಮ್ಮ ಸಮುದಾಯದ ಪ್ರತಿಭೆ ಡಾಕ್ಟರ್ ಧನ್ಯ ಬೈಲಾಡಿ ಆಯುರ್ವೇದ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೈದು ಸಾಗುತ್ತಾ ನಮ್ಮ ಹಿರಿಮೆಯಾಗಿ ಬೆಳೆದು ಸಾಧಕರಿಗೆ ಅಭಿನಂದನೆಯನ್ನು ಸಲ್ಲಿಸುವ ಈ ಒಂದು ಸಂದರ್ಭ ಡಾಕ್ಟರ್ ಧನ್ಯ ಬೈಲಾಡಿಯವರು ವೇದಿಕೆಗೆ ಬರಬೇಕು ಅಂತೇಳಿ ತಮ್ಮನ್ನೇ ವಿನಂತಿ ಮಾಡ್ತಾ ಇದ್ದೇನೆ. ಡಾಕ್ಟರ್ ಧನ್ಯ ಬೈಲಾಡಿಯವರು ಶ್ರೀ ಉಮಾಕಾಂತ್ ಬೈಲಾಡಿ ಮತ್ತು ಶ್ರೀಮತಿ ಹೇಮಲತಾ ಯುಬಿ ಇವರ ಮಗಳಾಗಿ ಜನಿಸಿರುತ್ತಾರೆ. ತಾವು ಬಾಲ್ಯದಿಂದಲೇ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಬೆಳೆದವರು. ತನ್ನ ಪ್ರಾಥಮಿಕ ಹಾಗೂ ಪ್ರೌಢ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ತಾವು ಆಯ್ಕೆ ಮಾಡಿಕೊಂಡದ್ದು ವೈದ್ಯಕೀಯ ಕ್ಷೇತ್ರ. BA MS ಹಾಗೂ MD ಪದವಿಯನ್ನು KVG ಆಯುರ್ವೇದ ಮಹಾವಿದ್ಯಾಲಯ ಸುಳ್ಯ ಇಲ್ಲಿ ಪೂರೈಸಿರುತ್ತಾರೆ. ಇವರು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಿಂದ ಮಾರ್ಚ್ 2025ರಂದು ನಡೆದ ಸ್ನಾತಕೋತ್ತರ MD ಆಯುರ್ವೇದ ಪರೀಕ್ಷೆಯಲ್ಲಿ ತೃತೀಯ ರ್ಯಾಂಕ್ ಗಳಿಸಿರುತ್ತಾರೆ. ಹಾಗೂ ಮಹಾವೀರ ವೈದ್ಯಕೀಯ ಕೇಂದ್ರ ಪುತ್ತೂರು ಇಲ್ಲಿ 1 ವರ್ಷ ವೈದ್ಯರಾಗಿ ಸೇವೆ ಸಲ್ಲಿಸಿ, ಪ್ರಗತಿ ಆಸ್ಪತ್ರೆ ಬೊಲ್ವಾರು ಪುತ್ತೂರು, ಜೀವದಿನದ ಆರೈಕೆ ಕೇಂದ್ರ ಕುಂಬ್ರ ಪುತ್ತೂರು ಇಲ್ಲಿ 1 ವರ್ಷಗಳ ಕಾಲ ಕೂಡ ಸೇವೆ ಸಲ್ಲಿಸಿ, ಪ್ರಸ್ತುತ KVG ಆಯುರ್ವೇದ ಮಹಾವಿದ್ಯಾಲಯ ಸುಳ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರೇ ಡಾಕ್ಟರ್ ಧನ್ಯ ಬೈಲಾಡಿ. ಅದೇ ರೀತಿ ಇನ್ನೋರ್ವರು ನಮ್ಮ ಈ ಸಂಭ್ರಮದ ಕ್ಷಣದಲ್ಲಿ ನಮ್ಮ ಸಮುದಾಯದ ಪ್ರತಿಭೆಯಾಗಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಾಧನೆಗೈದು ನಮ್ಮ ಹಿರಿಮೆಯಾಗಿ ಬೆಳೆದು ಸಾಧಕರಿಗೆ ಅಭಿಮಾನದಿಂದ ಸಲ್ಲಿಸುವ ಸನ್ಮಾನ ಪತ್ರ ಕುಮಾರಿ ಸಿಂಚನ ಊರುಬೈಲ್. ತಾವು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾದ ಡಾಕ್ಟರ್ UP ಶಿವಾನಂದ ಹಾಗೂ ಶೋಭಾ ಶಿವಾನಂದರ ಮಗಳು ಸಿಂಚನ ಊರುಬೈಲ್ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಪುತ್ತೂರಿನಲ್ಲಿ ಹಾಗೂ ಪದವಿ ಶಿಕ್ಷಣವನ್ನು ಆಳ್ವಾಸ್ ಕಾಲೇಜು MSc ಸೈಕಾಲಜಿಯನ್ನು ಬೆಂಗಳೂರಿನ ಜೈನ್ ಯೂನಿವರ್ಸಿಟಿಯಿಂದ ಪಡೆದಿರುತ್ತಾರೆ. ಪ್ರಸ್ತುತ ಸುದ್ದಿ ಬಿಡುಗಡೆ ಬೆಳ್ತಂಗಡಿ ಪತ್ರಿಕೆ ಹಾಗೂ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ CEO ಆಗಿದ್ದು, ಸುದ್ದಿ ಸಮೂಹ ಸಂಸ್ಥೆಗಳ ನಿರ್ದೇಶಕರಾಗಿದ್ದಾರೆ. ಬೆಂಗಳೂರಿನ ಸ್ವೀಟ್ ಕನ್ವೆನ್ಷನ್ ಎಂಬ ಡಿಸೈನರ್ ಕಸ್ಟಮೈಸ್ ಹೋಮ್ ಬೇಕರಿಯನ್ನು ಹೊಂದಿದ್ದಾರೆ. ಗ್ರಾಮೀಣ ಭಾಗದ ಉದ್ಯಮಿಗಳಾಗಲು ತರಬೇತಿ, ಮಾರ್ಗದರ್ಶನ ಮತ್ತು ಮಾರುಕಟ್ಟೆಗೆ ಸಹಕಾರವಾಗಲು ಅರಿವು ಎಂಬ ಸಂಸ್ಥೆ ಕಟ್ಟಿ ಪುತ್ತೂರು, ಮಂಗಳೂರಿನಲ್ಲಿ ಕೃಷಿಕರಾಗಿ ಉದ್ಯಮಿಗಳಿಗೆ ಉದ್ಯಮಶೀಲತೆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರುತ್ತಾರೆ. ಪದವಿ ಶಿಕ್ಷಣ ಪಡೆಯುವಾಗ ಸಾಂಸ್ಕೃತಿಕ ವಿಭಾಗದ ರಾಷ್ಟ್ರಮಟ್ಟದ ಸ್ಪರ್ಧೆಯನ್ನು ಆಳ್ವಾಸ್ ಕಾಲೇಜು ಹಾಗೂ ಮಂಗಳೂರು ವಿಶ್ವವಿದ್ಯಾಲಯವನ್ನು 2 ವಿಭಾಗದಲ್ಲಿ 2 ಬಾರಿ ಪ್ರತಿನಿಧಿಸಿದ್ದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಅಬುಧಾಬಿ, ಬಹ್ರೇನ್ ಮುಂತಾದ ಕಡೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನವನ್ನು ನೀಡಿರುತ್ತಾರೆ. ಇವರೇ ಕುಮಾರಿ ಸಿಂಚನ ಊರುಬೈಲ್. ಅದೇ ರೀತಿ ಇನ್ನೋರ್ವ ನಮ್ಮ ಈ ಸಂಭ್ರಮದ ಕ್ಷಣದಲ್ಲಿ ನಮ್ಮ ಸಮುದಾಯದ ಬಹುಮುಖ ಪ್ರತಿಭೆಯಾಗಿ ಸಾಧನೆಗೈದು ಈಗಾಗಲೇ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಪ್ರದರ್ಶನವನ್ನು ಕೊಟ್ಟಿರುತ್ತಾರೆ. ನಮ್ಮ ಹಿರಿಮೆಯಾಗಿ ಬೆಳೆದ ಈ ಒಂದು ಸಾಧಕರಿಗೆ ಅಭಿನಂದನಾ ಸಲ್ಲಿಸುವ ಸನ್ಮಾನ ಪತ್ರ ಶಮಿಕಾ MK. ತಾವು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಿರೇಬಂಡಾಡಿ ಗ್ರಾಮದ ಮುಡಿಪು ರೊಟೇರಿಯನ್ ಕೇಶವ PM ಮತ್ತು ಶ್ರೀಮತಿ ಗೀತಾಮಣಿ ದಂಪತಿಯ ಪುತ್ರಿಯಾಗಿ ಜನಿಸಿದ ಇವರು ಬಾಲ್ಯದಿಂದಲೇ
ಪ್ರತಿಭಾನ್ವಿತರಾಗಿ ಬೆಳೆದವರು. ಗಾಂಧಾರಿ ವಿದ್ಯೆ, ಭರತನಾಟ್ಯ, ಕರಾಟೆ, ಚಿತ್ರಕಲೆ, ಸಂಗೀತ ಮತ್ತು ಶೈಕ್ಷಣಿಕ ವಿಷಯಗಳಲ್ಲಿ ಬಹುಮುಖ ಪ್ರತಿಭೆಯಾಗಿದ್ದು, ಪ್ರಸ್ತುತ ಕಣ್ಣಿಗೆ ಬಟ್ಟೆ ಕಟ್ಟಿ ಗಾಂಧಾರಿ ವಿದ್ಯೆಯ ಮುಖಾಂತರ ಸತತ 24 ಗಂಟೆ ಹಾಡಿನೊಂದಿಗೆ ಚಿತ್ರದ ವಿನ್ಯಾಸ ಮಾಡಿ ಸ್ಯಾಂಡ್ ಹಾರ್ಟ್ ಕಲೆಯಲ್ಲಿ ಪ್ರತಿಷ್ಠಿತ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವುದು ನಮ್ಮ ಸಮುದಾಯಕ್ಕೆ ಇನ್ನೊಂದು ಗರಿ ಮೂಡಿಸಿದೆ. ಇವರೆಲ್ಲರಿಗೂ ಶ್ರೀ ಭಗವಂತ ಮಾಲಿಂಗೇಶ್ವರ ದೇವರು ಆರೋಗ್ಯ ಆಯುಷ್ಯವನ್ನು ಕರುಣಿಸಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತುಂಗಕ್ಕೆ ಇವರು ಮೇಲೇರಲಿ ಅಂತ ಹೇಳುತ್ತಾ ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತು ಈ ಸಮಾಜದ ಎಲ್ಲ ಹಿರಿಯ ಕಿರಿಯ ಬಾಂಧವರು ಕೂಡ ಅವರಿಗೆ ಆಶೀರ್ವಾದವನ್ನು ಸಲ್ಲಿಸುವಂತಾಗಲಿ ಅಂತೇಳಿ ನಾನು ವಂದಿಸುತ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ದಯವಿಟ್ಟು ಅವರ ಪೋಷಕರಿದ್ದರೆ ವೇದಿಕೆಗೆ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಲೋ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀರುವರು ಸಾಧಕರನ್ನು ಗೌರವಿಸಲು ಹೆಮ್ಮೆ ಪಡುತ್ತೇವೆ. ದಿಗಂತ್ VS, ಪುತ್ತೂರು ತಾಲೂಕು ಕೆಮ್ಮೆಂಜೆ ಗ್ರಾಮದ ಕರ್ನಾಟಕ ನಿವಾಸಿಗಳಾದ ಕ್ಯಾಂಕೋ ಉದ್ಯೋಗಿ ಶ್ರೀಮತಿ ವೀಣಾ ಮತ್ತು STCC ಬ್ಯಾಂಕ್ ಉದ್ಯೋಗಿ ವಿಶ್ವನಾಥ್ ಗೌಡ ದಂಪತಿಗಳ ಪುತ್ರ ದಿಗಂತ್ VS ಇವರು ಬಾಲ್ಯದಿಂದಲೇ ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದು 2024-25ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಕ್ವೀನ್ ಲ್ಯಾಂಡ್ನಲ್ಲಿ ನಡೆದ ವಿಶ್ವ ಲೈಫ್ ಸೇವಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಭಾರತ ತಂಡದ ಸದಸ್ಯರಾಗಿ ಭಾಗವಹಿಸಿರುತ್ತಾರೆ. ಅದೇ ವರ್ಷ ದೆಹಲಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಫಿನ್ ಸ್ವಿಮ್ಮಿಂಗ್ನಲ್ಲಿ ಭಾಗವಹಿಸಿ ಕೂಟ ದಾಖಲೆಯೊಂದಿಗೆ ಚಿನ್ನದ ಪದಕಗಳನ್ನು ಗಳಿಸಿರುತ್ತಾರೆ. ಇವರು ಕಳೆದ 6 ವರ್ಷಗಳಿಂದ ಸತತವಾಗಿ SGFI ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಈ ಬಾರಿ ರಾಷ್ಟ್ರಮಟ್ಟದ SGF ಸ್ಪರ್ಧೆಯಲ್ಲಿ ಭಾಗವಹಿಸಿ 100 ಮೀಟರ್ಸ್ ಬ್ಯಾಕ್ ಸ್ಟ್ರೋಕ್ ವಿಭಾಗದಲ್ಲಿ ಕಂಚಿನ ಪದಕವನ್ನು ಪಡೆದಿರುತ್ತಾರೆ. ಇವರು ಪ್ರಸ್ತುತ ಸಂತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC ವ್ಯಾಸಂಗ ಮಾಡುತ್ತಿದ್ದಾರೆ. ತಮಗಿದು ಹಾರ್ದಿಕ ಅಭಿನಂದನೆಗಳು. ಪೂರ್ಣಿಮಾ ಪೆರ್ಲಂಪಾಡಿ, ಪುತ್ತೂರು ತಾಲೂಕು ಕೊಳ್ತಿಗೆ ಗ್ರಾಮದ ಪೆರ್ಲಂಪಾಡಿಯಲ್ಲಿ ಶ್ರೀ ದುರ್ಗಾ ಒಕ್ಕಲಿಗ ಸಂಘದ ಸದಸ್ಯೆಯಾಗಿದ್ದು ವೃತ್ತಿಯಲ್ಲಿ ಪೆರ್ಲಂಪಾಡಿ ಅಂಗನವಾಡಿ ಕಾರ್ಯಕರ್ತೆಯಾಗಿರುತ್ತಾರೆ. ಕೊಳ್ತಿಗೆ ಮಹಿಳಾ ಗೌಡ ಸಂಘದ ಮಾಜಿ ಅಧ್ಯಕ್ಷರೂ ಹೌದು. ಇವರು ತಮ್ಮ ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಸಾಹಿತ್ಯ ಹಾಗೂ ಸಮಾಜ ಸೇವೆಯನ್ನು ಗುರುತಿಸಿ ಇವರಿಗೆ 19ಕ್ಕೂ ಹೆಚ್ಚು ಪ್ರಶಸ್ತಿಗಳು ಹಾಗೂ ಸನ್ಮಾನಗಳು ಲಭಿಸಿವೆ. ಹಾಸನದಲ್ಲಿ ನಡೆದ ಶಿಕ್ಷಣ ಜ್ಞಾನ ರಾಜ್ಯ ಮಟ್ಟದ ಜ್ಞಾನ ಚಿಗುರು ಕವಚ 2025 ಪ್ರಶಸ್ತಿ ಪಡೆದ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇನ್ನು ಅನೇಕ ರಾಜ್ಯ ರಾಷ್ಟ್ರ ಜಿಲ್ಲಾ ಮಟ್ಟ ಪ್ರಶಸ್ತಿಗಳು ಇವರ ಮುಡಿಗೇರಿಗಿವೆ. ತಮಗಿದು ಹಾರ್ದಿಕ ಅಭಿನಂದನೆಗಳು.
ಅಭಿನಂದನೆಗಳು ಇರುವರಿಗೆ. ನಿನ್ನೆ ಪ್ರಯತ್ನ, ಇಂದು ಸಾಧನೆ, ನಾಳೆಗೆ ಪ್ರೇರಣೆ. ನಿಮ್ಮ ಯಶಸ್ಸಿನ ಪಯಣವು ಇದೇ ರೀತಿ ಮುಂದುವರಿಯಲಿ ಎಂದು ಆಶಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ಅನ್ನ, ಅಕ್ಷರ, ಆರೋಗ್ಯ ಈ ಧ್ಯೇಯಗಳೊಂದಿಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಪೂಜನೀಯ ಗುರುಗಳಾದ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮಿಯವರ ಕನಸುಗಳು ಮಂಗಳೂರಿನ ಕಾವೂರು ಶಾಖೆಯ ಮೂಲಕ ನನಸಾಗಿವೆ. ಶಾಖಾ ಮಠದ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಕೇವಲ ಸಮುದಾಯಕ್ಕೆ ಸೀಮಿತರಾಗದೆ ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಪೂಜ್ಯರಾದ ಸ್ವಾಮೀಜಿಯವರ ಆಶೀರ್ವಚನಕ್ಕಾಗಿ ನಮ್ರ ವಿನಂತಿಯೊಂದಿಗೆ ನಮ್ಮ ವೇದಿಕೆ ಪೂಜ್ಯರಿಗಾಗಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಇತರೆ ಸಮಾಜದ ಬಂಧುಗಳನ್ನ ಗುರುತಿಸಿದ್ದೇವೆ. ಮೋಹನ್ ತೆಂಕಿಲ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಸದಸ್ಯರು. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತ. ಮಹೇಶ್ಚಂದ್ರ ಮಹೇಶ್ಚಂದ್ರ ಸಾಲಿಯಾನ್ ಬ್ರಹ್ಮಶ್ರೀ ನಾರಾಯಣ ಗುರು ಇದರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. जय श्री गुरुदेव. चंडिकां श्वेतवर्णां तां शिवरूपां च सिंहकां दंष्ट्रा च वर्तुलार्तिक्षा डमरुशूलधारिणी खड्गं बिभ्रांतींश्च दक्षाम् अन्नपात्राभयान्विता सर्वशक्तिकरीं देवी चिन्तयेत् मोक्षदायिनी प्रार्थः स्मरणीय श्रोत्रिय ब्रह्मनिष्ठ श्रीमद् परमहंस परिव्राजकाचार्य सच्चिदानंद स्वरूपी भैरवैक्य परम पूज्य जगद्गुरु ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಒಕ್ಕಲಿಗರ ಗೌಡರ ಸೇವಾ ಸಂಘ ಪುತ್ತೂರು ಇದರ ವಾರ್ಷಿಕ ಸಮಾವೇಶ ಹಾಗೂ ತಾಲೂಕು ಸಮಿತಿಗಳ ಪದಗ್ರಹಣ ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ಕೆಳಗೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಸಮಾಜ ಬಾಂಧವರೇ, ನನಗೆ ಮೊದಲೇ ಹೇಳಿದರು ಬೇಗ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾರಣ ಆದರೂ ಇಷ್ಟೇ, ಕಡಬದಲ್ಲಿ ಅಲ್ಲೂ ಸಹ ಒಂದು ದೊಡ್ಡ ಕ್ರೀಡಾಕೂಟ ಸಮಾವೇಶ ಅಲ್ಲೂ ಸಹ ಇಟ್ಕೊಂಡಿದ್ದಾರೆ. ಅವರು 11 ಗಂಟೆಗೆ, ನೀವು 10:15 ಗಂಟೆಗೆ ಇಟ್ಕೊಂಡಿದ್ದೀರಿ. ಹಾಗಾಗಿ ಅಲ್ಲಿಗೆ ಬಹಳ ಬೇಗ ಹೋಗುವ ಕಾರಣದಿಂದಾಗಿ ಮೊದಲು ನಾನು ಮಾತನಾಡಿ ನಿರ್ಗಮಿಸ್ತೇನೆ. ಆನಂತರ ನಮ್ಮ ಶಾಸಕರು, ಮಾಜಿ ಶಾಸಕರು ಬರ್ತಾರೆ, ಉಳಿದೆಲ್ಲರೂ ಮತ್ತೆ ಮಾತನಾಡ್ತಾರೆ ಅಂಥೇಳಿ ಆಶಾಭಾವವನ್ನು ವ್ಯಕ್ತಪಡಿಸ್ಕೊಂಡು
ಬಹುಶಃ ಮನುಷ್ಯನ ಜೀವಿತ ಅವಧಿಯಲ್ಲಿ ಏನಾದರೂ ಒಂದು ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಬೇಕು ಅಂತ. ಸತ್ಕಾರ್ಯಗಳು ಸಚ್ಚಿಂತನೆಯಿಂದ ಕೂಡಿದಾಗ ಸದ್ಭಾವನೆಯನ್ನು ಸಮಾಜದಲ್ಲಿ ಬೆಳಗ್ತಾ ಇರತಕ್ಕಂತಹ ಜನರ ಹೃನ್ಮನಗಳಲ್ಲಿ ಚಿಗುರೆಳೆಯುವಂತಹ ಕೆಲಸವನ್ನು ಮಾಡುವಂತಹ ಏಕೈಕ ಮಾಪಕ ಅಂದರೆ ಅದು ಕೇವಲ ಮನುಷ್ಯ ಮಾತ್ರ. ಅಂತಹ ಸದ್ಬಳಕೆಗೆ ಬಂದಿರುವಂತಹದ್ದೇ ಈ ಮಾನವ ಜನ್ಮ. ಯಾವುದೋ ಒಂದು ರೂಪದಲ್ಲಿ ಒಂದು ಸದ್ಬಳಕೆ ಆಗಬೇಕದು. ಸದ್ಬಳಕೆ ಆಗದೆ ಶೂನ್ಯತ್ವದಲ್ಲೇ ಅದು ನಶಿಸಿ ಹೋದರೆ ಆ ಹುಟ್ಟಿನ ಸಾರ್ಥಕ್ಯ ಭಾವವನ್ನು ಕಳೆದುಕೊಂಡು ಬಿಡುತ್ತಂತೆ. ಎಲ್ಲರಿಗೂ ಸದ್ಬಳಕೆ ಮಾಡಿಕೊಳ್ಳುವಂತಹ ಗುಣವನ್ನು ಯಾವುದೇ ಪಾರ್ಶಲಿಟಿ ಇಲ್ಲದೆ ಭಗವಂತ ಸರ್ವರಿಗೂ ಕೊಟ್ಟಿದ್ದಾನೆ. ನನಗೆ ಹೇಗೆ 2 ಕಣ್ಣು 2 ಕಿವಿ 1 ನಾಲಿಗೆ 2 ಕೈ 10 ಬೆರಳು 2 ಕಾಲು ಹೇಗೆ ಕೊಟ್ಟಿದ್ದಾನೋ ಅದೇ ರೀತಿಯಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೂ ಸಹ ಕೊಟ್ಟಿದ್ದಾನೆ ಅಂತ. ಅದನ್ನು ಸದ್ಬಳಕೆಯನ್ನಾಗಿ ಮಾಡಿಕೊಳ್ಬೇಕು, ಸದ್ವಿನಿಯೋಗ ಮಾಡಿಕೊಳ್ಬೇಕು. ಸದ್ವಿನಿಯೋಗ ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ತಮ್ಮನ್ನು ತಾವು ಸಮಾಜಕ್ಕೆ ತೊಡಗಿಸ್ಕೊಳ್ಬೇಕು. ಆ ತೊಡಗಿಸಿಕೊಳ್ಳುವಿಕೆಗೆ ವೇದಿಕೆ ನಿರ್ಮಾಣಗಳನ್ನು ಸಂಘ ಸಂಸ್ಥೆಯವರು ಮಾಡಿಕೊಟ್ಟಿರ್ತಾರೆ. ಆ ವೇದಿಕೆಯ ಮುಖಾಂತರ ತನ್ನಲ್ಲಿರುವಂತಹ ಘನಚಿಚ್ಚಕ್ತಿಯ ಐಚ್ಛಿಕ ವಿಷಯಗಳನ್ನು ಕ್ರಿಯಾತ್ಮಕವಾಗಿ ಅದನ್ನು ಸಮಾಜಕ್ಕೆ ಉಣುಬಡಿಸಿದ್ದೇ ಆದರೆ ಸಮಾಜದ ಗೌರವ, ವ್ಯಕ್ತಿಯ ಗೌರವ ಎಲ್ಲವೂ ಬೆಳೆಸಲಿಕ್ಕೆ ಪೂರಕವಾಗುತ್ತೆ. ಸಮಾಜ ಸಾಮಾಜಿಕ ಪರಿವರ್ತನೆಗಳನ್ನು ಕಾಣಬೇಕು. ಸಮಾಜ ಪರಿವರ್ತನೆಗಳನ್ನು ಕಾಣಬೇಕು. ಸಮಾಜ ಪರಿವರ್ತನೆ ಅಂತ ಹೇಳಿದ್ರೆ ಒಂದು ಕಾಲಘಟ್ಟದಲ್ಲಿ ಮುತ್ತಜ್ಜ ಅಜ್ಜನ ಕಾಲಘಟ್ಟ ಬೇರೆ. ಆದರೆ ಆಧುನಿಕ ಯುಗದ ತಂತ್ರಜ್ಞಾನದ ಆವಿಷ್ಕಾರಗಳ ನಡುವೆ ಮನುಷ್ಯ ಹೇಗೆ ಅವನ ಹೊಸ ಚಿಂತನೆಗಳು ಬೆಳೀತಾ ಹೋಗುತ್ತೋ ಹಾಗೆ ಮುಂದಿನ ಭವಿಷ್ಯತ್ತಿಗೂ ಸಹ ನಮ್ಮ ಮಕ್ಕಳಿಗೆ ಆ ಚಿಂತನೆಗಳನ್ನು ನಾವು ಕೊಡಬೇಕು ಅಂತ ಅಂದಾಗ ಸಾಮಾಜಿಕ ಪರಿವರ್ತನೆ ಸಮಾಜದಲ್ಲಿ ಬಹಳ ಅವಶ್ಯಕವಾಗಿದೆ. ಅವರ ಆಚಾರ, ಅವರ ವಿಚಾರ, ಅವರ ನಡೆ, ಅವರ ನುಡಿ, ಅವರ ಕ್ರಿಯಾತ್ಮಕ ಯೋಚನೆಗಳು ಇವು ಸಾರ್ವಕಾಲಿಕವಾಗಿ ಸ್ಥಿರವಾಗಿ ಉಳಿಬೇಕು ಅಂತೇಳಿದ್ರೆ ಸಮಾಜ ಪರಿವರ್ತನೆ ಆಗಲೇಬೇಕು. ಸಮಾಜ ಪರಿವರ್ತನೆ ಆಗದೇ ಹೊರತು ಅಪ್ಪ ನೆಟ್ಟಿದ ಆಲದ ಮರ ಅಂತೇಳಿ ನಾವು ಹಾಗೇ ಕೂತರೆ ಅದಾಗಲಿಕ್ಕಿಲ್ಲ. ಪರಿವರ್ತನೆ ತನ್ನಿ, ಮಕ್ಕಳಲ್ಲಿ ಪರಿವರ್ತನೆ ತನ್ನಿ, ಯುವಕರಲ್ಲಿ ಪರಿವರ್ತನೆ ತನ್ನಿ. ಇವತ್ತು ಬಹಳ ವೇಗವಾಗಿ ಬೆಳೀತಾ ಇರತಕ್ಕಂಥ ದೊಡ್ಡ ಸಮುದಾಯ ಸಮಾಜ, ಇದರಲ್ಲಿ ಪರಿವರ್ತನೆಗಳನ್ನು ತರ್ಬೋದು. ಕೇವಲ ಅದು ಮನೆಯಿಂದ ಪರಿವರ್ತನೆ ಅಂತಲ್ಲ, ಮನಸ್ಸಿನಿಂದ ಪರಿವರ್ತನೆ ತರಬೇಕು. ಮನಸ್ಸಿನಿಂದ ಪರಿವರ್ತನೆ ತರಬೇಕು. ನಾನು ಗಮನಿಸುತ್ತಾ ಇದ್ದೆ, ಈ ಸಾರಿ ಪ್ರತಿಯೊಂದು ಗ್ರಾಮಗಳಿಗೂ ನಿಮ್ಮೆಲ್ಲ ಸಂಘಟನೆಯವರು ಹೋಗಿ ಒಂದೊಂದು ಇನ್ವಿಟೇಷನನ್ನು ಕೊಟ್ಟು ಬನ್ನಿ ಅಂತ ಹೇಳಿ ಅವರನ್ನು ಕರೆದು ತಂದು ನಾವು ಇಂಥ ಮನೆಗೆ ಭೇಟಿ ಕೊಟ್ಟಿದ್ದೇವೆ ಅಂತ ಹೇಳಿ ಒಂದು ಒಳ್ಳೆಯ ಸಂದೇಶ. ಬರೋದು ಬಿಡೋದು ಬೇರೆ ವಿಷಯ, ಆದರೆ ಮನ ಮತ್ತು ಮನಸ್ಸನ್ನು ಮುಟ್ಟುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಪರಿವರ್ತನೆಗಳಿದೆಯಲ್ಲ
ಅದು ಬಹಳ ಮುಖ್ಯವಾಗಿ ಇವತ್ತಿನ ವಿದ್ಯಮಾನಗಳಲ್ಲಿ ಈ ವರ್ಷ 500 ಜನ ಸೇರಿಸಿದರೆ ನೆಕ್ಸ್ಟ್ ವರ್ಷ 200 ಜನ ಸೇರಿಸ್ಲಿಕ್ಕಾಗೋದು. ಆಮೇಲೆ ಬರ್ತಾ 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 ಕಮ್ಮಿ ಆಗ್ತಾ ಬರ್ತಾರೆ. ಹಾಗಾಗಿ ನಾವು ಈ ಪರಿವರ್ತನೆಗಳನ್ನು ನಾವು ತರಬೇಕಾಗ್ತೈತೆ. ಈಗಾಗಲೇ ನೂತನ ಪದಾಧಿಕಾರಿಗಳ ಒಂದು ಇದನ್ನು ಮಾಡಿದ್ರಿ, ನೂತನವಾಗಿ ಪದಗ್ರಹಣ ಮಾಡಿಕೊಂಡ್ರಿ. ನಮ್ಮ ಸುಂದರಗೌಡರು ಅವರ ಟೀಮು ಎಲ್ಲರೂ ಒಬ್ಬರೊಬ್ಬರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಅವರ ಟೀಮು ಒಳ್ಳೆಯದಾಗಿದೆ, ಬಂದಿದೆ. ಹಿಂದಿನ ನಮ್ಮ ಅಧ್ಯಕ್ಷರು ನಮ್ಮ ರವಿ ವಾರಿಜಾರಿದ್ದಾರೆ ನೋಡಿ, ಈ ಕಡೆ ಕೂತಿರೋರೆಲ್ಲ ಹಿಂದಿನವರಿದ್ದಾರೆ, ಅಮರನಾಥರಿದ್ದಾರೆ, ಮತ್ತು ನಮ್ಮ ಈ ಸ್ವಸಹಾಯಕ ಇದರಿದ್ದಾರೆ, ಹಾಗೆ ನಮ್ಮ ಸ್ವಸಹಾಯಕ ಇದು ಬ್ಯಾಂಕಿನ ಅಧ್ಯಕ್ಷರು ನನ್ನ ಬೈಲಾಡಿಯವರಿದ್ದಾರೆ, ಹೆಸರು ನೆನಪುಂಟು, ಬೈಲಾಡಿಯವರು ಇದ್ದಾರೆ. ಹಾಗಾಗಿ ನಿಮಗೆಲ್ಲರಿಗೂ ಪೂರಕವಾಗಿ ಒಂದು ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಸಂಜೀವ ಮಠಂದವರು ಇದ್ದಾರೆ. ಬಹುಶಃ ಎಲ್ಲರೂ ನನಗೆ ಚಿರಪರಿಚಿತರ, ಎಲ್ಲರೂ ಇರ್ತಕ್ಕಂಥವ್ರು, ಯಾರೇನು ಅವರ ನೋಟದಲ್ಲಿ ಹೇಳ್ಬೋದು ಇವರು ಇಂತಿಂಥದ್ದು ಮಾಡಿದ್ದಾರೆ, ಒಳ್ಳೆ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಹಿಂದೆ ಇದ್ದವರು ಮುಂದೆ ಬರುವವರು ಇಬ್ಬರೂ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ಹೇಳಿಕೊಂಡು, ಇನ್ನೂ ಸಹ ಹಲವು ಬದಲಾವಣೆಗಳನ್ನು ಸಮಾಜದಲ್ಲಿ ತರಬೇಕಾಗಿದೆ. ಈಗ ರಾಜ್ಯ ಒಕ್ಕಲಿಗರ ಸಂಘದ ಮೆಂಬರ್ಸ್ಗಳಾಗಬೇಕು ನೀವೆಲ್ಲ. ಅದು ಯಾಕೆ ಆಗಬೇಕು ಅಂತಕ್ಕಂಥದ್ದಲ್ಲ, ನಮ್ಮ ಮನೆಯ ಸದಸ್ಯತ್ವವನ್ನು ಆಗಬೇಕು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅರ್ಜಿಗಳು ಸೊಸೈಟಿಯಲ್ಲಿದ್ದಾವೆ. ಪ್ರತಿಯೊಬ್ಬರೂ ರಾಜ್ಯ ಒಕ್ಕಲಿಗರ ಸಂಘದ ಮೆಂಬರ್ಗಳನ್ನು ಆಗಬೇಕು. ಅದರ ಜೊತೆಗೆ ಇಲ್ಲಿಯ ಸಂಘದ ಒಂದು ಸದಸ್ಯತ್ವವನ್ನು ಸಹ ನೀವು ಮಾಡಬೇಕು, ಅತಿ ಹೆಚ್ಚು ಸದಸ್ಯತ್ವವನ್ನು ಮಾಡಬೇಕು. ತನ್ನ ಮುಖಾಂತರ ನನ್ನ ಮನೆಯ ಒಬ್ಬ ಸದಸ್ಯ ಅಂತಕ್ಕಂಥ ಭಾವನೆಗಳನ್ನು ನೀವು ನಿಮ್ಮ ಹೃನ್ಮನಗಳಲ್ಲಿ ತುಂಬಿಕೊಂಡಾಗ ಸಮಾಜ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಅನೇಕ ಚಿಂತನೆಗಳನ್ನು ಈಗಾಗಲೇ ಈ ಪುತ್ತೂರು ಸಂಘ ಮಾಡಿದೆ. ಅನೇಕ ಜನ ಹಿರಿಯರಿಗೆ ಸನ್ಮಾನ ಮಾಡಿದ್ದೀರಿ. ನನ್ನ ರತ್ನಾವತಿ ಅಕ್ಕ ಇದ್ದಾರೆ ನೋಡಿ, ಅವರು ನಾನು 25 ವರ್ಷಗಳ ಹಿಂದೆ 26 ವರ್ಷಗಳ ಹಿಂದೆ ಬಂದಾಗ ಅವರು ಬಹಳ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಲಿದ್ದರು ಅನಿಸುತ್ತೆ, ಉಪಾಧ್ಯಕ್ಷರಾಗಿದ್ದರು. ಅವ್ರದ್ದೆಲ್ಲ ಒಂದು ಟೀಮ್, ಅವರು ಮತ್ತು ಸೀನಪ್ಪ ಗೌಡರು ಅಂತರೊಬ್ಬರು ಇದ್ದು, ಈಗ ಲಾಯರ್, ಅವರು ಕಾಣಲಿಲ್ಲ ಇತ್ತೀಚೆಗೆ. ಅವರೆಲ್ಲ ಒಂದಿಷ್ಟು ಜನ ಇದ್ದರು. ಅವರ ಜೊತೆಗೆ ಅವರಿಗೆಲ್ಲ ಸನ್ಮಾನ ಮಾಡಿ ನನಗೆ ಖುಷಿ ಆಯಿತು. ಇನ್ನೊಬ್ಬರು ಸುಂದರಗೌಡರು ಇದೆಲ್ಲ ಕೂತಿರಬೇಕು ನಾನು ಕಾಣುತ್ತೆ, ಸಚಿನ್ ಸುಂದರಗೌಡರು. ಅನೇಕ ಜನರಿಗೆ ಸನ್ಮಾನ ಮಾಡಿದಿರಿ. ಆಮೇಲೆ ಪ್ರಮೋದರು ಇರ್ಬೋದು, ಮತ್ತು ಇನ್ನು ಅನೇಕ ಜನರು ಮುಂದಗಡೆ ಕೂತಿದ್ದೀರಿ. ಎಲ್ಲರನ್ನ ಗುರುತಿಸುವಿಕೆಯನ್ನು ನಮಗೆ ನಿಜವಾಗಿ ಒಂದು ಆನಂದವನ್ನು ತಂದಿದೆ. ಅದಕ್ಕಿಂತ ಮುಖ್ಯವಾಗಿ 64 ವಿದ್ಯೆಗಳಲ್ಲಿ ಒಂದು ವಿದ್ಯೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ಮಗು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು, ಮಗು ಶರ್ಮಿಳಾ ಅಲ್ಲ, ಶಮಿಕಾ ಬಹಳ ಚೆನ್ನಾಗಿ ಕಣ್ಣು ಕಟ್ಕೊಂಡು ಗುರೂಜಿಯವರ ಫೋಟೋವನ್ನು ಬಿಡಿಸಿದ್ದು ಭಾಳ ಸಂತೋಷವಾಯಿತು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ಪ್ರಕಟ ಮಾಡಬೇಕಾದ್ರೆ ನಮಗೆ ಇಚ್ಛಾಶಕ್ತಿ ಇರಬೇಕು. ಆ ಇಚ್ಛಾಶಕ್ತಿ ಇದ್ದರೆ ಅದು ಕ್ರಿಯಾಶಕ್ತಿಯ ರೂಪಕ್ಕೆ ಹೊರಹೊಮ್ಮುತ್ತಂತೆ. ಆ ರೀತಿಯಲ್ಲಿ ಆ ಮಗು ಬಹಳ ಚೆನ್ನಾಗಿ ಒಂದು ಚಿತ್ರವನ್ನು ಗುರೂಜಿಯವ್ರದ್ದು ಬಿಡಿಸಿದ್ದು ನಮಗೆ ಬಹಳ ಸಂತೋಷವಾಯಿತು. ಅದರ ಜೊತೆಯಲ್ಲಿ ಅನೇಕ ಜನ ಸಾಧನೆಗಳನ್ನು ಯುವಕರು ಮಾಡಿದ್ದಾರೆ. ಗಿನ್ನಿಸ್ ದಾಖಲೆಯನ್ನು ಮಾಡಿದರು. ಮೊನ್ನೆ ಒಂದು ಹುಡುಗಿ ಕೀರ್ತಿ ಗೌಡ ಅಂತ ಹೇಳಿ, ಅವರು ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಬಂದು ಅದೊಂದು ಲಾಂಗ್ ಜಂಪಲ್ಲಿ ಒಂದು ಮಗು ಪದಕವನ್ನು ತಂತು. ಮತ್ತು ಈಗ ಒಂದಿಬ್ಬರು ಜನರನ್ನು ಗುರುತಿಸಿದೋ. ಅವ್ರನ್ನೆಲ್ಲ ನೋಡಿದಾಗ ಬಹಳ ಖುಷಿಯಾಯಿತು. ಯಾವ್ಯಾವ ಕ್ಷೇತ್ರದಲ್ಲಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಪತ್ರಿಕಾ ಮಾಧ್ಯಮ ಎಲ್ಲರನ್ನ ಗುರುತಿಸುವಿಕೆಯನ್ನು ನೀವು ಮಾಡಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇಂತಹ ಅನೇಕ ಜನಪರ ಕಾರ್ಯಕ್ರಮಗಳು ಇನ್ನೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗಬೇಕು. ಅದರ ಜೊತೆಯಲ್ಲಿ ಒಂದು ಸ್ವಸಹಾಯಕ ನಮ್ಮ ಬ್ಯಾಂಕಿನ ವತಿಯಿಂದ ಒಂದು ನೂತನ ಒಂದು ಸಣ್ಣ ಕಟ್ಟಡವನ್ನು ಕೊಡುಗೆಯಾಗಿ ಬ್ಯಾಂಕಿನವರು ನೀಡಿದ್ದಾರೆ. ಯಾವುದು? ಪ್ರಸಾದದ ಕೊಠಡಿ. VVIP ಪ್ರಸಾದದ ಕೊಠಡಿಯನ್ನು ಒಂದು ಕೊಡುಗೆಯಾಗಿ ಸಮಾಜಕ್ಕೆ ಕೆರೆಯ ನೀರನ್ನು
ಕೆರೆಗೆ ಚೆಲ್ಲಿರಿ ಅನ್ನೋ ಹಾಗೆ ಈ ಮಾತೃ ಸಂಘದಿಂದ ಉದಯವಾಗಿದ್ದು ಮತ್ತು ಮಾತೃ ಸಂಘಕ್ಕೆ ನೀವು ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ತೆರೀಬೇಕು, ಒಂದು ಹಾಸ್ಟೆಲನ್ನು ತೆರೀಬೇಕು. ಆ ಥರ ತೆರೆದಿದ್ದು ಈಗ ಸಮುದಾಯ ಭವನ ಆಯಿತು, ಬ್ಯಾಂಕ್ ಆಯಿತು, ಸ್ವಸಹಾಯಕ ಗುಂಪುಗಳಾಯಿತು, ಎಲ್ಲ ಆಯಿತು. ಅದರಿಂದ ಏನಾದರೂ ವಿದ್ಯಾ ಕ್ಷೇತ್ರಕ್ಕೂ ಸಹ ಒಂದು ಕಾಲಿಡುವಂತಹ ನನಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ನಾರಾಯಣ ಬಂದಿರೋ ಎ ವಿ ನಾರಾಯಣ ಇದ್ದಾರಲ್ಲ ನೋಡಿ, ಅವರೆಲ್ಲ ಒಂದು ಸ್ವಾಭಿಮಾನದ ಸಂಕೇತವಾಗಿ ಒಂದು ಉದ್ಯಮಿಗಳಾಗಬೇಕು, ಕೃಷಿ ತಜ್ಞರಾಗಬೇಕು, ಶಿಕ್ಷಣ ತಜ್ಞರಾಗಬೇಕು, ವೈದ್ಯಕೀಯ ತಜ್ಞರಾಗಬೇಕು, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಕ್ಷೇತ್ರದಲ್ಲಿ ಸಮಾಜವನ್ನು ಮುನ್ನಡೆಸುವಂಥ ಧೀಮಂತ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂತಹ ವೇದಿಕೆ ಇದು ಆಗಬೇಕು ಅಂತಕ್ಕಂಥ ಒಂದು ಆಶಾಭಾವವನ್ನು ವ್ಯಕ್ತಪಡಿಸ್ಕೊಂಡು ಈಗ ನಾನು ಕಡಬಕ್ಕೆ ಹೋಗಬೇಕಾಗಿರೋದ್ರಿಂದ ನಾನು ಮುಂದುವರಿಸ್ತೇನೆ. ಉಳಿದೆಲ್ಲ ಕಾರ್ಯಕ್ರಮಗಳನ್ನು ಕುಳಿತಿರ್ತಕ್ಕಂಥವರೆಲ್ಲರೂ ಮುಂದುವರಿಸಿ ಅಂತ ಹೇಳಿಕೊಂಡು ಆ ಭಗವಂತ ತಮಗೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ವಂಶ ಧನ್ಯವಾದಗಳು. ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂಟ್ವಾಳ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸಿ ಟಿ ಗೌಡ ಇವರಿದ್ದಾರೆ. ಸರ್, ದಯವಿಟ್ಟು ವೇದಿಕೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕು ಮತ್ತು ಆಸನವನ್ನು ಕೂಡ ಸ್ವೀಕರಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಬಂಟ್ವಾಳ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸಿ ಟಿ ಗೌಡ ದಯಮಾಡಿ ವೇದಿಕೆ ಬರಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಬಂಟ್ವಾಳ ತಾಲೂಕು ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮೋನಪ್ಪ ಗೌಡ ಮತ್ತು ಶೃಂಗೇರಿಯವರು LIC ಮ್ಯಾನೇಜರು ಕೂಡ ಆಗಿರುವಂಥ ಶ್ರೀಯುತ ಕೃಪಾಲ್ ಗೌಡ ಇವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮ ಇರುವಿಕೆಯನ್ನು ಈ ಸಂದರ್ಭದಲ್ಲಿ ನಾವು ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀಯುತರು ಪುತ್ತೂರಿನ ಶಾಸಕರಾಗಿರುವ ಸಂದರ್ಭದಲ್ಲಿ ಸರ್ಕಾರದಿಂದ ಅದೆಷ್ಟು ಅನುದಾನವನ್ನು ಒದಗಿಸುವುದರ ಜೊತೆಗೆ ಪುತ್ತೂರಿನ ಸಮಗ್ರ ಅಭಿವೃದ್ಧಿಗೆ ಕಾರಣಕರ್ತರಾದವರು, ನಮ್ಮ ಸಮಾಜದ ಹೆಮ್ಮೆಯ ನಾಯಕರು, ಪುತ್ತೂರಿನ ಮಾಜಿ ಶಾಸಕರು, ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಸಲಹಾ ಸಮಿತಿ ಇದರ ಅಧ್ಯಕ್ಷರು ಆಗಿರುವಂಥ ಇವರೇ ಸನ್ಮಾನ್ಯ ಶ್ರೀಯುತ ಸಂಜೀವ ಮಠಂದೂರು. ಸರ್, ಇದೀಗ ವೇದಿಕೆ ತಮ್ಮ ಮಾತುಗಳಿಗಾಗಿ. ಭೈರೈಕ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ ಅಡಿದಾವರಿಗಳಿಗೆ ನಮಸ್ಕರಿಸ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಿಸ್ತಾ, ಈಗಾಗಲೇ ಆಶೀರ್ವಚನ ಮಾಡಿದಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲಂತ ಸ್ವಾಮೀಜಿಯವರಿಗೆ ನಮನಗಳನ್ನು ಸಲ್ಲಿಸ್ತಾ, ಇವತ್ತು ಪುತ್ತೂರಿನ ಒಕ್ಕಲಿಗ ಗೌಡ ಸೇವಾ ಸಂಘದ ವತಿಯಿಂದ ನಡೆಯುತ್ತಿರುವಂಥ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ವಾರ್ಷಿಕ ಸಮಾವೇಶ ತಾಲೂಕು ಸಮಿತಿಗಳ ಈ ಒಂದು ಪದಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಸಂಘದ ಅಧ್ಯಕ್ಷರಾದಂಥ ರವಿ ಮುಂಗುಳಿಮಣಿಯವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಅಧ್ಯಕ್ಷರು ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘ ಚಿದಾನಂದ ಬೈಲಾಡಿಯವರೇ, ಯುವ ಸಂಘದ ಅಧ್ಯಕ್ಷರಂಥ ಅಮರನಾಥ್ ಗೌಡ ಅವರೇ, ಮಹಿಳಾ ಸಂಘದ ಅಧ್ಯಕ್ಷರಾದಂಥ ವಾರಿಜಾ ಅವರೇ, ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ಮನೋಹರ್ ಅವರೇ, ಈ ಒಂದು ನೂತನ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಈಗಾಗಲೇ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಸುಂದರಗೌಡ ಹಾಗೂ ಅವರ ತಂಡದವರೇ, ಎಲ್ಲ ಪದಗ್ರಹಣದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಯುವ ಸಂಘ, ಮಹಿಳಾ ಸಂಘ ಮತ್ತು ನಮ್ಮ ಪೇರೆಂಟ್ ಬಾಡಿಯ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಉಪಸ್ಥಿತ ನನ್ನೆಲ್ಲ ಬಂಧುಗಳೇ,
ದಯವಿಟ್ಟು ಒಂದು 15 ನಿಮಿಷ ನಿಲ್ಲಿ. 15 ನಿಮಿಷ ಸ್ವಾಮೀಜಿಯವರು ಇದ್ದಾರೆ ಕೆಳಗಡೆ, ಯಾರು ಹೋಗಬೇಡಿ. ಏನು ಊಟ ಕೊಟ್ರ? ಏನು ದಯವಿಟ್ಟು 1 ಗಂಟೆ ಕೂಡ ಆಗಲಿಲ್ಲ, 1 ಕಾಲಕ್ಕೆ ನಮ್ಮ ಸಭೆಯನ್ನು ಮುಗಿಸ್ತೇವೆ. ಇಲ್ಲದಿದ್ದರೆ ನಾನು ಭಾಷಣ ಮಾಡೋದಿಲ್ಲ, ನಾನು ನಿಮ್ಮ ಜೊತೆ ಊಟಕ್ಕೆ ಬರ್ತೇನೆ. ಆಗ್ಬೋದಾ? ನಮಗೆ ಊಟ ಮುಖ್ಯವೋ ಅಲ್ಲ ಈ ಸಭೆ ಮುಖ್ಯವೋ ಅಂತೇಳಿ ನಾನು ಕೂತಲ್ಲೇ ಯೋಚನೆ ಮಾಡ್ತಾ ಇದ್ದೆ. ಸ್ವಾಮೀಜಿಯವರು ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಾವು ಯಾಕಾಗಿ ಈ ಸಂಘಟನೆಯನ್ನು ಕಟ್ಟಬೇಕು ಅಂತೇಳಿ. ಜಗತ್ತು ಒಂದು ಸಂಸ್ಕೃತಿಯನ್ನು ಕಾಣುವುದಕ್ಕೆ ಮುಂಚೆ ಭಾರತ ಒಂದು ಸಂಸ್ಕೃತಿಯನ್ನು ಜಗತ್ತಿಗೆ ಕೊಟ್ಟಿತ್ತು. ಅದು ಹಿಂದೂ ಸಂಸ್ಕೃತಿ. ಆ ಹಿಂದೂ ಸಂಸ್ಕೃತಿ ಒಂದು ಸನಾತನ ಸಂಸ್ಕೃತಿ. ಆ ಹಿಂದೂ ಅಂತ ಹೇಳುವಂಥ ಒಂದು ಪದದಲ್ಲಿ ಬಹುಶಃ ಸಾವಿರಾರು ಸಮುದಾಯ, ಜಾತಿಗಳು, ಸಂಪ್ರದಾಯಗಳು, ಆಚರಣೆಗಳು ಸೇರಿ ಆ ಹಿಂದೂ ಎನ್ನುವಂಥ ಒಂದು ಪದ ಬಂದಿದೆ. ಆ ಹಿಂದೂ ಧರ್ಮ ಆಗಿದೆ. ಇವತ್ತು ಹಿಂದೂ ಧರ್ಮ ಬಲಿಷ್ಠ ಆಗಬೇಕಿದ್ರೆ ಅಲ್ಲಿರುವಂಥ ಸಾವಿರಾರು ಸಮುದಾಯಗಳು, ಜಾತಿಗಳು ಬಲಿಷ್ಠ ಆಗಬೇಕು. ಆ ಬಲಿಷ್ಠ ಸಮಾಜ ಹಿಂದೂ ಸಮಾಜವನ್ನು ಬಲಿಷ್ಠಗೊಳಿಸುವಂಥ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ಇವತ್ತು ಹಿಂದೂ ಸಮಾಜವನ್ನು ನಾವು ಆಲದ ಮರಕ್ಕೆ ಹೋಲಿಸ್ತೇವೆ. ಆಲದ ಮರ ಗಟ್ಟಿಯಾಗಬೇಕಿದ್ರೆ ಅದರ ಬೇರು ಗಟ್ಟಿಯಾಗಿರಬೇಕು, ರೆಂಬೆ ಕೊಂಬೆಗಳು ಗಟ್ಟಿಯಾಗಿರಬೇಕು. ಆ ರೆಂಬೆ ಕೊಂಬೆಗಳು ಇವತ್ತು ಗೌಡ ಸಮಾಜದಂಥ ಈ ಸಮುದಾಯಗಳು. ಈ ಸಮುದಾಯ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ನಾವು ನಮ್ಮ ಯುವಕರನ್ನು, ಯುವತಿಯರನ್ನು ಯಾವ ರೀತಿಯಾಗಿ ಮುಂದೆ ಸಮಾಜದಲ್ಲಿ ನಮ್ಮ ಅಸ್ತಿತ್ವವನ್ನು ಉಳಿಸುವ ದೃಷ್ಟಿಯಿಂದ ಒಂದು ಸ್ವಾಭಿಮಾನ, ಸ್ವಾವಲಂಬಿ ಕುಟುಂಬವಾಗಿ ಬದುಕುವ ದೃಷ್ಟಿಯಿಂದ ನಾವು ಯಾವ ರೀತಿಯಾಗಿ ಯೋಚನೆ ಮಾಡಬೇಕು, ಆ ಯೋಚನೆ ಮಾಡಲಿಕ್ಕೆ ವರ್ಷಕ್ಕೊಮ್ಮೆ ನಾವು ಇಲ್ಲಿ ಸೇರ್ತೇವೆ. ನಾವು ಸೇರಬೇಕಿದ್ರೆ ನಮ್ಮಲ್ಲಿ ಒಂದಷ್ಟು ಸಾಧಕರನ್ನು ನಾವು ಗುರುತಿಸ್ತೇವೆ. ಭಗವಂತ ಎಲ್ರಿಗೂ ಎಲ್ಲ ಅಂಗಾಂಗಗಳನ್ನು ಕೊಟ್ಟಿದ್ದಾರೆ. ಆದರೆ ಕೆಲವರಿಗೆ ಊನತೆಯನ್ನು ಕೂಡ ಕೊಡುವಂಥ ಕೆಲಸ ಭಗವಂತ ಮಾಡಿದ್ದಾರೆ. ಊನತೆ ಇರುವೋ ಕೂಡ ಸರ್ವಾಂಗೀಣ ಅಂಗಗಳಿರುವ ವ್ಯಕ್ತಿಗಿಂತ ಹೆಚ್ಚು ಸಾಧನೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಹುಟ್ಟುವಾಗ ಯಾವುದೋ ಒಂದು ಅಂಗವೈಕಲ್ಯತೆ ಇದ್ದರೂ, ಬಡತನ ಇದ್ದರೂ ಅವ ಸಾಧಕನಾಗಿ ಮೆರೆದದ್ದು 10 ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ. ಅಂಥ 10 ಉದಾಹರಣೆಗಳಲ್ಲಿ ಕೆಲವು ಉದಾಹರಣೆಯನ್ನು ಕೊಡುವ ಮುಖಾಂತರ, ಕೆಲವು ವ್ಯಕ್ತಿಗಳನ್ನು ಗುರುತಿಸುವ ಮುಖಾಂತರ ನಮ್ಮ ಸಮಾಜ ಹೇಗಿದೆ ಅಂತೇಳಿ ನಾವು ತೋರಿಸಿಕೊಟ್ಟಿದ್ದೇವೆ. ಬೆಂದಂಥ ಅನ್ನದಲ್ಲಿ ಒಂದು ಅನ್ನವನ್ನು ತೆಗೆದರೆ ಗೊತ್ತಾಗ್ತದಂತೆ, ಸರಿಯಲ್ಲ, ಅದು ಬೆಂದಿದೆ ಇಲ್ವಾ ಅಂತೇಳಿ. ಎಲ್ಲ ಅನ್ನದ ಅಗುಳನ್ನು ನಾವು ಬೆಂದಿದ ಅಂತ ನೋಡುವಂಥ ಅವಶ್ಯಕತೆ ಇಲ್ಲ. ಹಾಗೆ ನಮ್ಮ ಸಮಾಜದಲ್ಲಿರುವಂಥ ಆ ವ್ಯಕ್ತಿಗಳು ಹೇಗಿದ್ದಾರೆ ಅಂತೇಳಿ ಇವತ್ತು ವೇದಿಕೆಯಲ್ಲಿ ಗೌರವಿಸುವಂಥ ಕೆಲಸ, ಸನ್ಮಾನಿಸುವಂಥ ಕೆಲಸ ಮಾಡಿದ್ದೇವೆ. ಅದು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಪ್ರೇರಣೆ ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ಅದರಲ್ಲಿ ಹಿರಿಯರನ್ನು ಗೌರವಿಸಿದ್ದೇವೆ. ನಮ್ಮ ಯುವ ಕುಡಿಗಳನ್ನು ಗೌರವಿಸಿದ್ದೇವೆ. ಅಂದರೆ ಆಗ ನಮ್ಮ ಪುರುಷೋತ್ತಮ ಮುಂಗ್ಲಿ ಮನೆಯವರು ಹೇಳಿದರು, ಹಳೆಬೇರು ಹೊಸ ಚಿಗರು ಕೂಡಿರಲು ಮರಸೊಬಗು, ಋಷಿ ವಾಕ್ಯದೊಡನೆ ವಿಜ್ಞಾನ ಮೇಲೈಸವೆ, ಜಸವು ಜಗಕ್ಕೆ ಒಳಿತೆಂದ ಮಂಕುತಿಮ್ಮ ಅಂತೇಳಿ. ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಆ ಉಲ್ಲೇಖ ಮಾಡ್ತಾರೆ. ಹಳೆ ಬೇರು ಬೇಕು, ಹೊಸ ಚಿಗುರು ಬೇಕು, ಋಷಿಯ ವಾಕ್ಯವೂ ಬೇಕು, ಅಲ್ಲಿ ವಿಜ್ಞಾನವೂ ಬೇಕು ಅಂತ ಹೇಳ್ತಾರೆ. ಇದು ಇವತ್ತು ನಮ್ಮ ಸಮಾಜಕ್ಕೆ ಅವಶ್ಯಕತೆ ಇದೆ ಅಂತೇಳಿ.
ಅದನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂತೇಳಿ. ಶ್ರೀಕೃಷ್ಣ ಭಗವಂತ ಹೇಳಿದ್ದಾನೆ, ಬದಲಾವಣೆ ಜಗದ ನಿಯಮ ಅಂತೇಳಿ, ಪರಿವರ್ತನೆ ಜಗದ ನಿಯಮ ಅಂತೇಳಿ. ಆ ಪರಿವರ್ತನೆಗಳನ್ನು ಕೂಡ ನಾವು ಇವತ್ತು ಈ ಒಂದು ಸಮಾಜದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಣ್ತಾ ಇದ್ದೇವೆ. ನಮ್ಮಲ್ಲಿರುವಂಥ ಭಾಳಷ್ಟು ಹಿರಿಯರು ಮುಂದಿನ ಸಾಲಿನಲ್ಲಿ ಕೂತಿದ್ದರು. ನಾನು ನೋಡಿದೆ, ಒಂದು 3-4 ಜನ ನಮ್ಮ ಮಾಜಿ ಅಧ್ಯಕ್ಷರು ನಾಗಪ್ಪ ಗೌಡ ಬೊಮ್ಮೆಟ್ಟಿ ಅಂತ 75 ವರ್ಷ ದಾಟಿದವರು ಇಲ್ಲಿ ಈ ಸಭೆಯಲ್ಲಿ ಇದ್ದಾರೆ. ಅದೇ ರೀತಿಯಲ್ಲಿ 18 ವರ್ಷದ ಯುವಕ ಯುವತಿಯರು ಇಲ್ಲಿ ಇದ್ದಾರೆ. ಅಂದರೆ ಇಲ್ಲಿ ಈ ಸಮಾಜ ಇವತ್ತು ಯಾವ ರೀತಿಯಾಗಿ ನಾವು ಬೆಳೀತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ನಮ್ಮ ಸಂಘಟನೆಗಳು ಕಾಲಕ್ಕೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಂಡು ಹೆಚ್ಚು ಹೆಚ್ಚು ಜನರನ್ನು ನಮ್ಮನ್ನು ತೊಡಗಿಸಿಕೊಂಡಾಗ ಅಲ್ಲಿ ಖಂಡಿತ ಒಂದು ಪರಿವರ್ತನೆಯನ್ನು ಕಾಣಲಿಕ್ಕೆ ಸಾಧ್ಯ. ಇವತ್ತು ಸ್ವಾಮೀಜಿಯವರು ಉಲ್ಲೇಖ ಮಾಡಿದರು, ನಾನು ಪುತ್ತೂರಿನ ಎಲ್ಲ ಚಟುವಟಿಕೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತೇನೆ ಅಂತೇಳಿ. ನಮ್ಮ ನಂದಿಲ ರಾಧಾಕೃಷ್ಣರು ಆ ಒಂದು ಪ್ರಚಾರ ಸಮಿತಿ ಸರಿಯಲ್ಲ, ಪ್ರಚಾರ ಸಮಿತಿಗೆ ಹೋದಾಗ ಪ್ರತಿ ಗ್ರಾಮದಲ್ಲಿ ಆಮಂತ್ರಣ ಪತ್ರವನ್ನು ಕೊಟ್ಟು ಅದರ ಭಾವಚಿತ್ರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾಯಿದ್ರು. ಬಾಕಿ ಟೀಮ್ ಇತ್ತು, ಪುರುಷೋತ್ತಮ ಮುಂಗ್ಲಿಮನೆಯವರಿದ್ದರು, ರವಿ ಮುಂಗ್ಲಿಮನೆ, ಎಲ್ಲ ಟೀಮ್ ಹೋಗ್ತಾಯಿತ್ತು. ಅದು ಒಂದಷ್ಟು ನಮ್ಮ ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿತ್ತು. ಹೊಸ ಮುಖಗಳಿಗೆ ಅವಕಾಶಗಳಿದೆ ಅಂತೇಳಿ ಒಂದಷ್ಟು ಜನ ಭಾವಿಸಲಿಕ್ಕೆ ಶುರು ಮಾಡಿದರು. ಆ ಮುಖಾಂತರ ಇವತ್ತು ನಮ್ಮ ಸಮಾಜದಲ್ಲಿ ಕೂಡ ನಾನು ಕೂಡ ಒಬ್ಬ ಈ ಸಂಘದ ಪದಾಧಿಕಾರಿ ಆಗಬೇಕು, ನಾನು ಕೂಡ ಈ ಸಂಘದ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕು ಎನ್ನುವಂಥ ಒಂದು ಪ್ರೇರಣೆಯನ್ನು ನಮ್ಮ ಸಂಘ ಈ ಸಲ ವಿಶೇಷವಾಗಿ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕೊಟ್ಟಂಥ ಒಂದು ಸಂದೇಶ. ಇನ್ನು ಈ ಸಂಘದ ಬೆಳವಣಿಗೆ ಇವತ್ತು ಭಾಳಷ್ಟು ವೇಗವಾಗಿ ಹೋಗ್ತಾ ಇದೆ. ನಮ್ಮ ಯುವ ಸಮುದಾಯ ಕಳೆದ ಬಾರಿ ಅಮರನಾಥರ ನೇತೃತ್ವದಲ್ಲಿ 10 ಕಾರ್ಯಕ್ರಮಗಳನ್ನು ಮಾಡಿದೆ. 10 ಯುವಕರು ಇವತ್ತು ನಮ್ಮ ಯುವ ಸಂಘದಲ್ಲಿ ಸೇರ್ಪಡೆ ಆಗುವಂಥ ಕೆಲಸ ಆಯಿತು. ಮಹಿಳಾ ಸಂಘದ್ದು ವಾರಿಜಕ್ಕ ಇದ್ದಾರೆ, ಅವರು ಒಬ್ಬರು ಜೂನಿಯರ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕಿ. ನಿವೃತ್ತಿಯಾದ ಮೇಲೆ ಅವರಿಗೆ ಪ್ರವೃತ್ತಿ ಏನು ಅಂದರೆ ಗೌಡ ಸಮಾಜ. ಗೌಡ ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಂಘಟನೆಗೆ ತೊಡಗಿಸಿದರು. ಆ ಮುಖಾಂತರ ಇವತ್ತು ಒಂದಷ್ಟು ಹೊಸ ಮಹಿಳೆಯರ ಜೋಡಣೆ ಆಗಿದೆ. ಅದೇ ರೀತಿಯಲ್ಲಿ ರವಿ ಮುಂಗ್ಲಿಮನೆಯವರು 16 ವರ್ಷದಿಂದ ಸಂಘದಲ್ಲಿ ದುಡಿತಾ ಇದ್ದಾರೆ. ಅವರ ನೇತೃತ್ವದಲ್ಲಿಯೂ ಒಳ್ಳೆಯ ಕೆಲಸ ಕಾರ್ಯಗಳು ಕಳೆದ 2 ವರ್ಷದಲ್ಲಿ ಆಗಿದೆ. ಅವರೆಲ್ಲ ಸೇರಿಕೊಂಡು ಇವತ್ತು ಹೊಸ ಮುಖಗಳಿಗೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟು ಇಲ್ಲಿ ಇವತ್ತು ಒಂದು ಹೊಸತನಕ್ಕೆ ನಾಂದಿ ಹಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಈ ಹೊಸತನದ ಈ ಒಂದು ಟೀಮ್ ಮುಂದಿನ ಒಂದು 2 ವರ್ಷ ಈ ಒಂದು ಸಂಘಟನೆಯನ್ನು ಸರ್ವವ್ಯಾಪಿ, ಸರ್ವಸ್ಪರ್ಶಿ, ಸರ್ವಗ್ರಾಹಿಯಾಗಿ ಬೆಳೆಸುವಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಏನು ಸರ್ವವ್ಯಾಪಿ ಅಂದರೆ ಭೌಗೋಳಿಕವಾಗಿ ಎಲ್ಲ ಪ್ರದೇಶವನ್ನು, ಎಲ್ಲ ಬೂತುಗಳನ್ನು ಮುಟ್ಟುವಂಥ ಕೆಲಸ ಆಗಬೇಕು. ಸರ್ವಸ್ಪರ್ಶಿ ಅಂದರೆ ಎಲ್ಲ ವ್ಯಕ್ತಿಗಳನ್ನು ಮುಟ್ಟುವಂಥ ಕೆಲಸ ಆಗಬೇಕು. ಅಂದರೆ ಗೌಡ ಸಮಾಜದ ಎಲ್ಲ ವ್ಯಕ್ತಿಗಳನ್ನು ಮುಟ್ಟುವಂಥ ಕೆಲಸ ಆಗಬೇಕು. ಸರ್ವಗ್ರಾಹಿ ಅಂದರೆ ನಮ್ಮ ಗೌಡ ಸಂಘದ ವಿಚಾರ ಅವನ ತಲೆಗೆ ಹೋಗುವ ಹಾಗೆ ಇರಬೇಕು. ಅಂದರೆ ಅವನದನ್ನು ಗ್ರಹಿಸಿಕೊಂಡು ಇದು ನನ್ನ ಸಮಾಜ ಅಂತೇಳಿ ಅವ ಅದನ್ನು ಒಪ್ಪಿಕೊಂಡು ಆ ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು. ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಸಮಾಜ ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ನಾವು ಹಿಂದೆ ನಮ್ಮಲ್ಲಿ ಒಂದು ವಿದ್ಯಾರ್ಥಿ ಸಂಘ ಅಂತ ಇತ್ತು. ನಾವೆಲ್ಲ ಕಾಲೇಜಿಗೆ ಹೋಗಬೇಕಿದ್ರೆ ಇಲ್ಲಿ ವಿದ್ಯಾರ್ಥಿ ಸಂಘದ ಮುಖಾಂತರ ನಾವು ಈ ಒಂದು ಗೌಡ ಸಮಾಜಕ್ಕೆ ಬಂದಿದ್ದೇವೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಸಮಾಜದ ಬಗ್ಗೆ ಇನ್ನೂ ಕೂಡ ಅರಿವಿಲ್ಲ. ಸಮಾಜದ ಅವಶ್ಯಕತೆ ಏನು ಅಂತೇಳಿ ಪ್ರಶ್ನೆ ಮಾಡುವಂಥ ಕೆಲಸವನ್ನು ನಮ್ಮ ಯುವ ಸಮುದಾಯ ಮಾಡ್ತಾ ಇದೆ. ಅದಕ್ಕಾಗಿ ಬಹುಶಃ ನಮ್ಮ ವಿದ್ಯಾರ್ಥಿ ಸಮೂಹವನ್ನು ಕೂಡ ಈ ಒಂದು ಸಮಾಜದ ಮುಖ್ಯ ವಾಹಿನಿಗೆ ತಂದಾಗ ಖಂಡಿತ ಆ ಮಕ್ಕಳು ಕೂಡ
ನಮ್ಮ ಸಮಾಜದ ಹಿರಿಯರ ಚಿಂತನೆಗಳು, ನಮ್ಮ ಸಮಾಜದ ಸಾಧಕರನ್ನು ತಿಳ್ಕೊಂಡು ನಾನು ಕೂಡ ಈ ಸಮಾಜದ ಒಬ್ಬ ಸಾಧಕನಾಗಬೇಕು ಎನ್ನುವಂಥ ನೆಲೆಯಲ್ಲಿ ಅವ ಕೂಡ ಈ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಬೋದು ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ಈ ಒಂದು ಸಮಾಜಕ್ಕೆ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಪರಮ ಪೂಜ್ಯ ಧರ್ಮಪಾಲನಾಥ ಸ್ವಾಮೀಜಿಯವರಿದ್ದಾರೆ. ಬಹುಶಃ ಅವರಿಗೆ ಒಂದು ಪುನರ್ಜನ್ಮ ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಸುಮಾರು 3 ತಿಂಗಳು ಅವರು ಆಸ್ಪತ್ರೆಯಲ್ಲಿದ್ದರು. ಅಪೋಲೋ ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಭಾಳಷ್ಟು ಉನ್ನತ ಮಟ್ಟದ ಅವರಿಗೆ ಟ್ರೀಟ್ಮೆಂಟ್ ಆಗಿ ಚಿಕಿತ್ಸೆ ಆಗಿ ಬಹುಶಃ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಮಾಜದ ಬಗ್ಗೆ ಅವರಿಗಿರುವಂಥ ಕಳಕಳಿ. ನಾನು ಮೊನ್ನೆ ಮಂಗಳೂರಿನ ನಮ್ಮ BGSನ 25ನೇ ವರ್ಷದ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ಮ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಅಲ್ಲಿ ಇದ್ದರು. ನನ್ನಲ್ಲಿ ವೈಯಕ್ತಿಕವಾಗಿ ಮಾತಾಡಿದರು, ಹೇಗುಂಟು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ. ದಕ್ಷಿಣ ಕನ್ನಡ ಜಿಲ್ಲೆ ಹೇಗುಂಟು ಅಂತ ಕೇಳಿದರು. ಹೇಗುಂಟು ಅಂತ ಹೇಳಿದರೆ ನಮ್ಮ ಸಂಘಟನೆ ಹೇಗುಂಟು ಅಂತ ಕೇಳಿದರು. ಪರವಾಗಿಲ್ಲ ಸ್ವಾಮೀಜಿಯವರೇ ಅಂತ ಹೇಳಿದರೆ, ಆದರೆ ನೀವು ಇನ್ನೂ ಕೂಡ ನಿರೀಕ್ಷೆಯ ಮಟ್ಟಕ್ಕೆ ಮುಟ್ಟಲಿಲ್ಲ, ನೀವು ನಮ್ಮನ್ನು ಬಯಲು ಸೀಮೆಯವರನ್ನು ನೋಡಿ ಕಲಿಬೇಕು ಅಂತ ಹೇಳಿದರು. ಬಹುಶಃ ನನಗೂ ಆಯಿತು, ಬಯಲು ಸೀಮೆಯಷ್ಟು ಒಗ್ಗಟ್ಟು ನಮ್ಮಲ್ಲಿ ಇನ್ನೂ ಕೂಡ ಬಂದಿಲ್ಲ ಅಂತೇಳಿ. ಆ ಒಗ್ಗಟ್ಟು ಯಾಕೆ ಬೇಕು ಅಂದರೆ ಯಾವುದೋ ಇನ್ನೊಂದು ಸಮುದಾಯದ ಮೇಲೆ ಸವಾರಿ ಮಾಡಲಿಕ್ಕೆ ಅಲ್ಲ. ನಮ್ಮ ಸಮುದಾಯ ಒಗ್ಗಟ್ಟಾಗಿದ್ದರೆ ಇನ್ನೊಂದು ಸಮುದಾಯ ನಮಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡ್ತದೆ. ಇನ್ನೊಂದು ಸಮುದಾಯದ ವ್ಯಕ್ತಿ ನಮ್ಮ ಸಮುದಾಯದವರನ್ನು ನೋಡಿಕೊಂಡು ಅವ ಆ ರೀತಿಯಾಗಿ ಬೆಳೆಯುವಂಥ ಕೆಲಸ ಆಗ್ಬೋದು. ನಮ್ಮ ಸಮುದಾಯದ ವ್ಯಕ್ತಿಗಳಿಗೆ ಒಗ್ಗಟ್ಟಿದ್ದರೆ ನಮಗೊಂದು ಸ್ವಾಭಿಮಾನ ಬರ್ತದೆ. ಆ ಸ್ವಾಭಿಮಾನವನ್ನು ಬೆಳೆಸುವಂಥ ಕೆಲಸ ನಾವೆಲ್ಲ ಮಾಡಬೇಕೆನ್ನುವಂಥದ್ದು ಸ್ವಾಮೀಜಿಯವರ ಅಪೇಕ್ಷೆ ಆಗಿತ್ತು. ಆ ನೆಲೆಯಲ್ಲಿ ನಾವು ಇವತ್ತು ಈ ಒಂದು ಸಂಘಟನೆಯನ್ನು ಕಟ್ಟಿದ್ದೇವೆ. ಬಹಳಷ್ಟು ಹಿರಿಯರು ಈ ಸಂಘಟನೆಗೋಸ್ಕರ ರಾತ್ರಿ ಹಾಕಿದ್ದಾರೆ. ಭಾಳಷ್ಟು ಜನ ಇಲ್ಲ. ಇಲ್ಲಿ ಭಾವಚಿತ್ರ ಹಾಕಿದೆ ತುಂಬ ಜನರದ್ದು, ನೀವು ಗಮನಿಸ್ಬೋದು. ಅದರಲ್ಲಿ ಎಷ್ಟು ಜನ ಈಗ ಭಾವಚಿತ್ರ ಹಾಕಿದವರು ಇದ್ದಾರೆ ಅಂತೇಳಿ. ತುಂಬ ಜನ ಇಲ್ಲ, ಆದರೆ ಅವರು ಮಾಡಿದ ಕೆಲಸ ಇವತ್ತು ಮಾತಾಡ್ತದೆ. ಅವರ ಶ್ರಮ ಇವತ್ತು ಇಲ್ಲಿ ನಮಗೆ ಕಾಣ್ತದೆ. ಆ ಫೌಂಡೇಶನ್ನ ಕಲ್ಲು ಉಂಟಲ್ಲ, ಕಲ್ಲು ಹಾಕಿದವ ಯಾರು ಅಂತ ಗೊತ್ತಾಗೋದಿಲ್ಲ ನಮಗೆ, ಆದರೆ ಮಾಡಿದವ ಮಾತ್ರ ನಮಗೆ ಕಾಣ್ತಾನೆ. ಹಾಗೆ ಇದಕ್ಕೆ ಶ್ರಮಪಟ್ಟು ಈ ಸಂಘಟನೆಯನ್ನು ಬೆಳೆಸಿದಂಥ 10 ವ್ಯಕ್ತಿಗಳು ಇವತ್ತು ಈ ಸಂಘ ಪುತ್ತೂರಿನಲ್ಲಿ ಒಂದು ಬಲಿಷ್ಠ ಸಮುದಾಯ, ಬಲಿಷ್ಠ ಸಂಘಟನೆಯಾಗಿ ಮೂಡಿ ಬರಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ಈ ಸಂಘವನ್ನು ಕಟ್ಟಿದ್ದಾರೆ. ಈ ಸಂಘದ ಧ್ಯೇಯ ಉದ್ದೇಶಗಳು ಇವತ್ತು ವ್ಯಾಪಕವಾಗಿ 10 ಕ್ಷೇತ್ರದಲ್ಲಿ ಪ್ರತಿಫಲವನ್ನು ನೀಡ್ತಾ ಇದೆ. ಆರಂಭದಲ್ಲಿ ನಾವು ಸಂಘ ಮಾಡಬೇಕಿದ್ರೆ ಕೇವಲ ಒಕ್ಕಲಿಗ ಸೇವಾ ಸಂಘವನ್ನು ಮಾಡಿದೆವು, ಒಕ್ಕಲಿಗ ಗೌಡ ಸೇವಾ ಸಂಘ. ಆಮೇಲೆ ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘ ಮಾಡಿದೆವು, ಒಕ್ಕಲಿಗ ಸೇವಾ ಟ್ರಸ್ಟನ್ನು ಮಾಡುವಂಥ ಸಂಗತಿಯನ್ನು ಮಾಡಿದೆವು, ಒಕ್ಕಲಿಗ ಆ ಒಕ್ಕೂಟಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದೆವು, ಆ ಒಕ್ಕಲಿಗರಿಗೆ ವಿದ್ಯಾನಿಧಿಯನ್ನು ಒಂದು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಹೀಗೆ ವ್ಯಾಪಕವಾಗಿ ಸಂಘ ಬೆಳೀತಾ ಎಲ್ಲ ಜನರನ್ನು ತಲುಪಬೇಕು ಅಂತೇಳಿ ಇವತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಹಾಕಿಕೊಳ್ಳುವ ಮುಖಾಂತರ ಬೇರೆ ಬೇರೆ ನಮ್ಮ ಯುವಕ ಯುವತಿಯರಿಗೆ, ಪ್ರಬುದ್ಧರಿಗೆ ಅದರಲ್ಲಿ ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಇವತ್ತು ಸಂಘ ಮಾಡ್ತಾ ಇದೆ. ಈ ರೀತಿಯಾಗಿ ಸಂಘ ಬೆಳೀತಾ ಇರಬೇಕಿದ್ರೆ ನಮ್ಮ ಪಾತ್ರ ಏನು ಅಂತೇಳಿ ಇಲ್ಲಿ ಸಂಜೀವ ಮಠಂದರು ಎಷ್ಟು ಕಾಲ ಇಲ್ಲಿ ಏನು ಒಂದು 10-20 ವರ್ಷ ಕಾಲ ನಾನು ಮಾತಾಡಲಿಕ್ಕೆ ಆಗೋದಿಲ್ಲ, ವೇದಿಕೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಒಂದು ದಿವಸ ನಾಗಪ್ಪ ಗೌಡರ ಕೂತಲ್ಲಿ ನಾನು ಕೂತ್ಕೊಳ್ಳೇಬೇಕು, ಸರಿಯಲ್ಲ? ನನ್ನ ಸ್ಥಾನವನ್ನು ಇನ್ನೊಬ್ಬ ಭರ್ತಿ ಮಾಡಲೇಬೇಕು. ಇಲ್ಲಿ ಆ ಭರ್ತಿ ಮಾಡುವಂಥ ಕೆಲಸ, ವೇದಿಕೆಯಲ್ಲಿರುವವರ ಸ್ಥಾನವನ್ನು ಭರ್ತಿ ಮಾಡುವಂಥ ಕೆಲಸ ಇನ್ನು ಕೆಳಗೆ ಕೂತವರು ಇನ್ನೊಂದು ದಿವಸ ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗಿ ನೀವು ಇವತ್ತಿನಿಂದಲೇ ನನ್ನ ಜವಾಬ್ದಾರಿ ಏನು ನನ್ನ ಸಂಘಟನೆಯಲ್ಲಿ ಅಂತ ತಿಳ್ಕೊಂಡು ನೀವು ಕೆಲಸ ಮಾಡಿದಾಗ ಖಂಡಿತ ಮುಂದೊಂದು ದಿನ ನಾವು ಏನೇನು ಸ್ಥಾನಗಳನ್ನು ಅಲಂಕಾರ ಮಾಡಿದೆವೋ ಆ ಎಲ್ಲ ಸ್ಥಾನಮಾನವನ್ನು ಪಡೀಲಿಕ್ಕೆ
ಖಂಡಿತ ನಿಮಗೆಲ್ಲರಿಗೂ ಸಾಧ್ಯ ಇದೆ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಇಂಥ ಒಂದು ನಮ್ಮ ಸಂಘಟನೆ ಇವತ್ತು ಹೆಚ್ಚಾಗಿ ನಮ್ಮ ಯುವ ಸಮುದಾಯವನ್ನು ನಂಬಿ ನಾವು ಈ ಸಂಘಟನೆಯನ್ನು ಕಟ್ತಾ ಇದ್ದೇವೆ. ಈ ಯುವ ಸಮುದಾಯ ಇವತ್ತು ಬಹುಶಃ ಈ ದೇಶದ ಆ ಒಂದು ಶಕ್ತಿ, ಗೌಡ ಸಮಾಜಕ್ಕೂ ಯುವ ಸಮುದಾಯ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಯುವಕರಲ್ಲಿರುವಂಥ ಆ ಪ್ರತಿಭೆ, ಅವರಲ್ಲಿ ಇರುವಂಥ ಚೈತನ್ಯ, ಅದು ನಮ್ಮ ಸಂಘಟನೆಯ ಶಕ್ತಿ ಆಗಬೇಕು. ಅದಕ್ಕಾಗಿ ಆ ಯುವಕರನ್ನು ಮುಂದೆ ಈ ಒಂದು ಸಂಘಟನೆ ಜೊತೆ ಸೇರಿಸಲಿಕ್ಕೆ ಎಲ್ಲ ಹಿರಿಯರು ಪ್ರಯತ್ನ ಪಡುವ ಒಂದು ಕೆಲಸ, ಅವರನ್ನು ಸದಸ್ಯರನ್ನಾಗಿ ಮಾಡುವ ಮುಖಾಂತರ ನಮ್ಮ ಸದಸ್ಯಧನ 1,000 ರೂಪಾಯಿ. 1,000 ರೂಪಾಯಿಯನ್ನು ಒಂದು ಮನೆಯ 18 ವರ್ಷ ಮೇಲ್ಪಟ್ಟಂಥ ಯಾವುದೇ ವ್ಯಕ್ತಿ 1,000 ಕಟ್ಟಿ ಇಲ್ಲಿ ಮೆಂಬರ್ಶಿಪ್ ಆಗ್ಬೋದು. ಒಂದು ಮನೆಗೆ ಎಷ್ಟು ಜನರು ಆಗ್ಬೋದು, ಅದಕ್ಕೆ ಲಿಮಿಟೇಷನ್ ಇಲ್ಲ. ಯಾಕೆ ಸದಸ್ಯತನ ಆಗಬೇಕು ಅಂದರೆ, ಯಾವುದೇ ಒಂದು ಸಂಘದ ಅಸ್ತಿತ್ವ ಇರುವುದು ಅದರ ಸದಸ್ಯತ್ವದಲ್ಲಿ. ಚಿದಾನಂದ ಬೈಲಾಡಿಯವರ ಸಂಘ ಹೇಗಿದೆ ಅಂತೇಳಿ ಮೊದಲು ಕೇಳುವಂಥದ್ದು ಒಟ್ಟು ಎಷ್ಟು ಸದಸ್ಯರಿದ್ದಾರೆ ಅಂತೇಳಿ, ಸರಿಯಲ್ಲ? ಒಟ್ಟು ಎಷ್ಟು ಸದಸ್ಯರಿದ್ದಾರೆ, ಒಟ್ಟು ಎಷ್ಟು ಪಾಲು ಬಂಡವಾಳ ಇದೆ, ಅಲ್ಲಿ ಶೇರ್ ಇದೆ ಅಂತ ಕೇಳ್ತಾರೆ. ಅದರ ಆಧಾರದಲ್ಲಿ ಆ ಒಂದು ಸಂಘ ಹೇಗಿದೆ ಅಂತೇಳಿ ಯೋಚನೆ ಮಾಡ್ತಾರೆ. ನಮ್ಮ ಸಂಘದಲ್ಲಿಯೂ ಆ ಸದಸ್ಯತನ ಆಗಬೇಕು. ಯಾರ್ಯಾರು ಸದಸ್ಯರಾಗಲಿಲ್ಲೋ ಮುಂದಿನ ದಿನಗಳಲ್ಲಿ ಆ ಸದಸ್ಯರಾಗಿ ಈ ಸಂಘದ ಆ ಒಂದು ಸಂಘಟನೆಯನ್ನು ಬಲಪಡಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ, ನಮ್ಮ ಒಕ್ಕೂಟ ಸ್ವಸಹಾಯ ಗುಂಪುಗಳು ಕೂಡ ಹಾಗೆ ಇವತ್ತು ಗ್ರಾಮ ಮಟ್ಟದಲ್ಲಿ ಒಂದಷ್ಟು ಸಂಘಟನೆಗೂ ಪೂರಕ ಆಗಿದೆ. ಆ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಆರ್ಥಿಕ ಏನು ಅವಶ್ಯಕತೆಗಳನ್ನು ಪೂರೈಸುವಂಥ ಕೆಲಸವನ್ನು ಮಾಡಿದೆ. ಯಾರ್ಯಾರು ಸ್ವಸಹಾಯ ಸಂಘಗಳಲ್ಲಿ ಸದಸ್ಯರಾಗಲಿಲ್ವೋ ಅವರು ಕೂಡ ಆ ಸ್ವಸಹಾಯ ಸಂಘದಲ್ಲಿ ನನಗೆ ಸಾಲ ಬೇಡದಿದ್ದರೂ ನಾನು ಸದಸ್ಯನಾಗಬೇಕು. ನಾನು ನನ್ನ ಹಿರೇಬಂಡಾಡಿ ಗ್ರಾಮದ ಒಂದು ಸ್ವಸಹಾಯ ಗುಂಪಿನ ಸದಸ್ಯ. ಸಂಜು ಮಠಂದರಿಗೆ ಆ ದುಡ್ಡು ಸಾಕಾಗೋದಿಲ್ಲ, ಸಾಲ ಸಾಕಾಗೋದಿಲ್ಲ. ಏನೋ ಗೋಪಾಲಕೃಷ್ಣ ಪಟೇಲ್ರೆ, ನನಗೆ ಆ ಸಾಲ ಸಾಕಾಗೋದಿಲ್ಲ. ನಾನು 100 ರೂಪಾಯಿ ಕಟ್ಟುವುದು ಯಾಕಂದರೆ ನಾನು ಕಟ್ಟಿದಂಥ ದುಡ್ಡು ಇನ್ನೊಬ್ಬನಿಗೆ ಏನಾದರೂ ಪ್ರಯೋಜನ ಆಗ್ಬೋದಾ ಅಂತೇಳಿ, ಸರಿಯಲ್ಲ? ಆ ರೀತಿಯಾಗಿ ನಮ್ಮ ಯೋಚನೆಗಳಿರಬೇಕು ಅಂತೇಳಿ. ಅದಕ್ಕೆ ಬೇಕಾಗಿ ನಾವೆಲ್ಲರೂ ಅವ ಸ್ಥಿತಿವಂತ ಇರಲಿ ಬಡವ ಇರಲಿ, ನಾವು ಕೂಡ ಆ ಸ್ವಸಹಾಯ ಗುಂಪಿನ ಸದಸ್ಯರಾಗ್ಬೋದಾ? ಈ ರೀತಿಯಾಗಿ ಯೋಚನೆಗಳನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ, ಇವತ್ತು ಭಾಳಷ್ಟು ಅತಿಥಿಗಳು ಬರಬೇಕಿತ್ತು. ನಮ್ಮ ರಾಜ್ಯ ಒಕ್ಕಲಿಗರ ಅಧ್ಯಕ್ಷರು ಬರಬೇಕಿತ್ತು, ಅವರಿಗೂ ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ. ಭೋಜೇಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ HT ಕುಮಾರಸ್ವಾಮಿ ಅವರ ಜೊತೆ ಶೃಂಗೇರಿಯಲ್ಲಿದ್ದಾರೆ, ಅವರು ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಮೋಹನ್ ಗೌಡರು ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿದ್ದಾರೆ. ಹೀಗೆ ಈ ಅತಿಥಿಗಳ ಅನುಪಸ್ಥಿತಿಯಲ್ಲಿ ಇವತ್ತು ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಾವು ಒಳ್ಳೆಯ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಭವಿಷ್ಯ ಇರುವಂಥದ್ದು ಗೌಡ ಸಮಾಜಕ್ಕೆ ಎನ್ನುವಂಥ ಒಂದು ಮಾತನ್ನು ಹೇಳ್ತೇನೆ. ನಾನು ಮಾತನಿಸ್ತೇನೆ. ಜೈ ಹಿಂದ್. ತಮ್ಮ ಪ್ರೋತ್ಸಾಹದಾಯಕ ನುಡಿಗಾಗಿ ಮನಪೂರ್ವಕ ಧನ್ಯವಾದಗಳು ಸರ್. ಇದೀಗ ನೂತನ ಅಧ್ಯಕ್ಷರ ಮಾತು. ನಮ್ಮ ಕ್ರಿಯಾಶೀಲ ನೂತನ ಅಧ್ಯಕ್ಷರಾದ ಶ್ರೀ ಕೆ ಸುಂದರಗೌಡರವರ ನುಡಿಗಾಗಿ ಕಾದಿದೆ ನಮ್ಮ ಈ ವೇದಿಕೆ. ಹರಿ ಓಂ. ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಪ್ರಾರ್ಥಿಸುತ್ತಾ, ನನ್ನ ತರಬಾಡು ಮನೆಯಲ್ಲಿ ಆರಾಧಿಸುತ್ತಿರುವ ಧರ್ಮದೈವ ಹಾಗೂ ಎಲ್ಲ ದೈವಗಳನ್ನು ಈ ಹೊತ್ತಿನಲ್ಲಿ ನಾನು ವಂದನೆ ಮಾಡುತ್ತಾ, ಹಾಗೆ ಗುರು ಹಿರಿಯರನ್ನು ವಂದಿಸುತ್ತಾ, ಭೈರವೈಕ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ನಮಿಸುತ್ತಾ, ಹಾಗೆ ಈಗಿನ ಶ್ರೀ ಆದಿಚುಂಚನಗಿರಿ ಪೀಠಾಧಿಪತಿ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲನಾಥ ಸ್ವಾಮೀಜಿಯವರ ಚರಣಕಮಗಳಿಗೆ ನಮಿಸುತ್ತಾ, ಇದೀಗ ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ವಿರಮಿಸಿದ ಶ್ರೀ ಶ್ರೀ ಡಾಕ್ಟರ್
ಧರ್ಮಪಾಲನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದ ಬೇಡುತ್ತಾ ವೇದಿಕೆಯಲ್ಲಿ ಇಂದು ಉಪಸ್ಥಿತಿರುವ ಅಧ್ಯಕ್ಷತೆ ವಹಿಸಿರುವ ನನ್ನ ಮಿತ್ರರೂ ಆದಂಥ ಶ್ರೀ ರವಿ ಮುಂಗ್ಲಿಮನೆಯವರೇ, ನಮ್ಮ ಸಮಾಜದ ಮುಖಂಡರು ಆಗಿರುವಂಥ ನಮ್ಮ ಸಲಹಾ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಶ್ರೀ ಸಂಜೀವ ಮಠಂದೂರವರೇ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಗೌರವಾಧ್ಯಕ್ಷರು ಆಗಿರುವಂಥ ಶ್ರೀಯುತ ಚಿದಾನಂದ ಬೈಲಾಡಿಯವರೇ, ನಿಕಟ ಪೂರ್ವಾಧ್ಯಕ್ಷರಂಥ ವಿಶ್ವನಾಥ ಗೌಡ್ರವರೇ, ಟ್ರಸ್ಟ್ನ ಅಧ್ಯಕ್ಷರಾದಂಥ ಮನೋಹರ್ ಡಿ ವಿ ಅವರೇ, ಮಹಿಳಾ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ವಾರಿಯ ಕೆ ಗೌಡ್ರವರೇ, ನೂತನ ಅಧ್ಯಕ್ಷರಾದಂಥ ಶ್ರೀಮತಿ ಕುಸುಮ ಕೆಮ್ಮಯ್ಯವರೇ ಹಾಗೂ ಯುವ ಸಂಘದ ಅಧ್ಯಕ್ಷರಂಥ ಪ್ರಶಾಂತ್ ಕೆಮ್ಮಯ್ಯವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಂದು ನಾನು ಬಹಳ ಭಾವನಾತ್ಮಕ ಸನ್ನಿವೇಶದಲ್ಲಿದ್ದೇನೆ. ನನಗೆ ನನ್ನ ಸಮಾಜ, ನನ್ನ ಸಮಾಜದ ಮುಖಂಡರು ಹಾಗೂ ಆಡಳಿತ ಮಂಡಳಿ ಅಧ್ಯಕ್ಷ ಪದವಿಯನ್ನು ಕೊಟ್ಟು ಮಹತ್ತರ ಒಂದು ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಕೊಟ್ಟಿದ್ದಾರೆ. ನನ್ನ ಮೇಲೆ ವಿಶ್ವಾಸ ಬಿಟ್ಟು, ನಮ್ಮ ತಂಡದ ಮೇಲೆ ವಿಶ್ವಾಸ ಬಿಟ್ಟು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ವಿಶ್ವಾಸವೇ ಅದನ್ನು ನಿಭಾಯಿಸುವ ಶಕ್ತಿ ನನಗೆ ಅಂತ ನಾನು ಈ ಹೊತ್ತಿನಲ್ಲಿ ಹೇಳಲು ಇಚ್ಛಿಸಿದ್ದೇನೆ. ಬಂಧುಗಳೇ, ನಾವು ಇಂದು ಸ್ವಾಮೀಜಿಗಳು ಹೇಳಿದರು, ನಮ್ಮ ನಾಯಕರಾದ ಸಂಜೀವ ಮಠಂದರು ಹೇಳಿದರು, ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಅಂತ ಹೇಳಿ. ಅದು ಯಾವ ರೀತಿ ಆಗಬೇಕು? ಮೊದಲಾಗಿ ನಾನು ಹೇಳಿದೆ ಅಂದರೆ, ನಾನು ಗೌಡ ಅಂತ ಹೇಳುವ ಒಂದು ಅಭಿಮಾನ ನಮಗೆ ಬೇಕು. ಅದಿಲ್ಲ ಇದ್ದರೆ ನಾವು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ನಾನೊಂದು ಗೌಡ ಸಮಾಜಕ್ಕೆ ಸೇರಿದವ, ನಾನೊಂದು ಗೌಡ ಎಂಬ ಅಭಿಮಾನವಿಟ್ಟುಕೊಳ್ಬೇಕು. ನಮ್ಮ ಹಿರಿಯರು ಅದೆಷ್ಟೋ ಸಮಯದಿಂದ ಈ ಒಂದು ಭವ್ಯ ಭವನ ಕಾಡಿ ಪೇಡಿ ಕಟ್ಟಿದ್ದಾರೆ ನಮಗೋಸ್ಕರ. ಇದು ಪುತ್ತೂರಿನಲ್ಲೇ ಇಂಥ ಒಂದು ಭವ್ಯ ಭವನ ಇಲ್ಲ. ಪ್ರತಿಯೊಬ್ಬರು ಯಾವುದೇ ಹಾಲನ್ನು ಹುಡುಕಬೇಕಾದ್ರೆ ಮೊದಲು ಇದನ್ನು ಬಂದು ಬುಕ್ ಮಾಡ್ತಾರೆ. ಅಂಥ ಒಂದು ಹಾಲ್, ಸಮಾಜ ಭವನ ಜೊತೆಗೆ ನಮ್ಮ ಸಂಘದ ಜೊತೆ, ಹಿರಿಯ ಮಾತೃ ಸಂಘದ ಜೊತೆ ಮಹಿಳಾ ಸಂಘ, ಯುವ ಸಂಘ, ಸ್ವಸಹಾಯ ಸಂಘಗಳ ಒಕ್ಕೂಟ, ಸ್ವಸಹಾಯ ಸಂಘ, ಟ್ರಸ್ಟ್ ಹಾಗೂ ಪತ್ತಿನ ಸಹಕಾರ ಸಂಘ, ಇದೆಲ್ಲ ಒಂದು ಮಾತೃ ಸಂಘದ ಹೆಮ್ಮರದ ಒಂದು ಕೊಂಬೆಯಂತೆ. ಇದರಲ್ಲಿ ಯಾವುದು ಚ್ಯುತಿ ಬಂದರೂ ಸಹ ಅದು ಬರೋದು ಮಾತೃ ಸಂಘಕ್ಕೆ. ಹಾಗಾಗಿ ನಾವೆಲ್ಲ ಜಾಗೃತರಾಗಿ ಪ್ರತಿಯೊಂದು ಸಂಘವನ್ನು ಒಗ್ಗೂಡಿಕೊಂಡು ಈ ಸಮಾಜವನ್ನು ಇನ್ನಷ್ಟು ಬಲಿಷ್ಠ ಮಾಡಬೇಕಾಗಿದೆ. ಸಂಖ್ಯೆಯಲ್ಲಿ ನಾವು ಪುತ್ತೂರು ತಾಲೂಕಿನಲ್ಲಿ ಈಗಾಗಲೇ 32 ಗ್ರಾಮಗಳಿವೆ. ಕಡಬ ತಾಲೂಕು ಬೈಫರ್ಕೇಟ್ ಆದ ನಂತರ ನಮ್ಮಿಂದ 36 ಗ್ರಾಮಗಳು ಕಡಬ ತಾಲೂಕಿಗೆ ಹೋಗಿದೆ. ಗ್ರಾಮಗಳ ಸಂಖ್ಯೆಯಲ್ಲಿ ನಾವು ಕಡಿಮೆ ಇದ್ದೇವೆ, ಆದರೆ ಮನೆಗಳ ಸಂಖ್ಯೆಯಲ್ಲಿ ಅಷ್ಟೇನು ಕಡಿಮೆ ಇಲ್ಲ. ಸುಮಾರು 10,000ಕ್ಕಿಂತಲೂ ಮಿಕ್ಕಿ ನಮ್ಮ ಕುಲಬಾಂಧವರ ಮನೆ ಈ ಪುತ್ತೂರು ತಾಲೂಕಿನಲ್ಲಿದೆ. ಸದಸ್ಯತನ ನೋಡಿದ್ರೆ ಅದು ಇನ್ನೂ 2,000ಕ್ಕಿಂತ ಮೀರಿಲ್ಲ. ಇದು ತುಂಬ ವಿಪರ್ಯಾಸ. ಹೀಗಾಗಿ ನಮ್ಮ ಈ ನೂತನ ತಂಡ ಏನು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಸಂಘಟನೆಯನ್ನು ಬಲಪಡಿಸುವ ದೃಷ್ಟಿಯಿಂದ, ಸಮಾಜವನ್ನು ಬಲಿಷ್ಠಪಡುವ ದೃಷ್ಟಿಯಿಂದ ನಾವು 2-3 ಯೋಜನೆಗಳನ್ನ ಹಾಕಿದ್ದೇವೆ. ಮೊದಲ ಹಂತದಲ್ಲಿ ಮೊದಲನೇದಾಗಿ ನಾವು ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿಯ ಗ್ರಾಮ ಸಮಿತಿಯನ್ನು ಪುನರ್ರಚನೆ ಮಾಡುವುದು. ಇದರ ಜೊತೆಗೆ ಗ್ರಾಮದ ಪ್ರತಿ ಮನೆಗೆ ಭೇಟಿ ನೀಡಿ, ನಿಮ್ಮ ಮನೆ ಬಾಗಿಲಿಗೆ ನಾವು ಬರ್ತೇವೆ, ನಮ್ಮ ತಂಡ ಬರ್ತದೆ. ಪ್ರತಿ ಮನೆಯಿಂದ ಕನಿಷ್ಠ ಒಬ್ಬ ಸದಸ್ಯರನ್ನಾಗಿ ಮಾಡುವುದು, ಇದು ನಮ್ಮ ಧ್ಯೇಯ ಹಾಗೂ ನಮ್ಮ ಗುರಿ. ಹಾಗೂ ಇದರ ಜೊತೆಗೆ ನಮ್ಮ ಈ ಒಂದು ಪುತ್ತೂರು ತಾಲೂಕಿನಲ್ಲಿ ಅದೆಷ್ಟು ಮನೆಗಳಿವೆ, ಆ ಮನೆಗಳ ಒಂದು ಸರ್ವೇಕ್ಷಣೆ ಮಾಡಿ ನಮ್ಮ ಸಮಾಜದ ಸ್ಥಿತಿಗತಿ ಹೇಗಿದೆ, ಯಾರೆಲ್ಲ ಯಾವ ಉದ್ಯೋಗದಲ್ಲಿದ್ದಾರೆ, ಅವರ ಆರ್ಥಿಕ ಶಕ್ತಿ ಹೇಗಿದೆ,
ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಸ್ಥಿತಿಗತಿ ಹೇಗಿದೆ, ವಿದ್ಯಾಭ್ಯಾಸ, ಉದ್ಯೋಗ ಎಲ್ಲ ವಿಚಾರಗಳನ್ನು ತಿಳಿದು ಅದರ ಒಂದು ಕೈಪಿಡಿ ಪುಸ್ತಕ ಮಾಡಿ ಪ್ರತಿಯೊಬ್ಬರ ಅದೊಂದು ಅವರ ಕಾಂಟ್ಯಾಕ್ಟ್ ನಂಬರ್ ಅದರಲ್ಲಿ ನಮೂದಿಸಿ ಪ್ರತಿ ಗ್ರಾಮಕ್ಕೆ ಒಂದು ಪುಸ್ತಕ ಮಾಡಿ ನಾವು ತಾಲೂಕು ಸಮಿತಿಯಲ್ಲಿ ಇಟ್ಟುಕೊಳ್ಳೋದು. ಕಾರಣ ಈ ಸಮಾಜವನ್ನು ಬಲಿಷ್ಠಪಡಬೇಕಾದರೆ ತಾಲೂಕು ಸಮಿತಿ ಮತ್ತು ಗ್ರಾಮದ ಕಟ್ಟ ಕಡೆಯ ವ್ಯಕ್ತಿಯ ಸಂಪರ್ಕ ಅತಿ ಅಗತ್ಯ. ಈ ಕಾರಣಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಬಳಿಗೆ ಬರಲಿದ್ದೇವೆ, ನಿಮ್ಮ ಸಹಕಾರವನ್ನು ಕೋರ್ತಿದ್ದೇವೆ. ಸಮಾಜ ಬಲಿಷ್ಠವಾಗಬೇಕಾದರೆ ತಮ್ಮೆಲ್ಲರ ಸಹಕಾರ ಅತಿ ಅಗತ್ಯ. ಜೊತೆಗೆ ಇವತ್ತು ನಮ್ಮ ಸಮುದಾಯದ ನಮ್ಮ ಕುಲ ಕಸುಬು ಕೃಷಿಯಲ್ಲೇ ಖುಷಿ ಕಂಡವರು ನಾವು. ಈಗಿನ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಅದು ಸ್ವಲ್ಪ ಜಾಗದಲ್ಲಿ ಅಧಿಕ ಆದಾಯ ಪಡುವಂಥ ಕೃಷಿಯ ಉದ್ದಿಮೆ ಇದೆ. ನಾವು ಏನಂದರೆ ಒಬ್ಬ ಅಡಿಕೆ ತೋಟ ಇಟ್ಟರೆ ಅದನ್ನೇ ಮುಂದುವರಿಸುವುದು, ಇನ್ನೊಬ್ಬ ಕೋಳಿ ಫಾರ್ಮ್ ಮಾಡಿದರೆ ಅದನ್ನೇ ಮುಂದುವರಿಸುವುದು. ಹಾಗಾಗಬಾರ್ದು. ಹಾಗಾಗಿ ನಾವು ನಮ್ಮ ಸಂಪನ್ಮೂಲ ವ್ಯಕ್ತಿ, ನಮ್ಮಲ್ಲಿ ನುರಿತ ವ್ಯಕ್ತಿಗಳಿದ್ದಾರೆ, ಇದರನ್ನು ಒಗ್ಗೂಡಿಸಿ ನಾವು ನಮ್ಮ ರೈತ ಬಾಂಧವರನ್ನು ಸೇರಿಸಿ ಒಂದು ದಿನದ ಮಟ್ಟಿನ ಕಾರ್ಯಾಗಾರ ನಡೆಸುವುದು, ಇದು ನಮ್ಮ ಮುಂದಿನ ಯೋಜನೆ. ಜೊತೆಗೆ ಸಮಾಜದ ಅನೇಕ ಪಿಡುಗುಗಳಿವೆ. ಮುಖ್ಯವಾಗಿ ನಮ್ಮ ಯುವ ಜನತೆ, ನೀವೆಲ್ಲ ಕೇಳಿರ್ಬೋದು, ಇವತ್ತು ಮದುವೆ ಆಗ್ತದೆ, 1-2 ವರ್ಷ ನಂತರ ಅವರ ದಾಂಪತ್ಯದಲ್ಲಿ ವಿರಸ ಮೂಡುತ್ತದೆ, ಮತ್ತು ಅದು ಅಂತಿಮ ಘಟ್ಟ ಡೈವರ್ಸ್ಗೆ ಹೋಗ್ತದೆ. ಹೀಗಾಗಬಾರ್ದು. ನಾವು ಯುವ ಜನತೆಗೆ ಅವರಿಗೆ ಅವರ ಜೀವನ ಪದ್ಧತಿಯ ಬಗ್ಗೆ ಇಲ್ಲಿಂದ ಒಂದು ಕಾರ್ಯಾಗಾರ ನಡೆಸಿ ಅವರಿಗೆ ಅವರ ಆ ಜೀವನ ಪದ್ಧತಿಯನ್ನು ಯಾವ ರೀತಿ ತರಿಸೋದು, ಯಾವ ರೀತಿ ಅವರ ದಾಂಪತ್ಯವನ್ನು ನಡೆಸಬೇಕು, ಯಾವ ರೀತಿ ಅವರ ಆ ಜೀವನದಲ್ಲಿ ವಿರಸ ಬರಬಾರದು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಅದರ ಬಗ್ಗೆಯೂ ಮುಂದಿನ ದಿನಗಳಲ್ಲಿ ನಾವೊಂದು ಕಾರ್ಯಾಗಾರ ನಡೆಸಲಿದ್ದೇವೆ. ಬಂಧುಗಳೇ, ಈ ಎಲ್ಲ ನಮ್ಮ ಯೋಜನೆಗಳು ಕಾರ್ಯಗತವಾಗಬೇಕಾದರೆ ತಮ್ಮೆಲ್ಲರ ಸಹಕಾರ ಅತಿ ಅಗತ್ಯ. ನಮ್ಮ ಮುಖ್ಯ ಧ್ಯೇಯ, ನಮ್ಮ ತಂಡದ ಮುಖ್ಯ ಧ್ಯೇಯ ಸಂಘಟನೆ, ಅದನ್ನು ಬಲಪಡಿಸುವುದು, ಸಮಾಜವನ್ನು ಇನ್ನಷ್ಟು ಎತ್ತರಕ್ಕೆ ನಮ್ಮ ಹಿರಿಯರು ಏನು ನಮಗೆ ಹಾಕಿಕೊಟ್ಟಿದ್ದಾರ ಭದ್ರ ಬುನಾದಿ, ಅದನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸೋದು, ಸಮಾಜದ ಕೀರ್ತಿಯನ್ನು ಇನ್ನು ಎತ್ತರಕ್ಕೆ ಹಾರಿಸೋದು, ಇತರ ಸಮಾಜದೊಂದಿಗೆ ಬೆರೆತು ನಾವು ಪೈಪೋಟಿಗೆಲ್ಲ ಒಳ್ಳೆಯ ಸಮಾಜ ಮಾಡಿ ಒಳ್ಳೆಯ ಪ್ರಜೆಗಳಾಗಿ ಒಳ್ಳೆಯ ರಾಷ್ಟ್ರದ ನಿರ್ಮಾಣಕ್ಕೆ ನಮ್ಮೆಲ್ಲರ ಸಹಕಾರ ಅತಿ ಅಗತ್ಯ ಅಂತ ಹೇಳುತ್ತಾ, ನಮಗೆ ಇವತ್ತು ಈ ಜವಾಬ್ದಾರಿಯನ್ನು ಕೊಟ್ಟಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ, ನಮ್ಮ ಆಡಳಿತ ಮಂಡಳಿಗೆ ನಾನು ನಮ್ಮ ತಂಡದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ನನ್ನ ಈ ಅವಕಾಶಕ್ಕಾಗಿ ವಂದಿಸುತ್ತಾ ವಿರಮಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮತ್ತು ಅಭಿನಂದನೆಗಳು ನೂತನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುಂದರಗೌಡ ನಡುಬೈಲು ಇವರಿಗೆ. ಒಕ್ಕಲಿಗ ಗೌಡ ಸೇವಾ ಮಹಿಳಾ ಸಂಘದ ಅಧ್ಯಕ್ಷರಾಗಿ ಅದೆಷ್ಟೋ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ತನ್ನ ಅವಧಿಯನ್ನು ಪೂರೈಸಿರುವ ಶ್ರೀಮತಿ ವಾರಿಜ್ಯ ಬೆಳಿಯಪ್ಪಗೌಡ ಇವರಿಗೆ ಇದೀಗ ವೇದಿಕೆ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಭೈರವೈಕ್ಯ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಸ್ಮರಣೆಯೊಂದಿಗೆ ಜಗದ್ಗುರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಚರಣಕಮಲಗಳಿಗೆ ನಮಿಸುತ್ತಾ, ಮಂಗಳೂರು ಶಾಖಾ ಮಠದ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರೇ, ವೇದಿಕೆಯೇತರ ನನ್ನ ಎಲ್ಲ ಬಂಧು ಭಗಿನಿಯರೇ, ವಾರಿಜಕ್ಕ ಮಾತನಾಡಿದರೆ ಮೈಕ ಬಿಡುವುದಿಲ್ಲ ಅಂತ ಒಂದು ಮಾತಿದೆ. ಹಾಗೆ ನಾನು ಕೇವಲ ನನ್ನ ಭಾಷಣವನ್ನು ಚುಟುಕುಗೊಳಿಸಿ 3-4 ನಿಮಿಷಗಳಲ್ಲಿ ಮುಗಿಸುವುದಕ್ಕೋಸ್ಕರ ಓದುತ್ತಾ ಹೋಗುತ್ತೇನೆ ನನ್ನ ಅನಿಸಿಕೆಗಳನ್ನು. ಇಂದು ಈ ವೇದಿಕೆಯಲ್ಲಿ ನಿಂತಿರುವ ಕ್ಷಣ ನನಗೆ ಅತ್ಯಂತ ಭಾವನಾತ್ಮಕವಾಗಿದೆ.
ನಮ್ಮ ಸಮುದಾಯದ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿ ಇದೀಗ ಈ ಸ್ಥಾನದಿಂದ ನಿರ್ಗಮಿಸುತ್ತಿದ್ದೇನೆ. ಇದು ಕೇವಲ ಜವಾಬ್ದಾರಿಯಿಂದ ನಿರ್ಗಮಿಸುವ ಕ್ಷಣ ಅಲ್ಲ, ಬದಲಾಗಿ ಅನೇಕ ನೆನಪುಗಳು, ಅನುಭವಗಳು ಹಾಗೂ ಆತ್ಮೀಯ ಸಂಬಂಧಗಳನ್ನು ಹಂಚಿಕೊಂಡ ಒಂದು ಸುಂದರ ಯಾತ್ರೆಯ ಅಂತಿಮ ಕ್ಷಣ. ಮೊದಲಾಗಿ ನನಗೆ ಈ ಮಹತ್ತರವಾದ ಜವಾಬ್ದಾರಿಯನ್ನು ವಹಿಸಿದ ಸಮುದಾಯದ ಎಲ್ಲ ಹಿರಿಯರಿಗೆ ಹಾಗೂ ಆಡಳಿತ ಮಂಡಳಿಗೆ ಚಿರಋಣಿಯಾಗಿದ್ದೇನೆ ಹಾಗೂ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಮೇಲೆ ನೀವು ಇಟ್ಟ ನಂಬಿಕೆ ನನ್ನಲ್ಲಿ ಶಕ್ತಿಯನ್ನು ತುಂಬಿದೆ, ಅದು ಹೊರೆಯಾಗಿಲ್ಲ. ಈ ಹೊಣೆಯನ್ನು ಹೊತ್ತಲ್ಲಿಂದಲೇ ನನ್ನಲ್ಲಿದ್ದ ಉದ್ದೇಶ ಮಹಿಳೆಯರನ್ನು ಒಗ್ಗೂಡಿಸುವುದು, ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವುದು ಹಾಗೂ ಸಮುದಾಯದ ಎಲ್ಲ ಸೇವೆಗಳಲ್ಲಿ ಅವರನ್ನು ಸಕ್ರಿಯಗೊಳಿಸುವುದು. ಸಮುದಾಯದ ಹಿತ ಹಾಗೂ ಅಭಿವೃದ್ಧಿಯನ್ನು ಗುರಿಯಾಗಿಟ್ಟುಕೊಂಡು 10 ಹಲವಾರು ಎಡರು ತೊಡರುಗಳ ನಡುವೆ 10 ಹಲವು ಕಾರ್ಯಕ್ರಮಗಳನ್ನು ಮಹಿಳಾ ಸಂಘಟನೆಯಿಂದ ಆಯೋಜಿಸಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನ ಜೊತೆಯಾಗಿ ಹೆಜ್ಜೆಗಳನ್ನು ಇಟ್ಟವರು ಪ್ರಧಾನ ಕಾರ್ಯದರ್ಶಿ ಸಂಧ್ಯಾ ಶಶಿಧರ್, ಖಜಾಂಚಿ ರತ್ನ ಕಿಶೋರ್ ಆದಿ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು. ನಿಮ್ಮ ಸಹಕಾರ, ಸಮಯ, ತ್ಯಾಗ ಹಾಗೂ ಸಮರ್ಪಣಾ ಮನೋಭಾವ ಇಲ್ಲದೆ ಹೋಗಿದ್ದರೆ ಯಾವುದನ್ನು ಸಾಧಿಸಲು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕಾಗಿ ತಮ್ಮೆಲ್ಲರನ್ನು ನಾನು ವಿಶೇಷವಾಗಿ ಅಭಿನಂದಿಸುತ್ತಿದ್ದೇನೆ ಹಾಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ 2 ವರ್ಷಗಳ ಸೇವಾ ಅವಧಿಯಲ್ಲಿ ನಾನು ಕಲಿತ ಮಹತ್ತರವಾದ ಪಾಠ ಎಂದರೆ ನಾಯಕತ್ವ ಎಂದರೆ ಅದು ಆಜ್ಞಾಪಿಸುವುದಲ್ಲ, ಎಲ್ಲರನ್ನು ಜೊತೆಯಾಗಿ ಕರೆದುಕೊಂಡು ಹೋಗುವುದು ಹಾಗೂ ಸಮರ್ಥ ನಾಯಕರನ್ನು ನಿರ್ಮಿಸುವುದು. ಅಲ್ಲದೆ ಮಹಿಳೆಯರು ಅವಕಾಶ ಪಡೆಕೊಂಡಲ್ಲಿ ಅದ್ಭುತ ಸಾಧನೆಗೂ ಯೋಗ್ಯರು ಎಂದು. ಇದೀಗ ನನ್ನ ಅಧ್ಯಕ್ಷ ಜವಾಬ್ದಾರಿಯನ್ನು ಮುಂದಿನ ಅಧ್ಯಕ್ಷರಿಗೆ ಹಸ್ತಾಂತರಿಸುತ್ತಿರುವಾಗ ನನಗೆ ಅತೀವವಾದ ಸಂತೋಷ ಆಗುತ್ತಿದೆ ಹಾಗೂ ಹೊಸ ನಾಯಕತ್ವ, ಹೊಸ ಆಲೋಚನೆ, ಹೊಸ ಯೋಜನೆಗಳೊಂದಿಗೆ ಅವರು ನಮ್ಮ ಮಹಿಳಾ ಘಟಕವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತಾರೆ ಎಂಬ ನಂಬಿಕೆ, ವಿಶ್ವಾಸ ನನಗಿದೆ. ಈಗ ನಾನು ನಿರ್ಗಮಿಸುತ್ತಿರುವುದು ಜವಾಬ್ದಾರಿಯಿಂದ ಮಾತ್ರ, ಸೇವೆಯಿಂದ ಅಲ್ಲ. ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ, ಅವಶ್ಯಕತೆ ಇದ್ದಾಗ ಸಹಾಯ ಮಾಡಲು ಸಿದ್ಧಳಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾನು ನನ್ನ ಕುಟುಂಬದವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ನನ್ನ ಪಯಣದಲ್ಲಿ ಅವರು ನೀಡಿರುವ ಪ್ರೋತ್ಸಾಹ, ಬೆಂಬಲ ಹಾಗೂ ಸಹನೆಯು ನನ್ನ ಪಾಲಿಗೆ ಅತಿ ಅಮೂಲ್ಯವಾಗಿತ್ತು. ನಮ್ಮ ಸಮುದಾಯ ಮತ್ತಷ್ಟು ಬೆಳೆಯಲಿ, ಮಹಿಳಾ ಘಟಕ ಇನ್ನಷ್ಟು ಬಲಿಷ್ಠವಾಗಲಿ, ಮಹಿಳೆಯರು ನಾಯಕತ್ವದ ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನಡೆಯಲಿ, ಇದೇ ನನ್ನ ಆಶಯ, ಇದೇ ನನ್ನ ಹಾರೈಕೆ. ಕೊನೆಯದಾಗಿ ನನ್ನ ಈ ಯಾತ್ರೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸಿದ ಪ್ರಧಾನ ಕಾರ್ಯದರ್ಶಿ ಸಂಧ್ಯಾ ಶಶಿಧರ್ ಹಾಗೂ ಖಜಾಂಚಿ ರತ್ನ ಕಿಶೋರ್ ಅವರನ್ನು ಚಿಕ್ಕದೊಂದು ಸ್ಮರಣಿಕೆ ನೀಡುವ ಅವರ ಸೇವೆಯನ್ನು ಗುರುತಿಸುವ ಆಶಯ ನನ್ನದು. ಇದನ್ನು ನಮ್ಮ ಮಾತೃ ಸಂಘದ ಅಧ್ಯಕ್ಷರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಂಧ್ಯಾ ಶಶಿಧರ್ ಹಾಗೂ ರತ್ನಕಿಶೋರ್ ಅವರು ವೇದಿಕೆಗೆ ಬಂದು ಈ ನನ್ನ ಪುಟ್ಟ ಸ್ಮರಣಿಕೆ ನೀವು ಸ್ವೀಕರಿಸಬೇಕು ಅಂತ ಕಳಕಳಿಯ ವಿನಂತಿಸುತ್ತಿದ್ದೇನೆ. ನನ್ನ ಈ ಯಾತ್ರೆಯಲ್ಲಿ ಸಮುದಾಯದ ಪ್ರತಿಯೊಬ್ಬರೂ ಕೂಡ ನನಗೆ ಸಹಕರಿಸಿದಿರಿ. ನಿಮ್ಮ ಋಣ ನನ್ನಲ್ಲಿದೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಮನಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಹಲೋ, ಧನ್ಯವಾದಗಳು ಶ್ರೀಮತಿ ವಾರಿಜಿ ಬೆಳ್ಳಿಯಪ್ಪ ಗೌಡ ಇವರಿಗೆ. ಇದೀಗ ಈ ಒಂದು ವೇದಿಕೆಯಲ್ಲಿ ನಿರ್ಗಮನ ಅಧ್ಯಕ್ಷರುಗಳನ್ನು ಗೌರವಿಸುವಂಥ ಕಾರ್ಯಕ್ರಮ. ನೂತನ ಅಧ್ಯಕ್ಷರು ನಿರ್ಗಮನ ಅಧ್ಯಕ್ಷರುಗಳಿಗೆ ಗೌರವಿಸಬೇಕಂತೇಳಿ ಮೊದಲಾಗಿ ವಿನಂತಿಸಿಕೊಳ್ತಿದ್ದೇನೆ. ತಾಲೂಕು ಗೌಡ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರವಿ ಮುಂಗ್ಲಿಮನೆ ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀಯುತ ದಯಾನಂದ ಕಟ್ಟಪಣ್ಣಿ ಇವರನ್ನು ಗೌರವಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ.
ಮಹಿಳಾ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ವಾರಿಜಾ ಬೆಳಿಯಪ್ಪ ಗೌಡ ಮತ್ತು ಇವರೊಂದಿಗೆ ಪ್ರಧಾನ ಕಾರ್ಯದರ್ಶಿ ಸಂದೇಶಿಸಿದ್ದಾರೆ. ಇವರೊಂದಿಗೆ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅಮರನಾಥ್ ಗೌಡ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ಆನಂದ ಗೌಡ ತೆಂಕಿಲ ಇವರನ್ನು ಕೂಡ ಗೌರವಿಸ್ತಾ ಇದ್ದೇವೆ. ದಯಮಾಡಿ ಅಮರನಾಥ್ ಗೌಡ ಮತ್ತು ಆನಂದ ಗೌಡ ವೇದಿಕೆಯನ್ನು ಸ್ವೀಕರಿಸಬೇಕು. ನಿಕಟಪುರ ಅಧ್ಯಕ್ಷರಾಗಿರುವವರು ಶ್ರೀಯುತ ರವಿ ಮುಂಗ್ಲಿಮನೆ, ಪ್ರಧಾನ ಕಾರ್ಯದರ್ಶಿ ದಯಾನಂದ ಕಟ್ಟಪಣಿ, ಮಹಿಳಾ ಸಂಘದ ಅಧ್ಯಕ್ಷರಾಗಿರುವಂತಹ ವಾರಿಜಾ ಬೆಳಿಯಪ್ಪ ಗೌಡ, ಪ್ರಧಾನ ಕಾರ್ಯದರ್ಶಿ ಸಂಧ್ಯಾ ಆಶಿಸಿದ್ದಾರೆ. ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ನಿರ್ಗಮನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅಮರನಾಥ್ ಗೌಡ ಮತ್ತು ಪ್ರಧಾನ ಕಾರ್ಯದರ್ಶಿ ಆನಂದ ಗೌಡ ತೆಂಕಿಲ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರವಿ ಮುಂಗ್ಲಿಮನೆ ಇವರಿಂದ ಅಧ್ಯಕ್ಷೀಯ ಭಾಷಣ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರನಿಗೆ ವಂದಿಸುತ್ತಾ, ಹಾಗೆ ಜಗದ್ಗುರು ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ನಿಮಿತ್ತ ಹಾಗೂ ಯತಿವರ್ಯರಾದ ನಿರ್ಮಲಾನಂದ ಸ್ವಾಮಿ ಹಾಗೂ ಧರ್ಮಪಾಲನ ಸ್ವಾಮಿಯವರ ನಿಮಿತ್ತ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸಮಾಜ ಬಾಂಧವರೇ, ಯಾವುದೇ ಒಂದು ರಥ ನಡಿಬೇಕಿದ್ರೆ ಅದರ 4 ಚಕ್ರಗಳು ಸರಿಯಾಗಿದ್ದರೆ ಮಾತ್ರ ಅದನ್ನು ಮುಂದಕ್ಕೆ ಎಳೆದುಕೊಂಡು ಹೋಗಲಿಕ್ಕೆ ಆಗ್ತದೆ. ನಮ್ಮ ಸಂಘ ಕೂಡ ಹಾಗೆ, ಒಕ್ಕಲಿಗ ಗೌಡ ಸೇವಾ ಸಂಘ, ಇದರ 4 ಚಕ್ರಗಳು ಅಂತ ಹೇಳಿದರೆ ಮಹಿಳಾ ಸಂಘ, ಯುವ ಸಂಘ, ಸ್ವಸಹಾಯ ಟ್ರಸ್ಟ್ ಹಾಗೂ ಪತ್ತಿನ ಸಹಕಾರ ಸಂಘ. ಈ 4 ಸಂಸ್ಥೆಗಳು ಒಳ್ಳೆಯ ರೀತಿಯಲ್ಲಿ ನಡೀತಾ ಇರುವ ಕಾರಣ ನಮ್ಮ ಈ ಸಮಾಜ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಇದಕ್ಕೆ ಸಹಕರಿಸಿದ ಎಲ್ಲ ನನ್ನ ಪದಾಧಿಕಾರಿಗಳು, ಯುವ ಸಂಘದ ಪದಾಧಿಕಾರಿಗಳು, ಮಹಿಳಾ ಸಂಘದ ಪದಾಧಿಕಾರಿಗಳು, ಹಾಗೆ ಟ್ರಸ್ಟ್ನ ಪದಾಧಿಕಾರಿಗಳು, ಸೊಸೈಟಿಯ ಪದಾಧಿಕಾರಿ ಎಲ್ಲರನ್ನೂ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಹಿಂದಿನ ಕಥೆಯನ್ನು ಕೇಳಿದರೆ 1908ರಲ್ಲಿ ನಮ್ಮ ಸಮಾಜ ಇಲ್ಲಿ ಸಂಘ ಅಸ್ತಿತ್ವಕ್ಕೆ ಬಂದಿತ್ತು. ಬಡ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದ ನೆರವಿಗಾಗಿ ಆಗಲೇ ಗೌಡ ಬೋರ್ಡಿಂಗನ್ನು ಸ್ಥಾಪಿಸಿ ಬ್ರಿಟಿಷರ ಕಾಲದಲ್ಲಿ ಅವರ ದಬ್ಬಾಳಿಕೆ ಎದುರು ನಾವು ಹೋರಾಟ ಮಾಡಿ ಮುಂದೆ ಬಂದಂಥ ಜನಾಂಗ ಅಂತೇಳಿದರೆ ಗೌಡ ಸಮಾಜ. ದಿವಂಗತ ಕೆದಂಬಾಡಿ ರಾಮಯ್ಯಗೌಡರು ಇರ್ಬೋದು, ಗುಡ್ಡೆಮನೆ ಅಪ್ಪಯ್ಯಗೌಡರು ಇರ್ಬೋದು, ಹಾಗೆ ಇತರ ಹಲವಾರು ನಮ್ಮ ಸುಳ್ಯ, ಪುತ್ತೂರು ಅವಿಭಜಿತ ತಾಲೂಕಿನ ಅನೇಕ ಮಂದಿ ನಮ್ಮ ಸಂಘವನ್ನು ಆಗ ಬೆಳೆಸಿ ನಮ್ಮ ಜನಾಂಗಕ್ಕೆ ಒಂದು ಉತ್ತಮ ಬುನಾದಿಯನ್ನು ಹಾಕಿಕೊಟ್ಟಿದ್ದರು. ಸ್ವಾತಂತ್ರ್ಯ ನಂತರ ಸ್ವಲ್ಪ ನಮ್ಮ ಪುತ್ತೂರಿಗೆ ಪ್ರಥಮವಾಗಿ MLA ಹಾಗೂ MLC ಎರಡರನ್ನೂ ಕೊಟ್ಟಂಥ ಸಮಾಜ ನಮ್ಮಂಥದ್ದು. ಮುಂದೆ ಸ್ವಲ್ಪ ಅನಾನುಕೂಲವಾಗಿ ಸ್ವಲ್ಪ ಸ್ಥಗಿತ ಆದ ಸಮಯದಲ್ಲಿ 1979ರಲ್ಲಿ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಪುತ್ತೂರಿಗೆ ಭೇಟಿ ನೀಡಿದಾಗ ನಮ್ಮ ಮನೆಗೆ ಕೂಡ ಭೇಟಿ ನೀಡಿದರು. ಅವರು ಪುತ್ತೂರಿಗೆ ಬಂದು ನಮ್ಮ ಜನತೆಯನ್ನು ಪುನಃ ಹುರಿದುಂಬಿಸಿ ಪುನಃ ಸಂಘವನ್ನು ಮರುಸ್ಥಾಪಿಸಿದರು. ಆಗ UP ಶಿವರಾಮಗೌಡರು ಇರ್ಬೋದು,
ಕುಂಟಿಗಾಣ ಲಕ್ಷ್ಮಣಗೌಡರು ಇರು, ಮಂಗಲಿಮನೆ ಚಂದ್ರಶೇಖರ್ ಗೌಡರು ಇರು, ಇವರುಗಳೆಲ್ಲ ಈ ಸಂಸ್ಥೆಯನ್ನು ಪುನಃ ಬೆಳೆಸಿದರು. ಸ್ವಲ್ಪ ಸಮಯ ನಡೆದ ಪುನಃ ಇದೇ ನಮ್ಮ ಪರಿಸ್ಥಿತಿ ಪುನಃ ಸ್ವಲ್ಪ ಕಮ್ಮಿ ಆಗ್ತಾ ಬಂದಾಗ 2000 ಇಸವಿಯಲ್ಲಿ ನಾವು ಹೊಸ ಬೈಲಗಳೊಂದಿಗೆ ಈ ಸಂಘವನ್ನು ಪುನಃ ಹೊಸ ಬೈಲದೊಂದಿಗೆ ಸ್ಥಾಪಿಸಿ ಇವತ್ತಿಗೆ 25 ವರ್ಷ ಕಳೆಯಿತು. ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಪ್ರಥಮವಾಗಿ ನಾವು ಸಮುದಾಯ ಪತ್ತಿನ ಸಹಕಾರವನ್ನು ನಡೆಸಿ ಅದರ ಸಹಕಾರದೊಂದಿಗೆ ಈ ಸಂಘವನ್ನು ಬೆಳೆಸಬೇಕಾಯಿತು. ಊರ ಜನರ ದೇಣಿಗೆ ಕಲೆಕ್ಷನ್ ಮಾಡಿ ಕೇವಲ 50% ಮಾತ್ರ ನಮ್ಮ ಊರಲ್ಲಿ ಕಲೆಕ್ಷನ್ ಆದ್ದು. ಆ ಸಮಯದಲ್ಲಿ ನಮಗೆ ಸಹಕರಿಸಿದವರು ನಮ್ಮ ಹೊರಗಿನ ಊರಿಂದ ಬಂದವರು, ಈರೇಗೌಡರು ಇರ್ಬೋದು, ವಿಜಯಾನಂದರು ಇರ್ಬೋದು, ಶಿವಶಂಕರ್ ಇರ್ಬೋದು, ಇಂಥ ಹೊರಗಿಂದ ಬಂದ ಅಪ್ಪಯ್ಯರು, AC ಅಪ್ಪಯ್ಯರಿದ್ದರು. ಇವರೆಲ್ಲ ಸೇರಿ ಅಫಿಷಿಯಲ್ ಮೀಟಿಂಗ್ ಮಾಡಿ ಕೂಪನ್ ಮೂಲಕ ಧನ ಸಂಗ್ರಹ ಮಾಡಿ ಇದಕ್ಕೆ ಸಹಕಾರ ನೀಡಿದವರು. ನಾವಿಲ್ಲಿ ಪ್ರಥಮವಾಗಿ ನೆನೆಯಬೇಕಾದ್ದು ಗುಂಡಿ ಅಣ್ಣೇಗೌಡರು. ಈ ಬಿಲ್ಡಿಂಗ್ ಆಗಬೇಕಿದ್ರೆ ಪ್ರಥಮವಾಗಿ ಕೆಸರು ಕಲ್ಲು ಹಾಕಿದವರು ಗುಂಡಿ ಅಣ್ಣೇಗೌಡರು. ಅವರ ಆ ಒಂದು ಪ್ರಾಯದಲ್ಲಿ ಕೂಡ ಇಲ್ಲಿ ಒಂದು 20 ಫೀಟ್ ಅಡಿ ಗುಂಡಿ ಎಳೆದು ಕೆಸರು ಕಲ್ಲು ಹಾಕಿದ ಮಹಾನ್ ವ್ಯಕ್ತಿಯವರು. ಅವರನ್ನು ನಾವೆಲ್ಲರೂ ಈ ಸಂದರ್ಭದಲ್ಲಿ ನೆನಬೇಕಾಗಿದೆ. ಅದೇ ಕೂಡ ಆಗ ಪ್ರಾಸ್ತಾವಿಕದಲ್ಲಿ ಹೇಳಿದರು, ಅನೇಕ ಹಿರಿಯರು ನಮ್ಮ ಈ ಸಮಾಜದ ಉನ್ನತಿಗಾಗಿ ಸಹಕರಿಸಿದವರು ಇದ್ದಾರೆ. ನಾವು ಈ ಸಂಘ ಬಂದ ಮೇಲೆ ಅನೇಕ ಬಡವರಿಗೆ ಪ್ರತಿ ತಿಂಗಳು ನಾವು ಆಡಳಿತ ಮಂಡಳಿ ಮತ್ತು ಮಾಸಿಕ ಸಭೆಯನ್ನು ನಡೆಸ್ತಿದ್ದೇವೆ. ಪ್ರತಿ ಲೆಕ್ಕಪತ್ರವನ್ನು ಪ್ರತಿ ತಿಂಗಳು ಮಂಡಿಸಿ ಅದಕ್ಕೆ ಅನುಮೋದನೆಯನ್ನು ಪಡ್ಕೊಂಡು ಅಚ್ಚುಕಟ್ಟಾಗಿ ಇದನ್ನು ನಿರ್ವಹಿಸ್ತಾ ಈವರೆಗೆ ಬಂದಿದ್ದೇವೆ. ಇನ್ನು ಮುಂದೆಯೂ ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಅಂತ ನಡೀತದೆ. ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನೇತನವಿರ್ಬೋದು ಅಥವಾ ಅನಾರೋಗ್ಯ ಪೀಡಿತರಿಗೆ ಸಹಾಯಧನ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇಲ್ಲಿವರೆಗೂ ಕೂಡ ನಡೆಸ್ತಾ ಬಂದಿದೆ. ಇದೊಂದು ಈಗ ನಮಗೆ ಕುಟುಂಬದಲ್ಲಿ ತರವಾಡು ಮನೆ ಇದ್ದಾಗೆ. ಪ್ರತಿ ವರ್ಷ ನಾವು ತರವಾಡು ಮನೆಗೆ ಹೋಗ್ತೇವೆ. ಅಲ್ಲಿ ದೇವರುಗಳಿಗೆ ಕಾರ್ಯಕ್ರಮ ಆಗೋ ಎಲ್ಲರೂ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡ್ತೇವೆ. ಅದೇ ರೀತಿ ತಾಲೂಕಿನ ತರವಾಡು ಮನೆ ಅಂತೇಳಿದರೆ ನಮ್ಮ ಒಕ್ಕಲಿ ಇದು ಸಮುದಾಯ ಭವನ, ಇದೊಂದು ದೇವಸ್ಥಾನ ಇದ್ದಾಗೆ. ಯಾಕೆ ನನಗೊಂದು ಕನಸಿತ್ತು, ಇಲ್ಲಿ ನಮ್ಮೆಲ್ಲರಿಗೂ ಒಂದು ಕನಸಿತ್ತು, ಮಹಾಲಿಂಗೇಶ್ವರ ದೇವರು ನಮ್ಮ ಸಮಾಜ ಮಂದಿರಕ್ಕೆ ಬರಬೇಕು ಅಂತೇಳಿ. ಕೆಲವು ವರ್ಷ ಪ್ರಯತ್ನ ಪಟ್ಟರೂ ನಮಗೆ ಆಗಲಿಲ್ಲ. ಆಗ ನಾನು ಹೇಳಿದೆ, ನಾವು ಸದ್ಯ ಒಂದು ಟೆಂಪರರಿ ಒಂದು ಪೀಠವನ್ನು ಮಾಡಿ, ಒಂದು ಮರದ ಪೀಠವನ್ನಾರು ಮಾಡಿ ದೇವರನ್ನು ಇಲ್ಲಿ ಬರುವ ಹಾಗೆ ಮಾಡಬೇಕು ಅಂತ ಹೇಳುವಾಗ ಚಿದಾನಂದರಾಗ ಸಮಿತಿಯಲ್ಲಿದ್ದರು. ಅವರು ಬಹಳ ಒಂದು ಉತ್ಸುಕತೆಯಿಂದ ಇಲ್ಲಿ ದೇವರು ಬರುವ ಹಾಗೆ ಅದನ್ನು ಮಾಡಿದರು. ನಮ್ಮ ಸ್ವಂತ ಮನೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಪೀಠವನ್ನು ಮಾಡಿ ಇಲ್ಲಿ ದೇವರು ಪ್ರತಿ ವರ್ಷ ಬರ್ತಾರೆ. ಇಲ್ಲಿ ಜಾತ್ರಾ ಸಮಯದಲ್ಲಿ ಬರ್ತಾರೆ. ಇಲ್ಲಿ ಪುತ್ತೂರಲ್ಲಿ ಇಡೀ ಇಷ್ಟು ಕಟ್ಟೆ ಇರುವಾಗ ಇಲ್ಲಿ ಕಂಡಷ್ಟು ಚಂದ ಎಲ್ಲಿಯೂ ಕಾಣುವುದಿಲ್ಲ. ಸಾರ್ವಜನಿಕರಿಂದ ಪ್ರಶಂಸೆಗೆ ಒಳಗಾಗಿದೆ. ಅಂದರೆ ದೇವರು ಅಷ್ಟು ಚಂದ ಇಲ್ಲಿ ಕಾಣ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಅದಕ್ಕೆ ಪರ್ಮನೆಂಟ್ ಒಂದು ಕಟ್ಟೆ ಆಗಲಿಕ್ಕಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಯಾಕೆಂತೇಳಿದರೆ ಈಗ ಮರದ ಟೆಂಪರರಿ ಪೀಠ ಇರೋದು, ಅದನ್ನೊಂದು ಶಾಶ್ವತ ಪೀಠವಾಗಿ ನಿರ್ಮಿಸಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದಲ್ಲದೆ ಈಗಾಗಲೇ ಮುಂದಿನ ಯೋಜನೆಗಳನ್ನು ನಿಯೋಜಿತ ಅಧ್ಯಕ್ಷರು ಹೇಳಿದರು. ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೇವೆ. ಮುಂದಕ್ಕೆ ಹೈಯರ್ ಎಜುಕೇಷನ್ ಕೊಡುವವರಿಗೂ ಕೂಡ ನಾವು ಸಹಾಯ ಮಾಡಬೇಕಿದ್ರೆ ವಿದ್ಯಾನಿಧಿಯನ್ನು ಈಗಾಗಲೇ ಸ್ಥಾಪನೆ ಮಾಡಿದ್ದೇವೆ. ಇದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿದೆ. ಹೆಚ್ಚಿನ ಜನರು 50,000 1 ಲಕ್ಷ ಕೊಟ್ಟರೆ ಅವರ ಮನೆತನದ ಹೆಸರಲ್ಲಿ ಆ ವಿದ್ಯಾನಿಧಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ಅದಕ್ಕೆ ತಮ್ಮ ಸಹಕಾರವನ್ನು ಕೇಳಿಕೊಳ್ತಾ ಇದ್ದೇನೆ. ಅಲ್ಲದೆ ನಮ್ಮ ಸಮಾಜದಲ್ಲಿ ಏನಾರು ಹೆಚ್ಚು ಕಮ್ಮಿ ಕೆಲವು ಕುಟುಂಬಗಳ ನ್ಯಾಯ ಇರುತ್ತೆ. ಅದಕ್ಕೆ ಬೇಕಾಗಿ ಇಲ್ಲಿ ಕೋಡಿಂಬಳ ಭಾಸ್ಕರ್ ಗೌಡ ಅಡ್ವೊಕೇಟ್ ಇದ್ದಾರೆ. ಅವರ ನೇತೃತ್ವದಲ್ಲಿ ನ್ಯಾಯ ಸಮಿತಿ ಕೂಡ ಇದೆ. ಅನೇಕ ನ್ಯಾಯ ತೀರ್ಮಾನವನ್ನು ಅವರು ಮಾಡಿದೆ. ಯಡ್ಡಿಯಪ್ಪ ಶಿವರಾಮಗೌಡರು ಇದ್ದರು, ಕೆಮ್ಮರ ಗಂಗಾಧರ ಗೌಡರು, ಹಾಗೆ ಹಿರಿಯರ ಒಂದು ಇದರಲ್ಲಿ ಆ ನ್ಯಾಯವನ್ನು ತೀರ್ಮಾನ ಮಾಡಿದ ಒಂದು ಕೀರ್ತಿ ಕೂಡ ನಮಗಿದೆ. ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ರೀತಿ ನಮ್ಮ ಎಲ್ಲ ನನಗೆ ಸಹಕಾರ ನೀಡಿದಂಥ ಎಲ್ಲ ಪದಾಧಿಕಾರಿಗಳಿಗೂ ವಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ತನ್ನ 2 ಮಾತನ್ನು ಮುಗಿಸ್ತಾ ಇದ್ದೆ. ಧನ್ಯವಾದಗಳು ಶ್ರೀಯುತ ರವಿ ಮಂಗ್ಲಿಮನೆಯವರಿಗೆ. ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರು ಮರಾಠಿ ಸಂಘದ ಪದಾಧಿಕಾರಿಗಳು, ಶ್ರೀಯುತ ಈಶ್ವರಗೌಡ ಕಂಪ ತರವಾಡು ಮನೆಯ ಮುಖ್ಯಸ್ಥರು, ಶ್ರೀಯುತ ಬಟ್ಟೆಪ್ಪಗೌಡ ಬಂಟ್ವಾಳ ತಾಲೂಕು ಮಾರ್ಪು ತರವಾಡು ಮನೆಯ ಮುಖ್ಯಸ್ಥರು, ಇವರ ಇರುವಿಕೆಯನ್ನು ಗುರುತಿಸಿಕೊಳ್ತಾ ಇದ್ದೇವೆ.
ಮರಾಠಿ ಸಂಘದ ಪದಾಧಿಕಾರಿಗಳು ಶ್ರೀಯುತ ಅಶೋಕ್ ಬಾಲ್ನಾಡು ಇವರನ್ನು ಗೌರವಿಸ್ತಾ ಇದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಬಳಿಕ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯಲಿದೆ. ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಬಂಧುಗಳನ್ನು ಧನ್ಯವಾದದ ಮೂಲಕ ಸ್ಮರಿಸಲಿದ್ದಾರೆ ನೂತನ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ಡಾಕ್ಟರ್ ಶ್ರೀಧರಗೌಡ ಪಾನತಿಲ ಇವರು. ಕೊನೆಯಲ್ಲಿ ಪವಿತ್ರವಾದ ರಾಷ್ಟ್ರಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಕೊನೆಗೊಳ್ಳಲಿದೆ. ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೇತರ ಗಣ್ಯರೇ, ಹಿರಿಯರೇ, ಪತ್ರಕರ್ತರೇ, ಎಲ್ಲ ಆಮಂತ್ರಿತರೆ, ಯಾವುದೇ ಒಂದು ಸಂಘಟನೆ ಪ್ರಾರಂಭವಾಗುವಾಗ ಪ್ರಮುಖವಾದಂಥ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದರೆ, ನಾನು ನನಗಾಗಿ ಅಲ್ಲ, ನಾನು ಸಮಾಜಕ್ಕೋಸ್ಕರ ಅಂತೇಳಿ, ಸಮಾಜಕ್ಕೋಸ್ಕರ ದುಡಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾವೊಂದು ಸಂಘಟನೆಯನ್ನು ಪ್ರಾರಂಭಿಸ್ತೇವೆ. ಹೀಗಿರಬೇಕಿದ್ರೆ ನಮ್ಮ ಉದ್ದೇಶ ಸಾಕಾರಗೊಳ್ಳಬೇಕಿದ್ರೆ ನಮಗೆ ಗುರು ಹಿರಿಯರ ಆಶೀರ್ವಾದ ಬೇಕಾಗ್ತದೆ. ಎಲ್ಲಿ ಗುರು ಹಿರಿಯರ ಆಶೀರ್ವಾದ ಇರುತ್ತೋ ಅಲ್ಲಿ ದೇವರ ಆಶೀರ್ವಾದವೂ ಇರುತ್ತೆ ಅಂತಂತಾರೆ. ಹೀಗಿರುವಾಗ ಇಲ್ಲಿ ಪ್ರಥಮ ಆದ್ಯತೆ ಇರುವಂಥದ್ದು ಗುರುಗಳಿಗೆ. ಈ ಗುರುಸ್ಥಾನದಲ್ಲಿ ಇದ್ದುಕೊಂಡು ಇವತ್ತು ನಮ್ಮನ್ನೆಲ್ಲ ಆಶೀರ್ವದಿಸಿ ಈಗಾಗಲೇ ಕಡಬಕ್ಕೆ ಹೋಗಲಿಕ್ಕೆ ಬೇಕಾಗಿ ನಿರ್ಗಮಿಸಿದ್ದಾರೆ. ಆ ಗುರುಗಳಾದಂಥ ಡಾಕ್ಟರ್ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ರವಿಯಣ್ಣ ಅಂದರೆ ರವಿ ಮುಂಗ್ಲಿಮನೆ, ಈ ಸಂಘದಲ್ಲಿ ನಡೆಯುವಂಥ ಅತಿ ಚಿಕ್ಕ ಒಂದು ಚಟುವಟಿಕೆಗಳನ್ನು ಸಮಸ್ಯೆಗಳನ್ನು ಗುರುತಿಸಿ ಯಾವತ್ತೂ ತನ್ನ ಮನೆಯ ಒಂದು ಕಾರ್ಯಕ್ರಮ, ಮನೆಯ ಜವಾಬ್ದಾರಿ ಅನ್ನುವ ರೀತಿಯಲ್ಲಿ ಹಲವು ಸಮಯಗಳಿಂದ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಂಥವರು ಈಗ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಈ ರವಿಯಣ್ಣನ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಲಹಾ ಸಮಿತಿಯ ಗೌರವಾಧ್ಯಕ್ಷರಾದಂಥ ಶ್ರೀ ಸಂಜೀವ ಮಠಂದೂರು ಅವರು ನಮ್ಮನ್ನು ಯಾವತ್ತೂ ಪ್ರೋತ್ಸಾಹಿಸ್ತಾ, ಹಿತ ನುಡಿಯುತ್ತಾ, ಮಾರ್ಗದರ್ಶನ ನೀಡ್ತಾ ಬಂದಂಥವರು, ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈಗ ನಮಗೆ ಕಷ್ಟ ಬಂದಾಗ ಯಾವಾದರೂ ನಾವು ಅಯ್ಯೋ ರಾಮ ದೇವರೇ ಅಂತ ಹೇಳಿಕೊಳ್ತೇವೆ. ಬಹುಶಃ ಈ ಸಂಘದಲ್ಲಿ ನಮಗೆ ಏನಾದ್ರು ಸಮಸ್ಯೆ ಎದುರಾದಾಗ ನಾವು ಒಬ್ಬರನ್ನು ನೆನೆಸ್ಕೊಳ್ತೇವೆ ಪ್ರಮುಖವಾಗಿ, ಅದು ಚಿದಾನಂದ ಬೈಲಾಡಿಯವರು. ಸಮಸ್ಯೆ ಬಂದಾಗ ನಾವು ಅವರನ್ನು ನೆನೆಸ್ಕೊಳ್ಳೋದು. ಸೊ ಅಂಥ ಚಿದಾನಂದ ಅಣ್ಣ ಇವತ್ತು ನಮ್ಮ ಸೊಸೈಟಿಯ ಅಧ್ಯಕ್ಷರಾಗಿದ್ದಾರೆ, ನಮ್ಮ ಗೌರವ ಅಧ್ಯಕ್ಷರಾಗಿದ್ದಾರೆ. ಇವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ನಿಕಟಪುರ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಂಥವರು ಶ್ರೀ ವಿಶ್ವನಾಥ ಗೌಡ ಕೈಯೂರವರು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಯುವ ಸಂಘದ ಅಧ್ಯಕ್ಷರಾದಂಥ ಅಮರನಾಥ್ ಗೌಡ, ಮಹಿಳಾ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ವಾರಿಜಾ ಬೆಳ್ಳಿಯಪ್ಪ ಗೌಡ, ಸ್ವಸಹಾಯ ಟ್ರಸ್ಟಿನ ಅಧ್ಯಕ್ಷರಾದಂಥ ಶ್ರೀ ಡಿ ವಿ ಮನೋಹರ್ ಅವರು, ಹಾಗೆ ಇವತ್ತು ಪದಪ್ರದಾನ ಸಮಾರಂಭದಲ್ಲಿ ಅಧಿಕಾರವನ್ನು ಪಡೆದುಕೊಂಡಿರುವಂಥ ಶ್ರೀ ಸುಂದರಗೌಡ ನಡುಬೈಲು, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನಮ್ಮ ಎದುರುಗಡೆ ಹಲವಾರು ನಮ್ಮ ಸಂಘದ ಮಾಜಿ ಅಧ್ಯಕ್ಷರಿದ್ದಾರೆ, ಹಿರಿಯರಿದ್ದಾರೆ, ನಮ್ಮ ಮಾರ್ಗದರ್ಶಕರಿದ್ದಾರೆ. ಇವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ನಮ್ಮ ಸಂಘದ ಹಲವಾರು ಇತರ ಗಣ್ಯರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತು ಸನ್ಮಾನಿತರು, ನಮ್ಮ ಸಮಾಜದ ಗೌರವ ಪಡೆದಂಥವರು, ನಾವು ಅವರೊಂದಿಗೆ ನಮ್ಮನ್ನು ಗೌರವಯುತವಾಗಿ ಗುರುತಿಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅವರಿಗೂ ಕೂಡ ನಾವು ಇವತ್ತು ಇದರಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಇಲ್ಲಿ ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ವಿವಿಧ ಸಮುದಾಯದ ಪ್ರಮುಖರು ಬಂದಿದ್ದಾರೆ, ಬೇರೆ ಬೇರೆ ಸಂಘದ ಅಧ್ಯಕ್ಷರು, ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.
ಹಾಗೆ ವಿವಿಧ ತಾಲೂಕಿನ ನಮ್ಮ ಒಕ್ಕಲಿಗ ಸಂಘದ ವಿವಿಧ ತಾಲೂಕುಗಳ ಪದಾಧಿಕಾರಿಗಳು ಬಂದಿದ್ದಾರೆ, ನೇತಾರರು ಬಂದಿದ್ದಾರೆ, ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪತ್ರಿಕಾ ಪ್ರತಿನಿಧಿಗಳು ನಮ್ಮ ಮುಂದೆ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಕ್ಕೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿರುವಂಥ ಸಾಂಸ್ಕೃತಿಕ ಪ್ರತಿನಿಧಿಗಳಿದ್ದಾರೆ, ಅವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಚಂಡೆವಾದನವನ್ನು ನೀಡಿದಂಥ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾದಂಥ ಈ ಸಮಾರಂಭದ ಜವಾಬ್ದಾರಿಯನ್ನು ವಹಿಸಿರುವಂಥ ಹಾಗೂ ನಮ್ಮ ಈ MC ಮಾಸ್ಟರ್ ಆಫ್ ಸೆರೆಮನಿ ಕರ್ತವ್ಯ ನಿರ್ವಹಿಸಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತೊಮ್ಮೆ ನಮ್ಮ ಈ ಸಮಾರಂಭಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಸಮುದಾಯದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀಯುತ ಶ್ರೀಧರಗೌಡ ಪಾನತಿಲ ಇವರಿಗೆ. ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪ್ಪಿನಂಗಡಿ CA ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುನಿಲ್ ದಡ್ಡು ಮತ್ತು ಶ್ರೀಯುತ ಹರಿಪ್ರಸಾದ್ ಯಾದವ್ ಇವರ ಇರುವಿಕೆಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ವೇದಿಕೆಯನ್ನು ತೆರವುಗೊಳಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಬಂಧು ಭಗಿನಿಯರೇ, ಇದೀಗ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಭರತನಾಟ್ಯ, ಜಾನಪದ ನೃತ್ಯಗಳು, ನೃತ್ಯ ವೈವಿಧ್ಯ, ಎಲ್ಲಕ್ಕಿಂತ ಮುಖ್ಯವಾಗಿ ಗುಜರಾತಿನ ವಿಶಿಷ್ಟವಾದಂತಹ ಗರ್ಭಾ ನೃತ್ಯ ಮತ್ತು ಕೊನೆಯದಾಗಿ ಶ್ರೀ ಕಪಿಲೇಶ್ವರ ಸಿಂಗಾರಿ ಮೇಳ ಚಾರ್ವಾಕ ಇವರಿಂದ ಚೆಂಡೆ ವಾದನದ ವೈಖರಿಯನ್ನು ದಯವಿಟ್ಟು ನೀವೆಲ್ಲ ನೋಡಬೇಕು. ತನ್ಮೂಲಕವಾಗಿ ನಮ್ಮೂರ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು. ಎಲ್ಲ ಪ್ರೇಕ್ಷಕರು ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ನಮ್ರ ವಿನಂತಿ. ಈಗ ಪ್ರಥಮವಾಗಿ ಕುಮಾರಿ ಆರ್ಯಾಪು ತಂಡದವರಿಂದ ನೃತ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ತದನಂತರ ಶ್ರೀಮತಿ ದೀಕ್ಷಾ PS ಇವರ ಶಿಷ್ಯವೃಂದದವರಿಂದ ಅತ್ಯಂತ ವಿನೂತನವಾದಂತಹ ಗರ್ಭಾ ನೃತ್ಯ ಜರುಗಲಿಕ್ಕಿದೆ. ಈಗ ದಯವಿಟ್ಟು ಆರ್ಯಾಪು ತಂಡದವರು ಬರಬೇಕು. ಆರ್ಯಾಪ್ ದೀಪಕ್ ಕುಮಾರ್ ಮುಕಾಮಿಕಾ ಕಲ್ಚರ್ ಅಕಾಡೆಮಿ ಇವರಿಂದ ಭರತನಾಟ್ಯವನ್ನು ಕಲಿಯುತ್ತಿದ್ದಾರೆ. ಹಾಗೆ NV ಡ್ಯಾನ್ಸ್ ಗ್ರೂಪ್ ಇದರಲ್ಲಿ ಸಹ ಹಲವು ಡ್ಯಾನ್ಸ್ಗಳನ್ನು ಮಾಡಿರುತ್ತಾರೆ. TV ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿರುತ್ತಾರೆ. ಹಾಗೆಯೇ ನಿರಂಜನ್ ಮತ್ತು ವಿತನ್ ಇವರಿಂದ ವೆಸ್ಟರ್ನ್ ಡ್ಯಾನ್ಸ್ ಕೂಡ ಅಭ್ಯಾಸ ಮಾಡುತ್ತಿದ್ದಾರೆ. ಇವರಿಂದ ಈಗ ನೃತ್ಯ ಪ್ರದರ್ಶನ. ಆರ್ಯ ಪ್ರಶ್ವಿ ಪೂರ್ವಿಕಾ
ಈಗ ಆದ್ಯ ಆರ್ಯ, ಪ್ರಶ್ವಿ, ಪೂರ್ವಿಕಾ ಇವರಿಂದ ನೃತ್ಯ ಪ್ರದರ್ಶನ. ದಯವಿಟ್ಟು ಎಲ್ಲರೂ ಊಟ ಆದವರು ಬಂದು ತಮ್ಮ ಆಸನದಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಅನ್ನು ನೋಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. हम नहीं रुकने वाले।
और जग का नाच तू कैसा बिंदास है राजा, तू कैसा बिंदास है राजा, तेरी हो पूजा फिर कोई दूजा, तू सबका विश्वास है राजा, तू सबका विश्वास है राजा, तू तो सभी देवों के आगे ये सर झुका है मोरया, पर अपना है तू घर पे हमारे आया है मोरया। ತುಳುವನಾಡುದ ಸಿರಿ ಚಾವಡಿಡು ಒಲಿ ಮಡಲ ಆ ಕುಡಿಯಡಿಡು, ತುಳುವನಾಡುದ ಸಿರಿ ಚಾವಡಿಡು ಒಲಿ ಮಡಲ ಆ ಕುಡಿಯಡಿಡು, ಪಿಂಗಾರ ಸಿಂಗಾರ ಮತ್ತೊಂದು ಜೋಗೊಡು ಹೋಗುನುಡು ಮಾಯೊಡೆ ಸಿರಿ, ಪಿಂಗಾರ ಸಿಂಗಾರ ಮತ್ತೊಂದು ಜೋಗೊಡು ಹೋಗುನುಡು ಮಾಯೊಡೆ ಸಿರಿ, ತುಳುವನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕುಡಿಯಡಿಡು. ತೆಲಿಕೆ ದಾಸವಾರಿ ಪಚ್ಚದಿ ಒಂದು ಐಸಿರದ ತಿಳಿಪು ತೆಲಿಕೆ ದಾಸವಾರಿ. ಧನ್ಯವಾದಗಳು. ಆದ್ಯ, ಪ್ರಶ್ವಿ, ಪೂರ್ವಿಕ ಇವರಿಗೆ ಗೌರವ ಶಾಲು ಹಾಕಿ ಗೌರವವನ್ನು ಸಮರ್ಪಿಸಲಿದ್ದಾರೆ ವಿಶ್ವನಾಥ ಗೌಡ ಕೆಯೂರು, ನಿಕಟಪೂರ್ವ ಅಧ್ಯಕ್ಷರು. ಆದ್ಯ, ಪೂರ್ವಿಕ್, ಪ್ರಶ್ವಿ ಸ್ಟೇಜಿಗೆ ಬನ್ನಿ. ಇನ್ನು ಮುಂದೆ ಗರ್ಭಾ ನೃತ್ಯ, ಗುಜರಾತ್ ಮೂಲದ ಅತ್ಯಂತ ವಿಶಿಷ್ಟವಾದಂತಹ ವಿನೂತನವಾದಂತಹ ಗರ್ಭಾ ನೃತ್ಯ ಪ್ರದರ್ಶನ ಆಗಲಿಕ್ಕಿದೆ.
ಇದನ್ನು ಸಂಯೋಜನೆ ಮಾಡಿದವರು ಸ್ವಯಂ ನೃತ್ಯಗಾತಿ ಶ್ರೀಮತಿ ದೀಕ್ಷಾ PS, ಪುತ್ತೂರಿನ ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ, ಅತ್ಯುತ್ತಮ ಕ್ರೀಡಾಪಟುವಾಗಿ, ಸ್ವಯಂ ನೃತ್ಯಗಾತಿಯಾಗಿ, ಬಹುಮುಖ ಪ್ರತಿಭಾನ್ವಿತೆ ಶ್ರೀಮತಿ ದೀಕ್ಷಾ PS ಗೌಡ ಅವರ ಶಿಷ್ಯಂದಿರು. ಇದೀಗ ಪ್ರಸ್ತುತಪಡಿಸಲಿಕ್ಕಿರುವವರು ಕುಮಾರಿಯರಾದ ಜನಿಕಾ S, ಭವಿಷ್ಯ S, ಹಿತಾ K, ಕೃಷ್ಣಿಮಾ Y, ಪೃಥ್ವಿ N, ನಿಶ್ಮಿತಾ K, ಸಾನಿಕಾ S, ವೈಷ್ಣವಿ K, ಯೋಶ್ಮಿ KS ಮತ್ತು ಆದ್ಯ ಪ್ರಸಾದ್. ನಿಮಗಾಗಿ ವೇದಿಕೆ. ಮುಂದಿನ ಕಾರ್ಯಕ್ರಮ ನಿಖಿತಾ ಕೆಯೂರು ಇವರಿಂದ ಭರತನಾಟ್ಯ. ದಯವಿಟ್ಟು ತಾವು ಸಿದ್ಧರಾಗಬೇಕು. ईश्वरनाट्य पूजितम् नमामि नमामि शङ्करपादवन्दितम् ಕೆಚ್ಚೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. अरे उड़ी 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 जा उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए. कहने को तो खेल है ये तेरा मेरा साझा पर मेरा दिल है पतंग और तेरी नजर मांझा मुझे से लिपटी ये पतंग जुड़ी जुड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए. उड़े उड़े मुझे आसमानों में जुड़े दो दिन उड़े मुझे आसमानों में जुड़े.
ಅತ್ಯುತ್ತಮ ರೀತಿಯಲ್ಲಿ ಪ್ರದರ್ಶನ ನೀಡಿದಂತಹ ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಗೆ ಒಕ್ಕಲಿಗ ಗೌಡ ಸಂಘದ ಪರವಾಗಿ ತುಂಬ ಹೃದಯದ ನಮನಗಳು. ಅದೇ ರೀತಿ ಮಕ್ಕಳೆಲ್ಲ ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ನೃತ್ಯ ಗುರುಗಳಾದಂತಹ ದೀಕ್ಷಾ ಪಿ ಎಸ್ ರವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇವರೆಲ್ಲರನ್ನು ಕೂಡ ನಮ್ಮ ಮೊಳಂತ್ಯಮಗರು ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂತಹ ನಮ್ಮೆಲ್ಲರ ಚಿರಪರಿಚಿತರಾದಂತಹ ಸಂಧ್ಯಾ ಬೈಲಾಡಿ ಅವರು ಈಗ ಗೌರವಿಸಲಿಕ್ಕಿದ್ದಾರೆ. ದಯವಿಟ್ಟು ತಮಗಾಗಿ ವೇದಿಕೆ. ಕೆಳಗೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಇನ್ನು ಕೂಡ ಊಟ ಮಾಡಲಿಕ್ಕೆ ಬಾಕಿ ಇರುವಂತಹ ನಮ್ಮೆಲ್ಲ ಸಮಾಜದ ಬಂಧುಗಳು ತಕ್ಷಣ ತೆರಳಬೇಕು, ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಒಕ್ಕಲಿಗ ಗೌಡ ಸಂಘ ಪುತ್ತೂರು ಇದರ ವಾರ್ಷಿಕ ಸಮಾವೇಶ ಸತ್ಯನಾರಾಯಣ ಪೂಜಾ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಶ್ರೀ ರವೀಂದ್ರನಾಥ್ ಕೇವಳ ಅವರು ಬಂದಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಸರ್, ತಮ್ಮ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲ ಸಮಾಜದ ಬಂಧುಗಳೇ, ನಮ್ಮದೇ ಸಮಾಜದ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇನ್ನು ಒಂದೂವರೆ ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಡೀತದೆ. ತಾವೆಲ್ಲರೂ ಉಪಸ್ಥಿತರಿದ್ದು ನಮ್ಮ ಸಮಾಜದ ಈ ಪ್ರತಿಭೆಗಳನ್ನು ಗುರುತಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸಂಧ್ಯಾ ಬೈಲಾಡಿ ಅವರಿಗೆ. ಒಂದು ವಿಶೇಷ ಅಂತ ಹೇಳಿದರೆ ನಾನು ಆಗ ಹೇಳೋದಕ್ಕೆ ಮರೆತೆ, ಈ ಎಲ್ಲ ಮಕ್ಕಳು ಕೂಡ ನಮ್ಮ ಗೌಡ ಸಮಾಜದವರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅದೇ ರೀತಿ ಇನ್ನು ಮುಂದೆ ಶಾಲಿನಿ ಆತ್ಮಭೂಷಣ್ರವರ ಶಿಷ್ಯೆ ಕುಮಾರಿ ನಿಖಿತಾ ಕೆಯ್ಯೂರು ಇವರಿಂದ ಭರತನಾಟ್ಯ. ಪ್ರದೋಷ ಸಮಯದಿ ಪರಶಿವ ತಾಂಡವ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರ
ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರ್ವತ ನಂದಿನಿ ದಿವ್ಯ ಗಾಯನ ಪರ್ವತ ನಂದಿನಿ ದಿವ್ಯ ಗಾಯನ ಪರ್ವತ ನಂದಿನಿ ದಿವ್ಯ ಗಾಯನ ಪರವಶನಾದ ಪರಮೇಶ್ವರನರ್ತನ ಪರವಶನಾದ ಪರಮೇಶ್ವರನರ್ತನ ತಂ ತಂ ತಡಿಗಿಟ ತಕ ಧಿಂ 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 ಧನಕಟ ತಕ ದುಂ ತುಂ ತುಂ ಝುಣಕಟ ತಕ ನಂ 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 ಧಿಮಿಕಟ ತಕ ಧಂ ತಂ ತಡಿಗಿಟ ತಕ ಧಿಂ ಧಿಂ ಧನಕಟ ತಕ ದುಂ ತುಂ ಝುಣಕಟ ತಕ ನಂ ನಂ ಧಿಮಿಕಟ ತಕ ಧಂ ತಡಿಗಿಟ ತಕ ಧಿಂ ಧನಕಟ ತಕ ದುಂ ಝುಣಕಟ ತಕ ನಂ ಧಿಮಿಕಟ ತಕ ತಡಿಗಿಟ ತಕ ಧನಕಟ ತಕ ಝುಣಕಟ ತಕ ಧಿಮಿಕಟ ತಕ ಧಂ ತಡಿ ತಕ ಝಂಡು ಧಿಂ ತಡಿ ತಕ ಝಂಡು ದುಂ ತಡಿ ತಕ ಝಂಡು ಕಟ ತಕ ದುಂ ತಂ ತಡಿ ತಕ ಝಂಡು ಧಿಂ ತಡಿ ತಕ ಝಂಡು ದುಂ ತಡಿ ತಕ ಝಂಡು ಕಟ ತಕ ದುಂ ತಂ ತಡಿ ತಕ ಝಂಡು ಕಟ ತಕ ದುಂ ಧಿಂ ತಡಿ ತಕ ಝಂಡು ಕಟ ತಕ ದುಂ ತಂ ತಡಿ ತಕ ಝಂಡು ಕಟ ತಕ ದುಂ ತಂ ತಡಿ ತಕ ಝಂಡು ಕಟ ತಕ ದುಂ ತಂ ತಡಿ ತಕ ಝಂಡು ಧಿಂ ತಡಿ ತಕ ಝಂಡು ದುಂ ತಡಿ ತಕ ಝಂಡು ನುಂ ತಡಿ ತಕ ಝಂಡು ತಕ ಕಟ ತಕ ದುಂ ತಂ ತಕ ಕಟ ತಕ ದುಂ ಧಿಂ ತಕ ಕಟ ತಕ ದುಂ ತಂ ಪರವಶನಾದ ಪರಮೇಶ್ವರನರ್ತನ ಪರ್ವತ ನಂದಿನಿ ದಿವ್ಯ ಗಾಯನ ಪರವಶನಾದ ಪರಮೇಶ್ವರನರ್ತನ ಪ್ರದೋಷ ಸಮಯದಿ ಪರಶಿವ ತಾಂಡವ ಕೈಲಾಸವೇ ಧರೆಗಿಳಿದಿದೆ ಕುಣಿಯೂತ ಕೈಲಾಸವೇ ಧರೆಗಿಳಿದಿದೆ ಕುಣಿಯೂತ ಕಾಲವೇ ನಿಂತಿದೆ ಕಾಲವೇ ನಿಂತಿದೆ ಕಣ್ಣರಳಿಸುತ್ತ ಕೈಲಾಸವೇ ಧರೆಗಿಳಿದಿದೆ ಕುಣಿಯೂತ ಕಾಲವೇ ನಿಂತಿದೆ ಕಣ್ಣರಳಿಸುತ್ತ ಪ್ರಣತಾರ್ತಿಹರನ ಪದ್ಮಚರಣಕ್ಕೆ ಪ್ರಕೃತಿ ಬೆಳಗುತ್ತಿದೆ ಪ್ರೇಮದಾರತಿಯ ಪ್ರಣತಾರ್ತಿಹರನ ಪದ್ಮಚರಣಕ್ಕೆ ಪ್ರಕೃತಿ ಬೆಳಗುತ್ತಿದೆ ಪ್ರೇಮದಾರತಿಯ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಅತ್ಯುತ್ತಮ ಪ್ರದರ್ಶನ ನೀಡಿದಂತಹ ಕುಮಾರಿ ನಿಖಿತಾ ಕೆಯೂರ್ ಇವಳಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು ಹಾಗೂ ಉಜ್ವಲ ಭವಿಷ್ಯವನ್ನು ಹಾರೈಸ್ತೇವೆ. ಇವರಿಗೆ ಶ್ರೀಮತಿ ದಿವ್ಯಾ ಪುರುಷೋತ್ತಮ ಗೌಡ ಇವರು ಶಾಲು ಓದಿಸಿ ಸನ್ಮಾನಿಸಬೇಕು ಅಂಥೇಳಿ ವಿನಂತಿಸ್ತಾ ಇದ್ದೇವೆ.
ಇನ್ನು ಮುಂದಕ್ಕೆ ಪುಣ್ಯ KN ಇವರಿಂದ ಆರ್ಯನ್ ಪುಣ್ಯ ಆರ್ಯನ್ ನಂದಿಲ. सेव्यमान पावनांग्रि पंकजं व्यालयज्ञ सूत्रमिन्दुशेखरं कृपाकरं नारदादि योगी वृंद वंदितं दिगंबरं काशिकापुरादिनाथ काल भैरवं भजे. भानुकोटिभास्वरं भवाब्धितारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुरादिनाथ कालभैरवं भजे. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಧರಗರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ನಿರಿಸ ಶ್ವಾಸ ನಿಸರಿ ಕರಿ ಸಸ ಶ್ವಾಸ ನಿಸರ ನಿ ಪಮ ಭಾಗ ಮರಿ ಸರಿ ರಿ ಕರಿ ಸ ಮಾಮ ಪಧರ ನಿ ಸರಿ ರಿ ಗಗ ಸರಿ ಗಗ ನಿ ಸದ ಮಮ ಗಧ ನಿ ಸರಿ ರಿ ರಿ ಸದ ನಿ ಪಮ ಭಾಗ ಮರಿ ಸರಿ ನಿ ಸ ಸರಿ ರಿ ಗಗ ರಿ ಸ ರಿ ಸ ರಿ ಕರಿ ಸ ಮಮ ಪಧರ ನಿ ಸರಿ ರಿ ಗಗ ತುಂಬು ಹೃದಯದ ಅಭಿನಂದನೆಗಳು. ಕುಮಾರಿ ಪುಣ್ಯ ಆರ್ಯನ್ ದಯವಿಟ್ಟು ವೇದಿಕೆಗೆ ಬರಬೇಕು. ಈಕೆ ರಾಧಾಕೃಷ್ಣ ನಂದಿಲ ಮತ್ತು ಸುನೀತಾರವರ ಸುಪುತ್ರಿ ಮತ್ತು ಬಾಲಕೃಷ್ಣ ಮಂಜೇಶ್ವರ ಅವರ ಶಿಷ್ಯೆ. ಅತ್ಯುತ್ತಮ ಪ್ರದರ್ಶನ ನೀಡಿದ ಪುಣ್ಯ ಇವಳಿಗೆ ನಮ್ಮೆಲ್ಲರ ಉಜ್ವಲ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇವರಿಗೆ ಉಷಾ ಕಾಂತಿಲ ಫಿಲೋಮಿನಾ ಕಾಲೇಜಿನ ಉಪನ್ಯಾಸಕಿಯವರು ದಯವಿಟ್ಟು ಶಾಲು ಹಾಕಿ ಸನ್ಮಾನಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸ್ತೇನೆ. ಇನ್ನು ಮುಂದೆ ಆದ್ಯ ಆರ್ಯಾಪು ತಂಡದವರಿಗೆ ವೇದಿಕೆ ದಯವಿಟ್ಟು ಬರಬೇಕು. ಆದ್ಯ ಆರ್ಯಾಪು ಪೂರ್ವಿಕ್ ಇವರು ಬೆಥನಿ ಪ್ರೌಢಶಾಲಾ ವಿದ್ಯಾರ್ಥಿಗಳು.
ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಹುಟ್ಟೆಂದ ಮೇಲೆ ಸಾವಿರಲೇಬೇಕು, ತಿಳಿದಿದ್ದರೂ ನಾನು ಬದುಕಬೇಕು. ಯಾಕೀ ಶಿಕ್ಷೆ? ತಾಯಿ ಹಾಲು ಕುಡಿಸುವಾಗ ಯಮನು ಕೋಡ ಕಾಯುವ, ತುತ್ತುವನ್ನ ತಿನ್ನುವಾಗ ಸಾವು ಕೊಡದೆ ನಿಲ್ಲುವ, ಅವನ ಕರುಣೆ ನಿನಗೆ ಇಲ್ಲವೇ? ತುಂಬು ಹೃದಯದ ಅಭಿನಂದನೆಗಳು. ಇವರಿಗೆ ಹೂವನ್ನು ನೀಡಿ ಶ್ರೀಮತಿ ರತ್ನಕಿಶೋರ್ ಅವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆದ್ಯ ಮತ್ತು ತಂಡದವರು ಬಹುಮುಖ ಪ್ರತಿಭಾನ್ವಿತೆ ಆದ್ಯ ಸುಮಾರು 100ಕ್ಕೂ ಹೆಚ್ಚು ಪ್ರದರ್ಶನವನ್ನು ನೀಡಿದ್ದಾರೆ. ಟಿವಿ ರಿಯಾಲಿಟಿ ಶೋದಲ್ಲಿ ಮತ್ತು DKD ಎಲ್ಲ ಕಡೆ ಭಾಗವಹಿಸಿದಂತಹ ಅತ್ಯಂತ ಪ್ರತಿಭಾನ್ವಿತೆಯಾಗಿದ್ದಾಳೆ. ನಿನಗೆ ಉಜ್ವಲ ಭವಿಷ್ಯವನ್ನು ಹಾರೈಸ್ತೇವೆ. ಇನ್ನು ಮುಂದೆ ಶ್ರೀಮತಿ ನೀಮಾ, ಪ್ರೊಫೆಸರ್ ಶ್ರೀಮತಿ ನೀಮಾ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀಮತಿ ಕೃತಿಕಾ ಇವರಿಂದ ನೃತ್ಯ. ನಲಿದಿವೆ ಕೇಳು ಯಾರೇ ನಾದ ಸ್ವರವೆಲ್ಲ, ನಲಿದಿವೆ ಕೇಳು ಯಾರೇ ವರನೆಂದು ನಗುತ್ತಿವೆ ನೋಡು. ಪರಿಚಯ ಪರಿಧಿ ಮೀರು ವರುಷ, ಪರಿಣಯ ಪದವ Mavali
ഞാനും വരാം തൃശൂർ പൂരം കാണാൻ. ഞാനും വരാം തൃശൂർ പൂരം കാണാൻ. പൂരമെനിക്കൊന്നു കാണണം കാന്ത, പൂരമെനിക്കൊന്നു കാണണം കാന്ത, പൂരമെനിക്കൊന്നു കൂടണം കാന്ത, പൂരമെനിക്കൊന്നു കൂടണം കാന്ത, തിമിലയെനിക്കൊന്നു കാണണം കാന്ത, തിമിലയെനിക്കൊന്നു കാണണം കാന്ത, തിമിലയെനിക്കൊന്നു കൊട്ടണം കാന്ത, തിമിലയെനിക്കൊന്നു കൊട്ടണം കാന്ത. കാന്ത ഞാനും വരാം തൃശൂർ പൂരം കാണാൻ. കാന്ത ഞാനും വരാം തൃശൂർ പൂരം കാണാൻ. മമ ബനി മമ ബ മമ ബനി ബനി മമ ബ മമ നി പ रे रे ममनी मनी रे रे मम रे रे ममनी रे मम रे 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 मनी मम रे 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 मम रे रे ममनी रे मम रे 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 मनी मम रे 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 मम रे ममनी रे मम रे 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 मनी मम रे घन जय आज मेघ घनन घनन छायोरी दमक दमक चमके बिजुरी कहत है ऋतु राजा आयो कहत है ऋतु राजा आयो कहत है ऋतु राजा आयो री. ಅತ್ಯಾಕರ್ಷಕವಾದಂತಹ ನಯನ ಮನೋಹರವಾದಂತಹ ಪ್ರದರ್ಶನವನ್ನು ನೀಡಿದಂತಹ ತಮಗೆ ತುಂಬ ಹೃದಯದ ಅಭಿನಂದನೆಗಳು. ದಯವಿಟ್ಟು ನೇಮಾರವರು ಮತ್ತು ಕೃತಿಕಾರವರು ವೇದಿಕೆ ಬರಬೇಕು. ನಮ್ಮ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಪುತ್ತೂರು ಶಾಖೆಯ ಅಧ್ಯಕ್ಷರಾದಂತಹ ಗೌರವಾನ್ವಿತ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಜಿನ್ನಪ್ಪಗೌಡ ಮಳವೇಳು ಸರ್, ತಾವು ಅವರಿಗೆ ಶಾಲು ಹಾಕಿ ಗೌರವ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಇದೀಗ ಪುತ್ತೂರಿನ ಮಹಿಳಾ ಸಂಘದವರಿಂದ ಇದು ಇವತ್ತಿನ ಸಾಂಸ್ಕೃತಿಕ ಕೊನೆಯ ಪ್ರದರ್ಶನ. ತದನಂತರ ಕಪಿಲೇಶ್ವರ ಸಿಂಗಾರಿ ಮೇಳ ಚಾರುವಾಕ ಇವರಿಂದ ಸುಮಾರು 20 ನಿಮಿಷಗಳ ಕಾಲ ಚೆಂಡೆ ವಾದನ ಜರುಗಲಿಕ್ಕಿದೆ. ಸ್ಟೇಜ್ ಪ್ರೋಗ್ರಾಮ್ ಚೆಂಡೆ ವಾದನ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ನಮ್ರ ವಿನಂತಿ. ಇದೀಗ ಪುತ್ತೂರಿನ ಮಹಿಳಾ ಸಂಘದವರಿಂದ ನಮ್ಮ ರತ್ನ ಕಿಶೋರ್ ಅವರು ಹೇಳಿದರು ಮಹಿಳಾ ಮಣಿಗಳಿಂದ ಅಂತ ಹೇಳಿ ಹಾಗಾಗಿ ಪುತ್ತೂರಿನ ಮಹಿಳಾ ಮಣಿಗಳಿಂದ ಇದೀಗ ನೃತ್ಯ ಕಾರ್ಯಕ್ರಮ.
ತೋಜೊಂದುಂಡು ಆಜಿ ಕಣ್ಣು ತೂವೊಂದುಂಡು ಲೆತ್ತನ ಈಯನ ಲೆತ್ತಿನಿ ಇಜ್ಜುಂಡ ಲೆಪ್ಪುಲಗೆ ಬಚ್ಚಿರೆ ತಿನ್ನೆರೆ ಬೋಡು ಸುಣ್ಣ ಕೊರ್ಪನ ಪನ್ಲಗೆ ಒಂದಿಪ್ಪಿ ಜವಂದಿ ಪೊಣ್ಣೆ ಕೇನ್ಲಯನ್ನ ಪಾತೆರೋನು ನಿನ್ನನೆ ಪೊರ್ಲುಗು ಮೈಪೂರ ಮರ್ಲಾಂಡ್ ಚೇಂಡಿನ ಕೊರ್ದು ಬುಡು ಅಮಸರ ಉಂತಾದ ಐಕಾದೆ ಕಾಪುವೆ ಇತ್ತೇನೆ ಪಂದು ಬುಡು ಸಿಂಗಾರಿಯೇ ಮನಸ್ಸು ಎನ್ನ ತೆರಿದು ಬುಡ್ಲ ಕುದುರೆಡು ಕುಳ್ಳುದು ರಾಜನ ಭಾಷೆಡು ಲೆತ್ತಿನ ತಪ್ಪಾಂಡ ಸುನ್ನೋನೆ ಬೋಡೆಂಕು ಏಪೋನೆ ಬರೋಡು ಇತ್ತೇನೆ ತೆರಿಪಲ ಅಯ್ಯೋ ಬೊಡ್ಚಿ ಪೊಣ್ಣೆ ಆತು ಪೊರ್ತು ಆ ಒಂದೆಂಕ್ ಆಪಿನ ಪೋಪಿನ ಪಾತೆರ ಪಲ್ಲ ಆಸೆನು ಪುಟ್ಟವಡ ಎನ್ನನೆ ಭಾಷೆನು ಮೀರುದು ಬುಡಿಯ ಬುಡ್ಪಾದ ಪಂದು ಬುಡ್ಲ ಜೀವನವೆಲ್ಲ ಬೇವುದೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ
ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಎಲ್ಲ ಮಹಿಳಾ ತಂಡದ ಸದಸ್ಯರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಕಪಿಲೇಶ್ವರ ಸಿಂಗಾರಿ ಮೇಳ ಚಾರ್ವಾಕ. ಬಹುಶಃ ಇಡೀ ನಮ್ಮ ಭಾರತ ದೇಶದಾದ್ಯಂತ ಪ್ರದರ್ಶನವನ್ನು ಕೊಟ್ಟಂತಹ ತಂಡ ಚಾರ್ವಾಕದ ಶ್ರೀ ಕಪಿಲೇಶ್ವರ ಸಿಂಗಾರಿ ಮೇಳ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ಯಾಕೆ ಅಂತ ಹೇಳಿದರೆ ನಾನು ಕೂಡ ಚಾರ್ವಾಕದವನೇ, ಆದ್ದರಿಂದ ಅದು ಅತ್ಯಂತ ಹೆಮ್ಮೆ ಎನಿಸ್ತಾ ಇದೆ. ಮತ್ತು ನಮ್ಮ ಸಮಾಜದ ಎಲ್ಲ ಬಾಂಧವರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಮನಸ್ಸಿಗೆ ಆನಂದ ಆಗ್ತಾ ಇದೆ. ಅದೇ ರೀತಿ ಬಹುಶಃ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಗುಜರಾತ್ ಹಾಗೂ ನವದೆಹಲಿ ಎಲ್ಲ ಕಡೆಗಳಲ್ಲಿ ಪ್ರದರ್ಶನವನ್ನು ನೀಡಿದವರು ಕಪಿಲೇಶ್ವರ ಸಿಂಗಾರಿ ಮೇಳದವರು. ಜೀ ಕನ್ನಡದ DKD ಮತ್ತು ಆನಂದ ಗುರೂಜಿಯವರ ಕಾರ್ಯಕ್ರಮದಲ್ಲಿ 2 ಸಲ ಭಾಗವಹಿಸಿದಂತಹ ಹೆಗ್ಗಳಿಕೆ ಇವರಿಗಿದೆ. ಅಂತಹ ನಮ್ಮ ಚಾರ್ವಾಕದ ಕಪಿಲೇಶ್ವರ ಸಿಂಗಾರಿ ಮೇಳದ ಯುವಕರಿಂದ ಇದೀಗ ಚೆಂಡೆವಾದನ.
ತುಂಬ ಹೃದಯದ ಅಭಿನಂದನೆಗಳು. ದಯವಿಟ್ಟು ಪುಷ್ಪರಾಜ್ ಮತ್ತು ತಂಡದವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ತಮ್ಮನ್ನೀಗ ಶಾಲು ಹೊದಿಸಿ ಗೌರವಿಸಲಿದ್ದಾರೆ ನಮ್ಮ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರಾದಂತಹ ರವಿ ಮುಂಗ್ಲೆಮನೆಯವರು ಮತ್ತು ನಿಯೋಜಿತ ಉಪಾಧ್ಯಕ್ಷರಾದಂತಹ ಶ್ರೀ ಪುರುಷೋತ್ತಮ ಗೌಡ ಮುಂಗ್ಲಿಮನೆ ಇವರು. ದಯವಿಟ್ಟು ಅಧ್ಯಕ್ಷರಾದಂತಹ ಸುಂದರ ಗೌಡರು ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ವಸಂತ ವೀರಮಂಗಲ ಇವರು ಕೂಡ ಸೇರಿಕೊಳ್ಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಉತ್ತಮ ಪ್ರದರ್ಶನ ನೀಡಿದ ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಸಿಂಗಾರಿ ಮೇಳದಲ್ಲಿ 15 ಜನರ ತಂಡ ಇದೆ. ಆದರೆ ಇಲ್ಲಿಗೆ ಕೇವಲ 8 ಜನರು ಬಂದ ಕಾರಣ ನೃತ್ಯದೊಂದಿಗೆ ಚೆಂಡೆ ವಾದನಕ್ಕೆ ಅಸಾಧ್ಯವಾಗಿದೆ. ಹಾಗಾಗಿ ತಮ್ಮ ಗಮನಕ್ಕೆ. ಆದರೂ ಕೂಡ ಉತ್ತಮ ಪ್ರದರ್ಶನ ನೀಡಿದ ನಿಮಗೆ ಕೃತಜ್ಞತೆಗಳು. ಇದರೊಂದಿಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಾ ಇದೆ. ಬಹಳ ಸಂತೋಷ ಅಂತ ಹೇಳಿದರೆ ಅನೇಕರ ಅಭಿಪ್ರಾಯ ಇತ್ತು, ಊಟ ಆದ ಕೂಡಲೇ ಎಲ್ಲರೂ ಹೋಗ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಯಾರೂ ನಿಲ್ಲುವುದಿಲ್ಲ ಅಂತ. ಆದರೆ ಆ ಮಾತನ್ನು ಹುಸಿ ಮಾಡಿದ ಪ್ರೇಕ್ಷಕರಿಗೆ ನನ್ನ ತುಂಬ ಹೃದಯದ ನಮನಗಳು. ಕಲೆ ಯಾವತ್ತೂ ಜೀವಂತವಾಗಿದೆ, ಸಾಂಸ್ಕೃತಿಕ ವೈವಿಧ್ಯ ಯಾವಾಗಲೂ ರಾರಾಜಿಸುತ್ತಿದೆ ಎಂಬುದಕ್ಕೆ ನೀವೇ ಸಾಕ್ಷೀಭೂತರಾಗಿದ್ದೀರಿ. ತಮಗೆ ತುಂಬ ಹೃದಯದ ಅಭಿನಂದನೆಗಳು, ಅಭಿವಂದನೆಗಳು. ಅನ್ನ ಸಂತರ್ಪಣೆ ಇನ್ನೂ ಕೂಡ ನಡೀತಾ ಇದೆ. ಊಟ ಮಾಡಲಿಕ್ಕೆ ಬಾಕಿ ಇರುವಂತಹ ನಮ್ಮೆಲ್ಲ ಸಮಾಜದ ಬಂಧುಗಳು ದಯವಿಟ್ಟು ಅನ್ನಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಊಟ ರೆಡಿ ಇದೆ. ಮದುವೆ ಮಂಟಪ ಕರೆದಿದೆ, ಲಗ್ನ ಉತ್ಸವ ನೆರೆದಿದೆ. ಕೋಳಿ ಜಗಳ ಬೇಡರಿ, ಜೋಡಿ ನಂಟು ನೋಡಿರಿ. ಹೇ ಇಬ್ರಲ್ಲೊಂದು ಮಾಡೋ ಸಂಬರವು, ಅವರಿಗೆ ಇಬ್ರು ನೆಂಟರಂತೆ. ಹೇ ಮಂಗಳವಾದ್ಯ ವೇಳೆಲಿ ಮುಹೂರ್ತವು, ಜಗಳ ಗಿಗಳ ಯಾಕೆ ಹೇಳಿ. ಮನದ ಕಥೆ ಹೀಗೆ ಮೊದಲಾಯ್ತು, ಮನಸ್ಸನು ಅದು ಬೆರೆಸುತ್ತೈತೆ. ನಡುವೆಲಿ ತೆರೆ ತೊಲಗುತ್ತೈತೆ, ಬಂಧನದ ಬಂಧ ಒಂದಾಗುವುದೈತೆ. ಮದುವೆ ಮಂಟಪ ಕರೆದಿದೆ, ಲಗ್ನ ಉತ್ಸವ ನೆರೆದಿದೆ. ಹಾಯ್ ಅಮ್ಮ.
ಏನಂದ್ರೆ ಅಳಿಯಂದ್ರು ನಮಸ್ತೆ ಮಾವ. ನಮಸ್ಕಾರ ಮಾಡ್ತಿದ್ದಾರೆ. ಹಾಯ್. ಎಲ್ಲಿ ಕೊಡಿಲಿ ನೋಡೋಣ. ಅಯ್ಯೋ ಫೋನು. ಹೋಯ್. ಮಂಗಳಸೂತ್ರ ಕೊರಳಲ್ಲಿ, ಕಾಲು ಉಂಗ್ರ ಚರಣಲ್ಲಿ, ಎಂದಿಗೂ ಬಿಡದನಿ ಬಂಧಿಕಾನೆ ಆತನು ನಿನ್ನ ಆಲಿಸಿದ ಕಥೇನು. ರೋಷವರವೇ ವರನು ಸೂಡೆ ಹುಡುಕಿ ನಿನ್ನ ಸೇರಿದನಲ್ಲ. ನೀನ್ ಮುಡಿಯಲಿ ಹೂ ಮುಡಿಸುತ್ತಾ ಜಡೆ ಎಳೆಯುತ್ತಿದ್ರೆ ಇಂಪಾದ ಮಣಿಮಾಲೆ ಅದೇನೋ ಅವಹೇಳನೊಲ್ಲೆಂದು. ಲಗ್ನಾದ ಬದುಲಿದಂದ ಅಂತಾರಿವಲ್ನ ಅಂದಾದ ಅಲಿಬೇಣಿ. ಮದುವೆ ಮಂಟಪ ಕರೆದಿದೆ, ಲಗ್ನ ಉತ್ಸವ ನೆರೆದಿದೆ. ಗ್ರಹಣ ನಡೆಸುತ್ತಾ ಸಪ್ತಪದಿಯು ತುಳಿಸುತ್ತಾ ದೊಡ್ಡವಾರೆಲ್ಲರನ್ನು ಒಂದುಗೂಡಿಸಿ ಘನತೆ ಅಳೆಸೋದಲ್ಲೆದು. ಶ್ರೀಹರಿಗೆ ವಧುವನು ಕಾರ್ತೊಳೆದು ಧಾರೆ ಎರೆದು ಗಣ್ಯವಂತೆ ಈ ಇಬ್ಬರನು ಆರೈಸಿ ನಿಮ್ಮ ಪುಣ್ಯವೂರಿ. ಯಥಾರ್ಥ ವಿಧಿಯಂತೆ ತಥಾಸ್ತಂತ ಬಾಯಾರೆ ಹೊಗಳಿರಿ. ಮುಹೂರ್ತ ಕುಡಿ ಬಂತು ಮಮತೆಗೆ ಮುಡಿಪಡಿ ಹಾಕಿರಿ. ಮದುವೆ ಮಂಟಪ ಕರೆದಿದೆ, ಲಗ್ನ ಉತ್ಸವ ನೆರೆದಿದೆ. ಕೋಳಿ ಜಗಳ ಬೇಡರಿ, ಜೋಡಿ ನಂಟು ನೋಡಿರಿ. ಇಬ್ರಲ್ಲೊಂದು ಮಾಡೋ ಸಂಬರವು ಅವರಿಗೆ ಇಬ್ರು ನೆಂಟರಂತೆ. ಹೇ ಮಂಗಳವಾದ್ಯ ವೇಳೆಲಿ ಮುಹೂರ್ತವು ಜಗಳ ಗಿಗಳ ಯಾಕೆ ಹೇಳಿ. ಮನದ ಕಥೆ ಹೀಗೆ ಮೊದಲಾಯ್ತು, ಮನಸ್ಸನ್ನು ಅದು ಬೆರೆಸುತ್ತೈತೆ. ನಡುವೆಲಿ ತೆರೆ ತೊಲಗುತ್ತೈತೆ, ಬಂಧನದ ಬಂಧ ಒಂದಾಗುವುದೈತೆ. ಮದುವೆ ಮಂಟಪ ಕರೆದಿದೆ, ಲಗ್ನ ಉತ್ಸವ ನೆರೆದಿದೆ. ಕೋಳಿ ಜಗಳ ಬೇಡರಿ, ಜೋಡಿ ನಂಟು ನೋಡಿರಿ. ಹೇ ಇಬ್ರಲ್ಲೊಂದು ಮಾಡೋ ಸಂಬರವು ಅವರಿಗೆ ಇಬ್ರು ನೆಂಟರಂತೆ. ಹೇ ಮಂಗಳವಾದ್ಯ ವೇಳೆಲಿ ಮುಹೂರ್ತವು ಜಗಳ ಗಿಗಳ ಯಾಕೆ ಹೇಳಿ. ಮನದ ಕಥೆ ಹೀಗೆ ಮೊದಲಾಯ್ತು, ಮನಸ್ಸನ್ನು ಅದು ಬೆರೆಸುತ್ತೈತೆ. ನಡುವೆಲಿ ತೆರೆ ತೊಲಗುತ್ತೈತೆ, ಬಂಧನದ ಬಂಧ ಒಂದಾಗುವುದೈತೆ. ಮದುವೆ ಮಂಟಪ ಕರೆದಿದೆ, ಲಗ್ನ